ಆರಂಭಿಕ ಚೆಂಡು ಡಾಟ್ ಡೆಲಿವರಿ ಆಗ್ತಾ ಇದೆ. 17 ಓಟಗಳನ್ನ ಬೆನ್ನಟ್ಟುತ್ತಾ ಇದೆ ತುಳುನಾಡು ತುಡೂರು ತಂಡ ಇಲ್ಲಿ. ಓ ಮೈ ಗಾಡ್ನೆಸ್, ಸೊಗಸಾದ ದಾಳಿಗಾರಿಕೆ. ಬೀಸಿದ ಬಲೆಗೆ, ಅಲ್ಲಿ ಬೀಸಿದಂತ ಬಲೆಗೆ ತಿಮಿಂಗಿಲ ಬೀಳುತ್ತಾ ಇದೆ. ದ್ವಿತೀಯ ಚೆಂಡಿನಲ್ಲಿ ಬಹುದೊಡ್ಡ ಬೇಟೆಯಾಗ್ತಾ ಇದೆ ನೋಡಿ. ತುಳುನಾಡ ತುಡೂರು ತಂಡದ ಆಧಾರ ಸ್ತಂಭ ನೆಲಕ್ಕುರುಳುತ್ತಾ ಇದೆ. ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಳ್ಳಬೇಕಾಗಿದೆ ಇಲ್ಲಿ. 17 ಅನ್ನುವಂತ ಕನಿಷ್ಠ ಮೊತ್ತವನ್ನು ಬೆನ್ನಟ್ಟುವಾಗ ಅಲ್ಲಿಯ ದಾಳಿಗಾರಿಕೆಯನ್ನ ನೆಗ್ಲೆಕ್ಟ್ ಮಾಡಬೇಡಿ. ಕಾರಣ ಮೇಡಿನ ಓವರನ್ನು ಪೂರೈಸಿರುವಂತಹ ಆಟಗಾರ ಈ ಟೂರ್ನಮೆಂಟ್ ನಲ್ಲಿ. ಅಲ್ಲಿ ಅದನ್ನ ಮತ್ತೊಮ್ಮೆ ನಿರೂಪಿಸ್ತಾ ಇದ್ದಾರೆ. ದ್ವಿತೀಯ ಚೆಂಡು ವಿಕೆಟ್ ಅನ್ನು ಕಬಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುವುದಾದ್ರೆ ಹೊಸ ದಾಂಡಿಗ ಸ್ಟ್ರೈಕರ್ ತುದಿಗೆ ವಿಕಾಸ್ ನಾಮದೇ ಕೇಳಿ ಬರುತ್ತಾ ಇದೆ. ಒಬ್ಬರಿನ ಮೂರನೇ ಚೆಂಡು ಚಲಾವಣೆಯಲ್ಲಿದೆ. ಈ ಬಾರಿ ಮಗದೊಮ್ಮೆ ಸೊಗಸಾದ ರೀತಿಯ ದಂಡನೆ ಆಗ್ತಾ ಇದೆ. 1 ಅಂಕದ ಸಂಪಾದನೆಯೊಂದಿಗೆ ಸ್ಟ್ರೈಕ್ ಅನ್ನು ವಿಶಾಲ್ಗೆ ನೀಡುವಂತ ಪ್ರಯತ್ನಗಳು. ಸ್ಕೋರ್ ಬೋರ್ಡ್ ನಲ್ಲಿ ಕೇವಲ 1 ಅಂಕ. ಒಬ್ಬರಿನ 3 ಚೆಂಡುಗಳು ಮುಕ್ತಾಯವನ್ನು ಕಂಡಿದೆ. 1 ಅಂಕದ ಸಂಪಾದನೆಯಾಗಿದೆ. ಸದ್ಯ ವಿಶಾಲ್ ಈ ಬಾರಿ ಮಗದೊಮ್ಮೆ ಡಿಫೆನ್ಸ್ ಮಾಡ್ತಾ ಇದ್ದಾರೆ. ಕಾರಣ 17 ಅನ್ನುವಂತ ಅಂಕಿಅಂಶ ಪಟ್ಟಿರುವಾಗ ಸಿಂಗಲ್ ಗಳ ಗಳಿಕೆಯೂ ಕೂಡ ಅಂಕಿಅಂಶ ಪಟ್ಟಿಗೆ ಅದು ಪೂರಕವಾಗಲಿಕ್ಕಿದೆ. ನಾಲ್ಕು ಚೆಂಡುಗಳ ಮುಕ್ತಾಯದ ವೇಳೆಯಲ್ಲಿ ಈ ಬಾರಿ ಕ್ಷೇತ್ರ ಪಾಲಕರಲ್ಲಿ ಜಾಗವನ್ನು ಗುರುತಿಸಿಕೊಳ್ಳುತ್ತಾ ಇದ್ದಾರೆ. ಮಗದೊಮ್ಮೆ 1 ಅಂಕದ ಸಂಪಾದನೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಗೆ ನಿರಂತರವಾಗಿ ಸ್ಕೋರ್ ಬೋರ್ಡ್ ಅನ್ನುವಂತ ಖಜಾನೆ ತುಂಬುತ್ತಾ ಇದೆ. ತುಳುನಾಡ ತುಡೂರು ತಂಡದ ಈರ್ವ ಆಟಗಾರರು ಕೂಡ ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಗೆಲುವಿಗಾಗಿ. ಕೊನೆಯ 1 ಚೆಂಡು ಬಾಕಿ ಇದೆ. ಅಲ್ಲಿ ದಾಳಿಗಾರಿಕೆಯಲ್ಲಿ ಅಂತಿಮ ಬಾರಿಗೆ ದಾಳಿಗಾರಿಕೆಯನ್ನು ಪೂರೈಸಿಕೊಳ್ಳಬೇಕಾಗಿದೆ. ನೇರವಾಗಿ ವಿಶಾಲ್ ಕಡೆಗೆ ಅಂತಿಮ ಚೆಂಡು ಇದಾಗಿರ್ಲಿಕ್ಕಿದೆ. ಪೋಲ್ಟಾಸ್ ಚೆಂಡಾಗಿತ್ತು. ನೇರವಾಗಿ ಘೋಷಿತ ವಲಯಕ್ಕೆ ಮಗದೊಮ್ಮೆ ಸಿಂಗಲ್ ಗಳಿಕೆಯನ್ನು ಗಳಿಸಿಕೊಂಡದ್ದು 4. ಪ್ರಥಮ ಓವರ್ನ ಮುಕ್ತಾಯಕ್ಕೆ 4 ಅಂಕದ ಗಳಿಕೆಯಾಗಿದೆ. ಇನ್ನುಳಿದಂತ 18 ಚೆಂಡುಗಳ ಮುಂದೆ 13 ಅಂಕದ ಅವಶ್ಯಕತೆ ತುಳುನಾಡ ತುಡೂರು ತಂಡಕ್ಕೆ. ಈ ಬಾರಿ ಮಗದೊಮ್ಮೆ ಸೊಗಸಾದಂತ ಪ್ಲೇಸ್ಮೆಂಟ್ ಆಗ್ತಾ ಇದೆ. ಮತ್ತೆ 1 ಅಂಕ ಪೂರೈಸಿಕೊಳ್ಳುವುದಾದ್ರೆ ಹೆಚ್ಚಳವಾಗ್ತಾ ಸ್ಕೋರ್ ಬೋರ್ಡ್ ನಲ್ಲಿ 5. 17 ಚೆಂಡುಗಳಿದೆ. 12 ಅಂಕದ ಅವಶ್ಯಕತೆ ಮಾತ್ರ ತುಳುನಾಡ ತುಡೂರು ತಂಡಕ್ಕೆ. 12 ಇರುವಂತದ್ದು 17 ಚೆಂಡುಗಳು, ಬೇಕಾಗಿರುವಂತದ್ದು 12 ಅಂಕಗಳು. ವಿಶಾಲ್ ಜೊತೆಗೂಡುತ್ತ ಆಟಗಾರ ವಿಕಾಸ್ ಆಗಿ ವಿಶಾಲ್. ನ್ಯೂಸ್ ಪುತ್ತೂರು ತಂಡದ ಲೈವ್ ಟೆಲಿಕಾಸ್ಟ್ ಆಗ್ತದೆ ಟೂರ್ನಿಮೆಂಟ್. ಗಮನಿಸಿಕೊಳ್ಳಬೇಕು ಲೈವ್ ಅನ್ನ ವೀಕ್ಷಿಸುವಂತ ಆಟಗಾರ ಅಥವಾ ಕ್ರೀಡಾ ಪ್ರೇಮಿಗಳು. ಲಿಂಕ್ ಬದಲಾಗಿದೆ. ಬಹುಶಃ 12 ಗಂಟೆಗೆ ಒಂದರಂತೆ ಲೈವ್ ನ ಲಿಂಕ್ ಬದಲಾವಣೆ ಆಗ್ತದೆ. ಸದ್ಯ ಒಂದು ಲಿಂಕ್ ಬದಲಾವಣೆಯಾಗಿದೆ. ಬಹುಶಃ ನ್ಯೂಸ್ ಪುತ್ತೂರು ಅನ್ನೋದಾಗಿ ಯೂಟ್ಯೂಬ್ ನಲ್ಲಿ ಟೈಪ್ ಮಾಡಿದ್ರೆ ಲಿಂಕ್ ಸಿಗ್ತದೆ. ಇಲ್ಲಂತೂ ಬಹುದೊಡ್ಡ ಹೊಡೆತ ವಿಶಾಲ್ ದಾಂಡಿನ ಮುಖೇನ ಸಿಕ್ಸರ್ ಮುಖಾಂತರ ಗೆಲುವಿಗೆ ಬಹುದೊಡ್ಡ ಹೆಜ್ಜೆ ನೀಡುತ್ತಾ ಇದ್ದಾನೆ. ಮಾತನ್ನ ಮುಂದುವರಿಸುವುದಾದ್ರೆ ಯೂಟ್ಯೂಬ್ ನಲ್ಲಿ ನ್ಯೂಸ್ ಪುತ್ತೂರು ಅನ್ನುವಂತ ಒಂದು ಟೈಪಿಂಗ್ ಅನ್ನ ಮಾಡಿದ್ರೆ ಅಲ್ಲಿ ಚಾನಲ್ ಬರುತ್ತೆ. ಅದರ ಕೆಳಗಡೆ ಲೈವ್ ಅನ್ನುವಂತ ಆಪ್ಷನ್ ಇದೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಆ ಒಂದು ಹೊಸ ಲಿಂಕ್ ಸಿಗ್ತದೆ. ಅದರ ಮೂಲಕ ಲೈವ್ ವೀಕ್ಷಣೆಯನ್ನ ಮಾಡಬಹುದಾಗಿದೆ. ಪ್ರಸ್ತುತ
ಸಿಕ್ಸರ್ ರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 11 ಓಟದ ಗಳಿಕೆಯಾಗಿದೆ. ಬೇಕಾಗಿರುವಂತದ್ದು ಕೇವಲ 6 ಅಂಕಗಳು ಮಾತ್ರ ಇನ್ನುಳಿದಂತ ಚೆಂಡುಗಳ ಮುಂದೆ. ಇಲ್ಲಿ ಮಗದೊಮ್ಮೆ ಸಿಂಗಲ್ ಗಳಿಕೆಯಾಗ್ತಾ ಇದೆ. ಕೊನೆಯ ಚೆಂಡು ಬಾಕಿ ಇದೆ. 13 ಚೆಂಡುಗಳ ಮುಂದೆ ಇನ್ನುಳಿದಂತೆ 5 ಅಂಕದ ಅವಶ್ಯಕತೆ ಇದೆ. 13 ಚೆಂಡುಗಳ ಮುಂದೆ 5 ಅಂಕದ ಅವಶ್ಯಕತೆ. ಮಗದೊಮ್ಮೆ ದಂಡಿಸುವಂತ ಪ್ರಯತ್ನ ವಿಶಾಲ್. 12 ಚೆಂಡುಗಳಿದೆ, 5 ಅಂಕದ ಅವಶ್ಯಕತೆ. ದ್ವಿತೀಯ ಓವರ್ ಮುಕ್ತಾಯದ ಹಂತವನ್ನು ತಲುಪಿಯಾಗಿದೆ. ಕೊನೆಯ 12 ಚೆಂಡುಗಳ ಮುಂದೆ 5 ಅಂಕದ ಅವಶ್ಯಕತೆ. ಬಹುಶಃ ಅವರು ವಿಶಾಲ್ ದಂಡಿಸಿದಂತ ಸಿಕ್ಸರ್ ತುಡರು ತಂಡದ ಮೇಲೆ ಇದ್ದಂತ ಬೆಟ್ಟದಷ್ಟು ಭಾರವನ್ನ ತೃಣ ಸಮಾನವನ್ನಾಗಿಸಿದೆ. ಸಿಸ್ಟಮ್ಸ್ ವಿರುದ್ಧವಾಗಿ ಮಾರುತಿ ಅಟ್ಯಾಕರ್ಸ್ ತಂಡದ ಕ್ಯಾಪ್ಟನ್ ಟಾಸ್ಗೆ ಬನ್ನಿ ಆದಷ್ಟು ಬೇಗ. ಮಾರುತಿ ಅಟ್ಯಾಕರ್ಸ್ ವಿರುದ್ಧವಾಗಿ ಸಿಸ್ಟಮ್. ಪ್ರಸ್ತುತ ತೃತೀಯ ಓವರಿನ ಪ್ರಥಮ ಚೆಂಡಿಗೆ 1 ಅಂಕ ಪೂರೈಕೆ ಆಗ್ತಾ ಇದೆ. ಇನ್ನುಳಿದಂತೆ 4 ಓಟದ ಅವಶ್ಯಕತೆ ಮಾತ್ರ 11 ಚೆಂಡುಗಳ ಮುಂದೆ. ಭಾಗಶಃ ಇಲ್ಲಿ ಕ್ರಮಿಸಿಯಾಗಿದೆ ಗೆಲುವಿನ ದಡವನ್ನಾದ್ರೆ ಕಾದು ನೋಡಬೇಕಾಗಿದೆ. ಬೌಲಿಂಗ್ ಪಡೆ ಅತ್ಯಂತ ಯಶಸ್ವಿ ದಾಳಿಗಾರಿಕೆಯನ್ನು ಪೂರೈಸಿದೆ. ಅದಲ್ಲಿ ಖಂಡಿತ ಇಲ್ಲಿ ಅವಕಾಶಗಳಂತೂ ಬೌಲಿಂಗ್ ಪಡೆಗೂ ಇದ್ದೇ ಇದೆ. ಕಾದು ನೋಡಬೇಕಾಗಿದೆ. ಮೂರನೇ ಓವರಿನ ದ್ವಿತೀಯ ಚೆಂಡು ನೇರವಾಗಿ ವಿಕಾಸ್ ಕಡೆಗೆ. ಈ ಬಾರಿ ಮಗದೊಮ್ಮೆ ದಾಳಿಗಾರಿಕೆ ಸೊಗಸಾದ ದಾಳಿಗಾರಿಕೆ ಆಗ್ತಾ ಇದೆ. ಡಾಟ್ ಡೆಲಿವರಿ ಅನ್ನತಕ್ಕ ತೀರ್ಪು. ಈ ಬಾರಿ ಮಗದೊಮ್ಮೆ ಸೊಗಸಾದ ಪ್ಲೇಸ್ಮೆಂಟ್ ಆಗ್ತಾ ಇದೆ. 1 ಹೆಚ್ಚಳದೊಂದಿಗೆ ಕೇವಲ 3 ಓಟಗಳ ಅವಶ್ಯಕತೆ ಇನ್ನುಳಿದಂತೆ 14 ಅಂಕದ ಗಳಿಕೆಯಾಗಿದೆ. 3 ಅಂಕದ ಅವಶ್ಯಕತೆ ಇದೆ 9 ಚೆಂಡುಗಳ ಮುಂದೆ. ತುಳುನಾಡ ತುಡರು ತಂಡ ಸೂರ್ಯ ಹುಟ್ಟುವ ಹೊತ್ತಿಗೆ ಮತ್ತೊಮ್ಮೆ ಪ್ರಜ್ವಲಿಸ್ತಾ ಇದೆ ಮೈದಾನದಲ್ಲಿ. ಈ ಬಾರಿ ಮಗದೊಮ್ಮೆ ಬಲವಾಗಿ ದಂಡಿಸುವಂತ ಪ್ರಯತ್ನ. ಡಾಟ್ ಡೆಲಿವರಿ 8ರ ಮುಂದೆ 3 ಬೇಕಾಗಿದೆ. ಸಿಸ್ಟಮ್ ತಂಡ ಟಾಸ್ ಅನ್ನು ಗೆದ್ದುಕೊಳ್ಳುತ್ತಾ ಇದೆ. ಮುಂದಿನ ಚೆಂಡು 8ರ ಮುಂದೆ 3. ಈ ಬಾರಿ ಮಂಡಿಯೂರಿ ದಂಡಿಸುವಂತ ಪ್ರಯತ್ನ. 2 ಅಂಕದ ಅವಶ್ಯಕತೆ ಇದೆ ಇನ್ನುಳಿದಂತೆ. ಭಾಗಶಃ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ. ನೋ ಬಾಲ್ +1. ಎಸ್, ನೋ ಬಾಲ್ +1 ಅನ್ನುವಂತ ಉತ್ತರ. ಕೊನೆಯ 1 ಅಂಕದ ಅವಶ್ಯಕತೆ. ಫ್ರೀ ಹಿಟ್ ಚಾಲ್ತಿಯಲ್ಲಿದೆ. ಪಂದ್ಯಾಟ ಸಮಬಲವನ್ನು ಕಾಣ್ತಾ ಇದೆ. ಟಾಸ್ ಅನ್ನು ಗೆದ್ದುಕೊಂಡಿರುವಂತಹ ಸಿಸ್ಟಮ್ಸ್ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಮುಂದಿನ ಪಂದ್ಯಕ್ಕೆ ಸದ್ಯ ಕೊನೆಯ 1 ಅಂಕದ ಅವಶ್ಯಕತೆ ಇದೆ. ಅದರಲ್ಲಿ ಮತ್ತೆ ಎಡವುತ್ತಾ ಇದ್ದಾರೆ. ಓವರ್ ಮುಕ್ತಾಯ ಕಾಣ್ತಾ ಇದೆ. ಇಲ್ಲಿ ಅಂತಿಮ 6 ಚೆಂಡುಗಳ ಮುಂದೆ 1 ಅಂಕದ ಅವಶ್ಯಕತೆ ಇದೆ. ಸಾಧ್ಯ ಖಂಡಿತವಾಗಿ ಕೂಡ ಅಲ್ಲವೇ ಅಲ್ಲ. ಕಾರಣ ಇಲ್ಲಿ ದಾಳಿಗಾರಿಕೆ ವಿಭಾಗ ಮೇಡಿನ ಓವರ್ ಅನ್ನ ಮಾಡಿದ್ರೆ, ವಿಕೆಟ್ ಗಳನ್ನ ಕಬಳಿಸಿದ್ರೆ ಖಂಡಿತ ಕನಿಷ್ಠ ಪಕ್ಷ ಪಂದ್ಯಾಟವನ್ನ ಸಮಬಲದೊಂದಿಗೆ ಮುಕ್ತಾಯಗೊಳಿಸಬಹುದಾಗಿದೆ. ಮಗದೊಮ್ಮೆ ಕ್ರಿಕೆಟ್ ಹಿಸ್ಟರಿಯನ್ನು ನೆನಪಿಸುವುದಾದ್ರೆ 2016 ವಿಶ್ವಕಪ್ ನಲ್ಲಿ ಅಂತಹದೊಂದು ನಿದರ್ಶನವಿತ್ತು. ಆದ್ರೆ ಈ ಮೈದಾನದಲ್ಲಿ ಆ ನಿದರ್ಶನ ಖಂಡಿತ ಇಲ್ಲ. ಇದರೊಂದಿಗೆ ಪಂದ್ಯಾಟವನ್ನ ತುಳುನಾಡು ತುಡರು ತಂಡ ಗೆದ್ದುಕೊಳ್ಳುತ್ತಾ ಇದೆ. ಕಂಗ್ರಾಚುಲೇಷನ್ ಆಗಿ ಎದುರಾಳಿ ತಂಡ ಕೂಡ ಧನ್ಯವಾದಗಳು ತಿಳಿಸಿಕೊಳ್ತಾ ನೇರವಾಗಿ ಮುಂದಿನ ಪಂದ್ಯಕ್ಕೆ ದಾಪುಗಳು ನೀಡುತ್ತಾ ಇದ್ದಾವೆ. ಮುಂದಿನ ಪಂದ್ಯಾಟ ಸಿಸ್ಟಮ್ಸ್ ವಿರುದ್ಧವಾಗಿ ಮಾರುತಿ ಟ್ಯಾಕರ್ಸ್. ದಯವಿಟ್ಟು ಆಟಗಾರರ ಮೈದಾನದಿಂದ ಹೊರಬನ್ನಿ. 2 ತಂಡಗಳು. ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ವಿಕಾಸ್ ಅವರ ಪಾಲಾಗಿದೆ. ವಿಶಾಲ್ ಅವರ ಪಾಲಾಗಿದೆ. ತುಳುನಾಡ ತುಡಾರ ತಂಡದ ಆಟಗಾರ ವಿಶಾಲ್ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ನೀಡಬೇಕಾಗಿದೆ. ಅದ್ರಮ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು. ವಿಶಾಲ್ ಅವರಿಗೆ ದಯವಿಟ್ಟು ತಾವುಗಳು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ನೀಡಿ ಗೌರವಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಏಜಸ್ ಮಲ್ಲ ಅಂಪೇರ್ 1 ನಿಮಿಷ. ಫಸ್ಟ್ ಬಾಲ್ ಡಾಟ್ ಅಲ್ಲೇ ಎಸ್ ರೆಡಿ. ಪಂದ್ಯಾಟ ಮುಂದುವರಿತಾ ಇದೆ. ಸಿಸ್ಟಮ್ ವಿರುದ್ಧವಾಗಿ ಮಾರುತಿ ಅಟ್ಯಾಕರ್ಸ್ ದ್ವಿತೀಯ ಚೆಂಡು ಬಾರಿ ವೈಡ್ ಅನ್ನುವಂತ ತೀರ್ಪಾಗುವ ಸಾಧ್ಯತೆ. ವೈಡ್ ಅನ್ನುವ ತೀರ್ಪು ಬರುತ್ತಾ ಇದೆ. ಅಂಕಿಅಂಶ ಪಟ್ಟಿ ಶುಭಾರಂಭವನ್ನು ಕಾಣುತ್ತಾ ಇದೆ. ಆರಂಭಿಕ ಓವರ್ನ ದ್ವಿತೀಯ ಚೆಂಡಿನಲ್ಲಿ ದ್ವಿತೀಯ ಪ್ರಯತ್ನದಲ್ಲಿ ಬಾರಿ ಮಗದೊಮ್ಮೆ ದಾಳಿಗಾರಿಕೆಯನ್ನ ಶಾಫಿ ಮುಂದುವರಿಸುವುದಾದ್ರೆ ಚುಕ್ಕೆ ಚೆಂಡು ದಾಳಿ. ದ್ವಿತೀಯ ಚೆಂಡು ಡಾಟ್ ಡೆಲಿವರಿ ಆಗ್ತಾ ಇದೆ. ಈ ಬಾರಿ ಮೂರನೇ ಚೆಂಡು ಕೂಡ ಡಾಟ್ ಡೆಲಿವರಿ ಆಗ್ತಾ ಇದೆ. ಮೂರು ಚೆಂಡುಗಳು ಮುಕ್ತಾಯದ ವೇಳೆಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡದ್ದು ಕೇವಲ 1 ಅಂಕವನ್ನ ಮಾತ್ರ ಮುಂದುವರಿಸಿಕೊಳ್ತಾ ಮಿಸ್ಟರ್ ಶಾಫಿ 4ನೇ ಚೆಂಡು. ಮಗದೊಮ್ಮೆ ಕ್ಷೇತ್ರ ಪಾಲಕರನ್ನ ಸೀಳಿ ಚೆಂಡು ಮುನ್ನುಗ್ಗುತ್ತಾ ಇದೆ. 1 ಅಂಕದ ಸಂಪಾದನೆ. ಮಗದೊಮ್ಮೆ ನಿರಂತರವಾಗಿ ಅಂಕಗಳನ್ನು ಗಳಿಸಿಕೊಳ್ಳುತ್ತಾ ಇದೆ ಇಲ್ಲಿ ಮಾರುತಿ ಅಟ್ಯಾಕರ್ಸ್. ಈ ಬಾರಿ ಮಗದೊಮ್ಮೆ ವಾಯ್ಡ್ ಅನ್ನತಕ್ಕಂಥ ತೀರ್ಪುಗಾರರಿಂದ ಹೆಚ್ಚುವರಿ ಆಗ್ತಾ ಸ್ಕೋರ್ ಬೋರ್ಡ್ ನಲ್ಲಿ 3ರ ಗಳಿಕೆ ಆಗ್ತಾ ಇದೆ. ಶಾಫಿ ತಂದುಕೊಂಡಿದ್ದ ಕೊನೆ 2 ಚೆಂಡುಗಳನ್ನ ಎಸೆಯಬೇಕಾಗಿದೆ ನೇರವಾಗಿ ಮಾರುತಿ ಅಟ್ಯಾಕರ್ಸ್ ಕಡೆಗೆ. ಕೊಂಚ ಮಟ್ಟಿಗೆ ಜಿಗ್ಗಿತ ಕಂಡಿದ್ದಂತ ಚೆಂಡು ಮಗದೊಮ್ಮೆ ಡಾಟ್ ಡೆಲಿವರಿ ಆಗ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಆರಂಭಿಕ ಓವರಿನ ಅಂತಿಮದ ಚೆಂಡು ಸ್ಕೋರ್ ಕಾರ್ಡ್ ನಲ್ಲಿ ಕೊನೆಯ ಚೆಂಡು. ಈ ಬಾರಿ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನ ಕ್ಷೇತ್ರ ಪಾಲುಗಳು ಪಡ್ತಾ ಇದೆ. ರನ್ ಔಟ್ ಅವಕಾಶ. ಸೊಗಸಾದಂತೆ ಗೂಟ ರಕ್ಷಣೆಯಲ್ಲಿ ವಿಕೆಟ್ ಅನ್ನು ಕಳೆದುಕೊಳ್ಳಬೇಕಾಗಿದೆ. ಆರಂಭಿಕ ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಇದೆ ಇಲ್ಲಿ ಮಾರುತಿ ಅಟ್ಯಾಕರ್ಸ್ ತಂಡ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡದ್ದು ಕೇವಲ 3 ಓಟಗಳನ್ನು ಮಾತ್ರ. ಅಂತಿಮ 18 ಚೆಂಡುಗಳ ಆಟ ಬಾಕಿ ಇದೆ. ಹೊಸದಾಂಡಿಗ ಸ್ಟ್ರೈಕರ್ ವಿಭಾಗಕ್ಕೆ ಆರಂಭಿಕ ಓವರ್ನಲ್ಲಿ 3 ಓಟಗಳನ್ನು ಗಳಿಸಿಕೊಂಡಿದ್ದು ಇಲ್ಲಿ ಮಾರುತಿ ಅಟ್ಯಾಕರ್ಸ್. ಹೊಸದಾಂಡಿಗ ಓಡೋಡಿ ಬನ್ನಿ ಮೈದಾನಕ್ಕೆ. ದ್ವಿತೀಯ ಓವರ್ ಎಸೆಯಲು ಜೆರ್ಸಿ ಸಂಖ್ಯೆ 45ರ ದಾಳಿಗಾರ ಸಜ್ಜಾಗುವಾಗ ಓವರಿನ ಪ್ರಪ್ರಥಮ ಚೆಂಡು ಎಸೆಯಬೇಕಾಗಿದೆ ಜೆರ್ಸಿ ಸಂಖ್ಯೆ 17ರ ಕಡೆಗೆ. ಆರಂಭಿಕ ಚೆಂಡು
ಆರಂಭಿಕ ಚೆಂಡನ್ನ ದಂಡಿಸುವಂತ ಪ್ರಯತ್ನದಲ್ಲಿದ್ರು, ಆದರೆ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಶಾರ್ಟ್ಸ್ ವಿಭಾಗದಲ್ಲಿ ಕ್ಷೇತ್ರರಕ್ಷಣೆಗಳು ಪಡ್ತಾ ಇದೆ. ಮಗದೊಮ್ಮೆ ಓವರಿನ ಎರಡನೇ ಚೆಂಡು ಎಸೆಯಬೇಕಾಗಿದೆ ನೇರವಾಗಿ ಹೊಸ ಆಟಗಾರನ ಕಡೆಗೆ. ಈ ಬಾರಿ ಮತ್ತೆ ಗೋಟಪಾಲನ ವೈಫಲ್ಯತೆಯಿಂದಾಗಿ 1 ಅಂಕ. ಯಾವುದೇ ಹೆಚ್ಚುವರಿ ಓಟಗಳಿಗೆ, ಅಪಾಯಕಾರಿ ಹೊಡೆತಗಳಿಗೆ, ದುಸ್ಸಾಹಸಗಳಿಗೆ ಕೈ ಹಾಕ್ತಾ ಇಲ್ಲ ಬ್ಯಾಟ್ಸ್ಮನ್ಗಳು. ತಟ್ಟಿಮುಟ್ಟಿ ಆಟದಲ್ಲಿ ಮುಂದುವರಿತಾ ಇದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 4 ಓಟದ ಗಳಿಕೆ ಆಗ್ತಾ ಇದೆ. ಬರೀ ಮಗದೊಮ್ಮೆ 1 ಅಂಕ ಮಾತ್ರ. ಶರವೇಗದ ಕ್ಷೇತ್ರ ಪಾಲನೆ ಆಗ್ತಾ ಇದೆ. 5 ಸ್ಕೋರ್ ಬೋರ್ಡ್ ನಲ್ಲಿ ಆರಂಭಿಕ 3 ಚೆಂಡುಗಳು ಇಲ್ಲಿ ಮುಕ್ತಾಯವನ್ನು ಕಂಡಿದೆ. 4ನೇ ಬಾರಿಗೆ ಮತ್ತೆ ರನ್ ಔಟ್ ಗೆ ಅವಕಾಶ ಇದ್ರೂ ಕೂಡ ಕೊಂಚ ಮಟ್ಟಿಗೆ ಇಲ್ಲಿ ಉತ್ತರ ಬರುತ್ತಾ ಇದೆ. ಅಕ್ಬರ್ ತೀರ್ಪನ್ನು ನೀಡುತ್ತಾ ಇದ್ದಾರೆ, ರನ್ ಔಟ್ ಆಗುವುದಾಗಿ. ಮತ್ತೊಂದು ವಿಕೆಟ್ ಅನ್ನ ಮಾರುತಿ ಅಟ್ಯಾಕರ್ಸ್ ತಂಡ ಕಳೆದುಕೊಳ್ಳುತ್ತಾ ಇದೆ. ಎದುರಾಳಿಗಳ ಅಟ್ಯಾಕ್ ಗೆ ಬಲಿಯಾಗ್ತಾ ಇದ್ದಾರೆ ಬ್ಯಾಟ್ಸ್ಮನ್ಗಳು. ಒಟ್ಟಾರೆಯಾಗಿ 4 ಚೆಂಡುಗಳು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 5 ಓಟದ ಗಳಿಕೆಯಾಗಿದೆ. ಕೊನೆಯ 2 ಚೆಂಡುಗಳು ಬಾಕಿ. ತೃತೀಯ ಓವರಿನಲ್ಲಿ ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಓವರ್ನ ಮುಂದಿನ ಚೆಂಡು ಮುನ್ನುಗ್ಗಿ ಬಾರಿಸುವಂತ ಪ್ರತಿ ಬಾರಿ ಮಿಡ್ ವಿಕೆಟ್ ಪರಿಸರದಲ್ಲಿ ನೀತು ಅವರ ಭದ್ರ ಬೊಗಸೆಯಲ್ಲಿ ಚೆಂಡು ಅಪ್ಪಚ್ಚಿಯಾಗ್ತಾ ಇದೆ. ಮಗದೊಂದು ಆಘಾತ. ಇಲ್ಲಿ ಮಾರುತಿ ಅಟ್ಯಾಕರ್ಸ್ ತಂಡಕ್ಕೆ ಏನಾಗಿದೆ? ವಿಕೆಟ್ಗಳ ಮೇಲೆ ವಿಕೆಟ್ ಉರುಳುತ್ತಾ ಇದೆ. ನಿರಂತರ ಆಘಾತಗಳು ತಂಡಕ್ಕೆ. ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 5 ಮಾತ್ರ. ಕೊನೆಯ 1 ಚೆಂಡು ಬಾಕಿ ಇದೆ. ಓವರ್ನ ಅಂತಿಮದ ಚೆಂಡು. ಅಂತಿಮದ ಚೆಂಡನ್ನ ಹೊಸದಾಂಡಿಗನ ಕಡೆಗೆ ಸಿಗಬೇಕಾಗಿದೆ. ದ್ವಿತೀಯ ಓವರಿನ ಕೊನೆಯ ಚೆಂಡು. ಸ್ಕೋರ್ ಬೋರ್ಡ್ ನಲ್ಲಿ 5. ಈ ಬಾರಿ ಬಲವಾಗಿ ನಡೆಸುವಂತ ಪ್ರಯತ್ನ. ಮಗದೊಂದು ವಿಕೆಟ್. ಮತ್ತೊಂದು ವಿಕೆಟ್ ಆಘಾತವಾಗ್ತಾ ಇದೆ. ನಾಲ್ಕನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಇಲ್ಲಿ ಮಾರುತಿ ಅಟ್ಯಾಕರ್ಸ್ ತಂಡ. ಬಳಿಕ ಹೊಸದಾಂಡಿಗ ಮಿಸ್ಟರ್ ಗೌರವ್ ನಾನ್ ಸ್ಟ್ರೈಕರ್ ವಿಭಾಗಕ್ಕೆ. ಅಂತಿಮ 12 ಚೆಂಡುಗಳ ಆಟ ಬಾಕಿ ಇದೆ. ನೀತು ದಾಳಿಗಾರಿಕೆಯಲ್ಲಿ ಚೇತನ್ ಸ್ಟ್ರೈಕರ್ ತುದಿಯಲ್ಲಿ ಆರಂಭಿಕ ಚೆಂಡು. ಬಾರಿ ದೊಡ್ಡ ಹೊಡೆತದ ಪ್ರಯತ್ನವಿತ್ತು. ನೇರವಾಗಿ ಕ್ಷೇತ್ರ ಪಾಲಕನ ಕೈ ಸೇರ್ತಾ ಇದೆ ಚೆಂಡು. ಈ ಬಾರಿ ರನ್ಔಟ್ ಗೆ ಪ್ರಯತ್ನವನ್ನ ಕೂಡ ಮಾಡಿದ್ರು, ಆದ್ರೆ ಯಾವುದೇ ನಿರ್ದಿಷ್ಟ ಉತ್ತರಗಳು, ಅಧಿಕೃತ ಸಂದೇಶಗಳು ತೀರ್ಪುಗಾರ ಕಡೆಯಿಂದ ಬರ್ತಾ ಇಲ್ಲ. ಮಗದೊಮ್ಮೆ ಸಿಂಗಲ್ ಗಳಿಕೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 6 ಅಂಕದ ಗಳಿಕೆ ಆಗ್ತಾ ಇದೆ. ಬಾರಿ ಮಗದೊಮ್ಮೆ ಗೌರವ ದಂಡಿನ ಮುಖೇನ ಸೊಗಸಾದ ಬ್ಯಾಟಿಂಗ್ ಪ್ರದರ್ಶನ. 1 ಅಂಕ ಮಗದೊಮ್ಮೆ ದೊರಕ್ತಾ ಇದೆ. ನಿರಂತರವಾಗಿ ಅಂಕಗಳು ಗಳಿಕೆಯಾಗ್ತಾ ಇದೆ. ಬಹುಶಃ ಕನಿಷ್ಠ ಮೊತ್ತದಲ್ಲಿ ಸ್ಕೋರ್ ಕಾರ್ಡ್ ಇರುವಾಗ ಇಲ್ಲಿ ಚೇತರಿಕೆಯನ್ನು ತಂದೊಡ್ಡುವಂತ ಕೆಲಸವನ್ನು ಮಾಡಬೇಕಾಗಿದೆ ಚೇತನ್ ಹಾಗೆ ಮಿಸ್ಟರ್ ಗೌರವ್. ಇಲ್ಲಿ ಬೇಕೋ ಬೇಡವೋ ಅನ್ನುವ ರೀತಿಯಲ್ಲಿ ಓಡಿದ್ರು, ಆದರೆ ರನ್ಔಟ್ ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆಯೋ ಗೌರವ್ ಅವರಿಗೆ ಜೀವದಾನದೊಂದಿಗೆ ಕಾದು ನೋಡಬೇಕಾಗಿದೆ. ಕಳೆದೊಂದು ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಂತ ಆಟಗಾರ ಈತ ಮಿಸ್ಟರ್ ಗೌರವ್. ಅಂತಿಮ 3 ಚೆಂಡುಗಳು ಬಾಕಿ ಇದೆ. ಸ್ಕೋರ್ ಬೋರ್ಡ್ ನಲ್ಲಿ 8. ಓವರ್ನ 4ನೇ ಚೆಂಡು ಮಿಸ್ಟರ್ ನೀತು ಮುಖೇನ. ಇಲ್ಲಿ ಬಲಭಾಗ ದಂಡಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು. ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗದ ಕಡೆಗೆ ಚೆಂಡು. ಮತ್ತೆ ಸಿಂಗಲ್ ಗಳಿಕೆ ಆಗ್ತಾ ಇದೆ. ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ. ಅಂಕಿಅಂಶ ಪಟ್ಟಿಯಲ್ಲಿ 9ರ ಗಳಿಕೆಯೊಂದಿಗೆ ಮುಂದುವರಿಬೇಕಾಗಿದೆ. 5ನೇ ಚೆಂಡು ಮಿಸ್ಟರ್ ನೀತು ಟು ಚೇತನ್. ಇರುವ ಬಲಾಬಲ ಆಟಗಾರ ಮುಖಾಮುಖಿ ಆಗ್ತಾ ಇರುವಂತ ಸಂದರ್ಭ ಇದು. ಬಲವಾಗಿ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನ. ಮಿಡ್ ವಿಕೆಟ್ ಪರಿಸರಕ್ಕೆ ಚೆಂಡು. ಮತ್ತೆ ಸಿಂಗಲ್ ಮಾತ್ರ. ಕೊನೆಯ 1 ಚೆಂಡು ಬಾಕಿ ಇದೆ. ತೃತೀಯ ಓವರಿನ ಅಂತಿಮದ ಚೆಂಡು ಬಾಕಿ ಇರುವಾಗ ಸ್ಕೋರ್ ಕಾರ್ಡ್ ಡಬಲ್ ಡಿಜಿಟ್ ಅನ್ನ ಸ್ಪರ್ಶಿಸ್ತಾ ಇದೆ. ಕೊನೆಯ ಚೆಂಡು ಇದಾಗಿರ್ಲಿಕ್ಕಿದೆ. 18ನೇ ಚೆಂಡು ಇನ್ನಿಂಗ್ಸ್ ನ 3ನೇ ಓವರ್ನ ಕೊನೆಯ ಚೆಂಡು.
ಮಗದೊಮ್ಮೆ ಸುಂದರತೆಯ ಕ್ಷೇತ್ರ ಪಾಲನೆ ಶಾರ್ಟ್ ಸ್ಕ್ವೇರ್ ಲಘು ಭಾಗದಲ್ಲಿ ಪ್ರವೀಣ್ ಕ್ಷೇತ್ರ ಪಾಲನೆಯಲ್ಲಿ ತೊಡಗಿಸಿಕೊಂಡ್ರು. ಕೊನೆಯ 6 ಚೆಂಡುಗಳು ಬಾಕಿ ಇದೆ. ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ ಇದೆ ಇಲ್ಲಿ. ಬಹುಶಃ ಕೊನೆಯ ಓವರ್ ಚಲಾವಣೆಯಲ್ಲಿರುವಾಗ ಈ ಬಾರಿ ಆರಂಭಿಕ ಚೆಂಡು ಯಾವುದೇ ಓಟಗಳ ಪೂರೈಕೆಯಾಗ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 10 ಓಟಗಳು ಮಾತ್ರ. ಮಾರುತಿ ಸ್ಟ್ರೈಕರ್ಸ್ ಗಳಿಸಿಕೊಂಡಿರುವಂತದ್ದು 10 ಓಟಗಳನ್ನ. ಈ ಬಾರಿ ಮಗದೊಮ್ಮೆ ಎರಡನೇ ದ್ವಿತೀಯ ಡಾಟ್ ಡೆಲಿವರಿ. ಕೊನೆಯ 4 ಚೆಂಡುಗಳು ಬಾಕಿ ಇದೆ. ಅಂತಿಮದ 4 ಚೆಂಡುಗಳು. ಈ ಬಾರಿ ದೊಡ್ಡ ಹೊಡೆತ, ಸೀಮಾರೇಖೆ ಹೊರಭಾಗಕ್ಕೆ ಚೆಂಡು ಬೇಕಾಗಿತ್ತು. ಮಾರುತಿ ಸ್ಟ್ರೈಕರ್ಸ್ ಪರವಾಗಿ ಈ ಒಂದು ಇನ್ನಿಂಗ್ಸ್ ಅನ್ನ ಕಟ್ಟಬೇಕಾಗಿತ್ತು. ಮಿಸ್ಟರ್ ಚೇತನ್ ದಂಡಿನ ಮುಖೇನ ಬಂದಂತ ಸಿಕ್ಸರ್. ಸೊಗಸಾದಂತ ಒಂದು ಹೊಡೆತ ಬರುತ್ತಾ ಇದೆ. ಕಾರಣ ತಂಡ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುವಾಗ ದಂಡಿಸಿದಂತಹ ಒಂದು ಸಿಕ್ಸರ್ ಬರುತ್ತಾ ಇದೆ. ಕೊನೆಯದಾಗಿ 3 ಚೆಂಡುಗಳು ಬಾಕಿ. 16 ಅಂಕಿಅಂಶ ಪಟ್ಟಿಯಲ್ಲಿ ಈ ಬಾರಿ ಸೇಡನ್ನ ತೀರಿಸಿಕೊಂಡ ಸಂದರ್ಭ. ಕೊನೆ 2 ಚೆಂಡುಗಳು ಬಾಕಿ ಇರುವಂತೆ ಚೇತನ್ ವಿಕೆಟ್ ನೆಲಪಾಲಾಗ್ತಾ ಇದೆ. ಸಿಕ್ಸರ್ ನ ಬಳಿಕದ ಚೆಂಡಿನಲ್ಲಿ ವಿಕೆಟ್ ಅನ್ನು ಕಬಳಿಸಿಕೊಳ್ಳುತ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಹೊಸದಾಂಡಿಗ ಸ್ಟ್ರೈಕರ್ ತುದಿಗೆ. ಹದಿನಾರು ಅಂಕದ ಗಳಿಕೆಯಾಗಿದೆ. ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಬಹುಶಃ ಚೇತನ್ ದಂಡಿಸಿದ ರೀತಿಯಲ್ಲಿ ಇನ್ನೊಂದು ಸಿಕ್ಸರ್ ಬಂದರೂ ಕೂಡ ಕಾಂಪಿಟೇಟಿವ್ ಸ್ಕೋರ್ ಬೋರ್ಡ್ ತಯಾರಾಗಲಿಕ್ಕಿದೆ. ಕಾದು ನೋಡೋಣ. ಎಡಗೈ ದಾಂಡಿಗ ಸ್ಟ್ರೈಕರ್ ತುದಿಯಲ್ಲಿ. ಸನತ್ ಸ್ಟ್ರೈಕರ್ ತುದಿಯಲ್ಲಿ ಬಾರಿ ಮಗದೊಮ್ಮೆ ದಂಡಿಸುವಂತ ಪ್ರಯತ್ನ. ಒಂಟಿಯ ಬಳಿಕ ಯಾವುದೇ ಹೆಚ್ಚುವರಿ ಓಟಕ್ಕೆ ಪ್ರಯತ್ನವನ್ನು ಪಡ್ತಾ ಇಲ್ಲ ಗೌರವ್. ಕೊನೆಯ ಚೆಂಡು, ಅಂತಿಮದ ಚೆಂಡು ಚಲಾವಣೆಯಲ್ಲಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡಿರುವಂತದ್ದು 17 ಓಟಗಳನ್ನ. ಈ ಬಾರಿ ಮಗದೊಮ್ಮೆ ರಿಬೌಂಡ್ ಆಗ್ತಾ ಇದೆ. ನೇರ ಪ್ರವೀಣ್ ಕೈ ಸೇರ್ತಾ ಇದೆ ಚೆಂಡು. ಸೊಗಸಾದ ಕ್ಷೇತ್ರ ಪಾಲನೆ. ಪ್ರವೀಣ್ ಮುಖೇ ನಿರಂತರವಾಗಿ ಅದ್ಭುತ ಕ್ಷೇತ್ರ ಪಾಲನೆಯನ್ನು ಮುಂದುವರಿಸಿಕೊಳ್ತಾ ಆರಂಭಿಕ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ. ಗಳಿಸಿಕೊಂಡಿರುವಂತದ್ದು ಒಟ್ಟಾರೆಯಾಗಿ 18-19 ಅಂಕದ ಅವಶ್ಯಕತೆ ಇದೆ. ಸಿಸ್ಟಮ್ಸ್ ತಂಡಕ್ಕೆ 19 ಓಟದ ಅವಶ್ಯಕತೆ. 24 ಚೆಂಡುಗಳ ಮುಂದೆ. ಮುಂದಿನ ಪಂದ್ಯದ ಟಾಸ್ಗಾಗಿ ಬನ್ನಿ. ವೆಲ್ಕಮ್ ಬ್ರದರ್ಸ್ ವಿರುದ್ಧವಾಗಿ ಹೈಲ್ಯಾಂಡ್ಸ್ ತಂಡದ ಕ್ಯಾಪ್ಟನ್ಸ್. ವೆಲ್ಕಮ್ ಬ್ರದರ್ಸ್ ವಿರುದ್ಧವಾಗಿ ಹೈಲ್ಯಾಂಡ್ಸ್ ತಂಡದ ಕ್ಯಾಪ್ಟನ್ಸ್ ಟಾಸ್ಗೆ ಬರುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯದ ನಾಣ್ಯ ಚಿಮುಕಿಗಾಗಿ ಕರೆಯನ್ನು ಕೊಟ್ಟಾಗಿದೆ. ಹೈಲ್ಯಾಂಡ್ಸ್ ವಿರುದ್ಧವಾಗಿ ವೆಲ್ಕಮ್ ಬ್ರದರ್ಸ್. ಇನ್ನುಳಿದಂತೆ 24 ಚೆಂಡುಗಳ ಮುಂದೆ 19 ಓಟದ ಅವಶ್ಯಕತೆ ಇದೆ. ಇಲ್ಲಿ ಸಿಸ್ಟಮ್ಸ್ ತಂಡಕ್ಕೆ ಕಾದು ನೋಡಬೇಕಾಗಿದೆ. ಎಲ್ಲ ಒಂದು ಕಡೆ ಸಿಸ್ಟಮ್ಸ್ ತಂಡ ಒಟ್ಟಾರೆಯಾಗಿ ಆಡಿರುವಂತ 5 ಪಂದ್ಯಾಟಗಳಲ್ಲಿ ಕೇವಲ 1 ಪಂದ್ಯಾಟವನ್ನು ಸೋತು 1 ಟೈಯೊಂದಿಗೆ ಉತ್ತಮ ಪರಿಸ್ಥಿತಿಯಲ್ಲಿದ್ರೆ, ಮತ್ತೊಂದು ಕಡೆ ಮಾರುತಿ ಅಟ್ಯಾಕರ್ಸ್ ತಂಡ ಆಡಿದಂತ 5 ಪಂದ್ಯಾಟಗಳಲ್ಲಿ ಕೇವಲ 1 ಪಂದ್ಯಾಟವನ್ನು ಮಾತ್ರ ಗೆದ್ದಿದೆ.
ಆರಂಭಿಕ ವರ್ಣಿಸುವುದಕ್ಕಾಗಿ ಮಿಸ್ಟರ್ ಚೇತನ್ ಸಜ್ಜಾಗಿರುವಾಗ ಸ್ಟ್ರೈಕ್ ತುದಿಯಲ್ಲಿ ಶಾಫಿ ಅವರನ್ನ ಗಮನಿಸಿಕೊಳ್ತಾ ಇದ್ದಾರೆ. ಶಾಫಿ ಹಾಗೆ ನೀತು ಆರಂಭಿಕ ಬ್ಯಾಟ್ಸ್ಮನ್ ಗಳಾಗಿ ಒಬ್ಬರಿನ ಪ್ರಪ್ರಥಮ ಚೆಂಡು. ಈ ಬಾರಿ ನಿಧಾನಗತಿಯಲ್ಲಿ ದಂಡಿಸುವಂತ ಪ್ರಯತ್ನ, ಬಲವಾದ ಮನವಿ ಇತ್ತು, ಆದರೆ ಯಾವುದೇ ಪುರಸ್ಕಾರಗಳು ಕೇಳಿ ಬರುತ್ತಾ ಇಲ್ಲ. ಆರಂಭಿಕ ಚೆಂಡು ಇಲ್ಲಿ ಡಾಟ್ ಡೆಲಿವರಿ ಆಗ್ತಾ ಇದೆ. ಇನ್ನುಳಿದಂತ 23 ಚೆಂಡುಗಳ ಮುಂದೆ 19 ಓಟಗಳನ್ನು ಪೂರೈಸಿಕೊಳ್ಳಬೇಕಾಗಿದೆ. ಈ ಬಾರಿ ಆಕಾಶ ಮಾರ್ಗವಾಗಿ ತಿಳಿದಂತ ಚೆಂಡು ವೈಡ್ ಅನ್ನು ತಕ್ಕದ ಬರುತ್ತಾ ಇದೆ. ಉಚಿತದ ರೂಪದಲ್ಲಿ ಖಾತೆ ಶುಭಾರಂಭವನ್ನು ಕಾಣುತ್ತಾ ಇದೆ. ಒಬ್ಬರಿನ ಮುಂದಿನ ಚೆಂಡು ಅರ್ಥಾತ್ ದ್ವಿತೀಯ ಚೆಂಡು. ಈ ಬಾರಿ ದೊಡ್ಡ ಹೊಡೆದ ಸೀಮಾರೇಖೆ ಹೊರಭಾಗಕ್ಕೆ ಸೊಗಸಾದ ಬ್ಯಾಟಿಂಗ್ ಶಾಫಿ ಮುಖೇನ ಎದುರಿಸಿದ ದ್ವಿತೀಯ ಚೆಂಡು ಲೆಗ್ ಸೈಡ್ ಏರಿಯಾದ ಸೀಮಾರೇಖೆ ಹೊರಭಾಗದಲ್ಲಿ ಗುರುತಿಸಿಕೊಳ್ಳುತ್ತಾ ಇದೆ. 6 ಅಂಕಗಳೊಂದಿಗೆ ಅಂಕಿಅಂಶ ಪಟ್ಟಿ 7ಕ್ಕೆ ಏರಿಕೆಯನ್ನು ಕಾಣುತ್ತಾ ಇದೆ. ಈ ಬಾರಿ ವೈಡ್ 8 ಅಂಕಗಳು ಒಟ್ಟಾರೆಯಾಗಿ ಎಕ್ಸ್ಟ್ರಾ ರೂಪದಲ್ಲಿ ಮಗದೊಂದು ಅಂಕ ಸೇರಿಕೊಳ್ಳುತ್ತಾ ಇದೆ. ಆರಂಭಿಕ 2 ಚೆಂಡುಗಳು ಮಾತ್ರ ಮುಕ್ತಾಯವನ್ನ ಕಂಡಿದೆ. ಮೂರನೇ ಬಾರಿಗೆ ಪ್ರಯತ್ನ ವೈಡ್ ಆಗಿತ್ತು. ಈ ಬಾರಿ ಮತ್ತದೇ ಹಳೆಯ ಶಡುಕಾದ ಚೆಂಡನ್ನ ಕೈಗೊಪ್ಪಿಸಲಾಗ್ತಾ ಇದೆ. ಶಾಫಿ ಸ್ಟ್ರೈಕರ್ ತುದಿಯಲ್ಲಿ ಚೇತನ್ ಈ ಬಾರಿ ಮಗದೊಮ್ಮೆ ದಂಡಿಸುವಂತ ಪ್ರಯತ್ನ. ಪಾಯಿಂಟ್ಸ್ ಕಡೆಗೆ ಚೆಂಡು ರವಾನೆಯಾಗ್ತಾ ಇದೆ. ಸಿಂಗಲ್ ಗಳಿಕೆ ಒಂದಿಗೆ 9 ಅಂಕಗಳ ಗಳಿಕೆ. ಸೊಗಸಾದ ಬ್ಯಾಟಿಂಗ್ ಪ್ರದರ್ಶನ. ಟಾಸ್ ಗಾಗಿ ಬನ್ನಿ ದಯವಿಟ್ಟು. ವೆಲ್ಕಮ್ ಬ್ರದರ್ಸ್ ವಿರುದ್ಧವಾಗಿ ಹೈಲ್ಯಾಂಡ್ಸ್ ದ ಕ್ಯಾಪ್ಟನ್ಸ್. ಸ್ಕೋರ್ ಬೋರ್ಡ್ ನಲ್ಲಿ 10 ಗಳಿಕೆಯಾಗಿದೆ. ಬಾರಿ ಮಗದೊಮ್ಮೆ ದಂಡಿಸುವಂತ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. ಸಿಕ್ಸರ್ ಅನ್ನತಕ್ಕಂತ ಉತ್ತರ ಬರುತ್ತಾ ಇದೆ. ಅಂಕಿಅಂಶ ಪಟ್ಟಿ ಏರಿಕೆಯನ್ನ ಕಾಣ್ತಾ 16 ಒಟ್ಟಾರೆಯಾಗಿ 3 ಅಂಕದ ಅವಶ್ಯಕತೆ ಇದೆ. ಕೊನೆಯ ಚೆಂಡು ಬಾಕಿ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 16ರ ಗಳಿಕೆಯಾಗಿದೆ. 3 ಅಂಕದ ಅವಶ್ಯಕತೆ ಉಳಿದಂತ ಎಸೆತಗಳ ಮುಂದೆ. ಹದಿನೆಂಟು ಚೆಂಡುಗಳಿದೆ. 2 ಅಂಕದ ಅವಶ್ಯಕತೆ ಸಿಕ್ಸ್ ಟೈಮ್ಸ್ ತಂಡಕ್ಕೆ. ಆರಂಭಿಕ ಚೆಂಡು, ದ್ವಿತೀಯ ಓವರಿನ ಆರಂಭಿಕ ಚೆಂಡು. ಈ ಬಾರಿ ಮಗದೊಮ್ಮೆ ದಂಡಿಸ್ತಾ ಇದ್ದಾರೆ. 1 ಅಂಕ. ಇಲ್ಲಿ ಪಂದ್ಯಾಟ ಸಮಬಲಗೊಳ್ಳುತ್ತಾ ಇದೆ. ಬೇಕಾಗಿರುವಂತದ್ದು ಕೇವಲ 1 ಅಂಕ ಮಾತ್ರ. ಕೇವಲ 1 ಅಂಕದ ಅವಶ್ಯಕತೆ ಇದೆ. ಭಾಗಶಃ ಪಂದ್ಯಾಟವನ್ನ ಇಲ್ಲಿ ಸಿಕ್ಸ್ ಟೈಮ್ಸ್ ತಂಡ ತನ್ನದಾಗಿಸಿಕೊಳ್ತಾ ಇದೆ. ಮಗದೊಮ್ಮೆ ಚೆಂಡು ಗಾಳಿಯಲ್ಲಿ ಈ ಬಾರಿ ಮತ್ತೊಂದು ವಿಕೆಟ್ ನ ಕಬಳಿಕೆಯಾಗ್ತಾ ಇದೆ. ಹೊಸ ದಾಂಡಿಗನಾಗಿ ಶಿವಾನಂದ್ ಓರ್ವ ಅದ್ಭುತವಾದಂತಹ ಮಾತುಗಾರ. ವೀಕ್ಷಕ ವಿವರಣೆ ಇರಬಹುದು, ಕಾರ್ಯಕ್ರಮದ ನಿರೂಪಣೆ ಇರಬಹುದು, ಹಾಗೆ ಕ್ರಿಕೆಟ್ ಅಂಗಳದಲ್ಲೂ ಕೂಡ ಕ್ಷೇತ್ರಪಾಲಲ್ಲಿ ಅದ್ಭುತ ಪ್ರದರ್ಶನ ತೋರುವಂತಹ ಆಟಗಾರ. ಸದ್ಯ 1 ಅಂಕದ ಅವಶ್ಯಕತೆ ಇರುವಾಗ ದೊಡ್ಡ ಹೊಡೆತಗಳ ಪ್ರಯತ್ನವನ್ನು ಮಾಡಿದ್ರು. 3 ಚೆಂಡುಗಳು ಮುಕ್ತಾಯವನ್ನ ಕಾಣುತ್ತಾ ಇದೆ. ಕೇವಲ ಬೇಕಾಗಿರುವಂತದ್ದು 1 ಅಂಕ ಮಾತ್ರ. ಈ ಬಾರಿ ಸುಂದರತೆಯ ದಂಡ. ಇದರೊಂದಿಗೆ ಪಂದ್ಯಾಟವನ್ನ ಸಿಕ್ಸ್ ಟೈಮ್ಸ್ ತಂಡ ಗೆದ್ದುಕೊಳ್ಳುತ್ತಾ ಇದೆ. ಪಂದ್ಯಾಟ ಇಲ್ಲಿಗೆ ಮುಕ್ತಾಯ ಕಾಣುತ್ತಾ ಇದೆ. ಮುಂದಿನ ಪಂದ್ಯಾಟ ವೆಲ್ಕಮ್ ಬ್ರದರ್ಸ್ ವಿರುದ್ಧವಾಗಿ ಹೈಲ್ಯಾಂಡ್ಸ್. ಅಶೋಕ್ ಅವರು ಒಂದೊಮ್ಮೆ ದಯವಿಟ್ಟು ಕಮೆಂಟ್ರಿ ಬಾಕ್ಸ್ ನ ಬಳಿ ಬನ್ನಿ.
ಮ್ಯಾನ್ ಆಫ್ ದ ಮ್ಯಾಚ್ ಉಮರ್ ಶಾಫಿ ಅವರ ಪಾಲಾಗಿದೆ. ವಿಜಯ ವೇದಿಕೆ ಬಳಿ ಬಂದು ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು. ಉಮರ್ ಶಾಫಿ. ಸಾಲತ್ತೂರಿನ ಜನಪ್ರಿಯ ಬಂಗಾರದ ಮಳಿಗೆ ರೋಸ್ ಗೋಲ್ಡ್ ಪರವಾಗಿ 1,000 ಗಿಫ್ಟ್ ವೋಚರ್ನೊಂದಿಗೆ ಟ್ರೋಫಿಯನ್ನ ಕೂಡ ನೀಡಿ ಗೌರವಿಸಲಾಗ್ತಾ ಇದೆ. ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಶಾಫಿ ಅವರ ಪಾಲಾಗಿದೆ ಕಳೆದ ಪಂದ್ಯಾಟದಲ್ಲಿ. ದಯವಿಟ್ಟು ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿ ಆಟಗಾರರೆ, ತಡ ಮಾಡಬೇಡಿ, ಮಾತುಕತೆಗೆ ಹೆಚ್ಚು ಕಾಲಾವಕಾಶ ನೀಡಬೇಡಿ. ನಾನು ಕೆಲವು ಕ್ಷಣಗಳಲ್ಲಿ ಬಿಸಿಲು ನೆತ್ತಿಗೇರ್ಲಿಕ್ಕೆ ಇದಕ್ಕೂ ಮುಂಚೆ ಪಂದ್ಯಾಟವನ್ನು ಮುಗಿಸಿಕೊಳ್ಬೇಕಾದ ಜವಾಬ್ದಾರಿ ಖಂಡಿತ ಇದ್ದೇ ಇದೆ. ವಿನಂತಿಸಿಕೊಳ್ತಾ ಇದ್ದು ಎಲ್ಲ ಆಟಗಾರರು ಸಮಯಕ್ಕೆ ಸರಿಯಾಗಿ ಈ ಪಂದ್ಯಾಟದಲ್ಲಿ ಪಾಲನೆ ಪಡಿಬೇಕಾಗಿದೆ. ದಯವಿಟ್ಟು ಕ್ಷೇತ್ರಪಾಲನೆ ತೊಡಗಿಸಿಕೊಳ್ಳಿ. ವೆಲ್ಕಮ್ ಬ್ರದರ್ಸ್, ಆದಷ್ಟು ಬೇಗ ಕ್ಷೇತ್ರಪಾಲನೆಯಲ್ಲಿ ಸಜ್ಜುಗೊಳ್ಳಬೇಕು. ಲೀಗ್ ಹಂತದಲ್ಲಿ ಕೇವಲ 2 ಪಂದ್ಯಾಟಗಳು ಮಾತ್ರ ಬಾಕಿ ಇದೆ. ಅಂತಿಮ 2 ಪಂದ್ಯಾಟಗಳು ಲೀಗ್ ಹಂತದಲ್ಲಿ ಬಾಕಿ ಇದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಬೇಕು. ಸಮಯ ಸಾಕಷ್ಟು ಕಡಿಮೆ ಇದೆ. ನಿನ್ನೆ ರಾತ್ರಿಯಿಂದ ಆಲ್ಮೋಸ್ಟ್ ರಾತ್ರಿ 9 ಗಂಟೆಯಿಂದ ಇಲ್ಲಿಯ ತನಕ ಕೂಡ ಎಲ್ಲ 7 ತಂಡದ ಆಟಗಾರರು ನಿದ್ರೆ ಬಿಟ್ಟು ಆಟ ಆಡ್ತಿದ್ದೀರಿ. ಒಂದು ವೇಳೆ ಬಿಸಿಲು ಹೆಚ್ಚಾದ್ರೆ ಮೈದಾನದಲ್ಲಿ ತಲೆ ತಿರುಗಿ ಬೀಳುವಂತ ಸಾಧ್ಯತೆಗಳಿದೆ. ಆ ಕಾರಣ ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸುವ ಜವಾಬ್ದಾರಿ ಅಂತ ಸಂಘಟನೆಗಳ ಮೇಲೆ ಖಂಡಿತ ಇದೆ. ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೇವೆ, ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಿ. ಆದಷ್ಟು ಬೇಗ ಮುಂದುವರಿಲಿ. ಪಂದ್ಯಾಟದಲ್ಲಿ ಟಾಸ್ ಅನ್ನು ಗೆದ್ದುಕೊಂಡಿರುವಂತಹ ವೆಲ್ಕಮ್ ಬ್ರದರ್ಸ್ ತಂಡ ಕ್ಷೇತ್ರಪಾಲನೆ ಆಯ್ಕೆ ಮಾಡಿಕೊಂಡಿದೆ. ಜೊತೆಗೆ ಬ್ಯಾಟಿಂಗ್ ನಲ್ಲಿ ಹೈಲ್ಯಾಂಡ್ಸ್ ಪರವಾಗಿ ಅದ್ದುವಾಗೆ ಮತ್ತೊರು ಸಹ ಆಟಗಾರ ಆದರ್ಶ್ ಜೊತೆಗೂಡುತ್ತಾ ಅದ್ದು ಆರಂಭಿಕ ದಾಳಿಗರಾಗಿ ಹೈಲ್ಯಾಂಡ್ಸ್ ಪರವಾಗಿದ್ದ ದಾಳಿಗಾರಿಕೆ ವಿಭಾಗದಲ್ಲಿ ಓರ್ವ ನುರಿತ ದಾಳಿಗಾರರನ್ನು ಸಂಯೋಜನೆಗೊಳಿಸಬೇಕಾಗಿದೆ. ದಯವಿಟ್ಟು ಇಲ್ಲಿ ವೆಲ್ಕಮ್ ಬ್ರದರ್ಸ್ ತಂಡ ಸಾಕಷ್ಟು ಸಮಯ ವ್ಯರ್ಥ ಮಾಡ್ತಿದ್ದೀರಿ. ಮತ್ತೆ ಹೇಳ್ತಾ ದಯವಿಟ್ಟು ಸಮಯ ವ್ಯರ್ಥ ಮಾಡಬೇಡಿ. ಒಂದು ಪಂದ್ಯಾಟವನ್ನು ಮುಗಿಸಲಿಕ್ಕೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದ್ದೀರಿ. ಇದು ಬಹಳಷ್ಟು ದೊಡ್ಡ ತಪ್ಪು ಟೂರ್ನಮೆಂಟ್ ನಲ್ಲಿ, ಕಾರಣ ಸಮಯ ಸಾಕಷ್ಟು ಕಡಿಮೆ ಇದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಅತಿಥಿ ಅಭ್ಯಾಗತ ನಮ್ಮನ್ನು ಸೇರಿಕೊಳ್ಳಿದ್ದಾರೆ. ಅವರು ಬರುವ ಹೊತ್ತಿಗೆ ಪಂದ್ಯಾಟವನ್ನು ಮುಗಿಸಿ ಸ್ಟೇಜ್ ಪ್ರೋಗ್ರಾಮ್ಗೆ ಸಜ್ಜಾಗಬೇಕಾಗಿದೆ ಟೂರ್ನಮೆಂಟ್. ದಾಳಿಗಾರಿಕೆಯಲ್ಲಿ ತಂಡದ ಐಕಾನ್ ಆಟಗಾರ ಮಿಸ್ಟರ್ ಅಶ್ರಾಫ್ ವೆಲ್ಕಮ್ ಬ್ರದರ್ಸ್ ಪರವಾಗಿ ಓವರಿನ ಆರಂಭಿಕ ಚೆಂಡನ್ನೆಸೆಯುವ ಒಂದು ಜವಾಬ್ದಾರಿ ಇದೆ ಅಶ್ರಾಫ್ ಮೇಲೆ. ಸ್ಟ್ರೈಕರ್ ತುದಿಯಲ್ಲಿ ಅದ್ದು ಈ ಬಾರಿ ಪ್ರಪ್ರಥಮ ಚೆಂಡು ನೇರವಾಗಿ ಅದ್ದು ಕಡೆಗೆ. ಆರಂಭಿಕ ಚೆಂಡು ಇಲ್ಲಿ ವೈಡ್ ಆಗ್ತಾ ಇದೆ. ಹಳಿ ತಪ್ಪಿದಂತ ಚೆಂಡು ಲೆಗ್ ಸ್ಟಂಪ್ ನ ನಿರ್ದಿಷ್ಟ ರೇಖೆಯಿಂದ ಹೊರಭಾಗದಲ್ಲಿ ಕಾಣಿಸಿಕೊಳ್ಳುತ್ತಾ ಇದೆ. ವೈಡ್ ಅನ್ನತಕ್ಕಂತ ಉತ್ತರಗಳು, ಸಂದೇಶಗಳು, ಅಂಕಿಅಂಶ ಪಟ್ಟಿ ಶುಭಾರಂಭವನ್ನು ಕಾಣುವುದೇ ಆದ್ರೆ ಮಗದೊಮ್ಮೆ ದ್ವಿತೀಯ ಬಾರಿಗೆ ದಾಳಿಗಾರಿಕೆಯನ್ನು ಪೂರೈಸಬೇಕಾಗಿದೆ ಇಲ್ಲಿ ಮಿಸ್ಟರ್ ಅಶ್ರಾಫ್. ಮಗದೊಮ್ಮೆ ಸೊಗಸಾದ ಕ್ಷೇತ್ರ ಪಾಲನೆ ಅಶ್ರಾಫ್.
ಐಕಾನ್ ಅನ್ನುವಂತ ಹೆಸರಿಗೆ ತಕ್ಕ ರೀತಿಯ ಪ್ರದರ್ಶನವೇ ಸರಿ. ಇಲ್ಲಿ ಒಂದೊಂದು ಅಂಕವನ್ನ ಕೂಡ ತಡೆ ಹಿಡಿಯುವಂತ ಪ್ರಯತ್ನಗಳು ಯಶಸ್ವಿ ಆಗ್ತಾ ಇದೆ. ಆರಂಭಿಕ ಚೆಂಡು ವೈಡ್ ಆಗಿದ್ರು ಕೂಡ ಬಳಿಕದ ಚೆಂಡನ್ನ ಡಾಟ್ ಡೆಲಿವರಿಯಾಗಿ ಪರಿವರ್ತಿಸಿಕೊಳ್ತಾ ಇದ್ದಾರೆ. ಕೊನೆಯ 5 ಚೆಂಡುಗಳು ಬಾಕಿ ಆರಂಭಿಕ ಓವರ್ನಲ್ಲಿ. ಅದ್ದು ಸ್ಟ್ರೈಕರ್ ತುದಿಯಲ್ಲಿ ಓವರಿನ ದ್ವಿತೀಯ ಚೆಂಡು ಮಗದೊಮ್ಮೆ ಅಶ್ರಫ್ ಟು ಅದ್ದು. ಈ ಬಾರಿ ಮಗದೊಮ್ಮೆ ಸುಂದರ ಶೈಲಿಯಲ್ಲಿ ಸ್ವೀಪ್ ಮಾಡ್ತಾ ಇದ್ದಾರೆ. 1 ಅಂಕದೊಂದಿಗೆ ಸದ್ಯ ಆದರ್ಶಿಗೆ ಸ್ಟ್ರೈಕರ್ ವಿಭಾಗ ಒದಗಿ ಬರುತ್ತಾ ಇದೆ. ನಾಲ್ಕು ಚೆಂಡುಗಳು ಬಾಕಿ. ತೃತೀಯ ಬಾರಿಗೆ ಅಶ್ರಫ್ ದಾಳಿಗಾರಿಕೆಯನ್ನು ಪೂರೈಸಿಕೊಳ್ಳಬೇಕಾಗಿದೆ. ಈ ಬಾರಿ ಅಶ್ರಫ್ ತಂದುಕೊಡಿದ ಮುಂದಿನ ಚೆಂಡು ಸಿಗಬೇಕಾಗಿದೆ. ನೇರವಾಗಿ ಆದರ್ಶ್ ಕಡೆಗೆ ಕಾದು ನೋಡಬೇಕಾಗಿದೆ. ಮುಂದಿನ ಚೆಂಡಿಗೆ ಅದ್ಯಾವ ರೀತಿಯಲ್ಲಿ ಉತ್ತರವನ್ನು ನೀಡಲಿಕ್ಕಿದ್ದಾರೆ. ಬಹುಶಃ ಎರಡು ತಂಡಗಳು ಕೂಡ ಗೆಲುವಿನ ಅನಿವಾರ್ಯತೆ ಖಂಡಿತ ಇದ್ದೇ ಇದೆ. ಈ ಬಾರಿ ದಂಡಿಸುವಂತ ಪ್ರಯತ್ನ, ಬಾಲು ಅವರ ಕೈ ಸೇರುತ್ತಾ ಇದೆ. ಚೆಂಡು ಮತ್ತೆ 1 ಅಂಕ. ಬಹುಶಃ ಹೈಲ್ಯಾಂಡ್ಸ್ ತಂಡ ಆಡಿರುವಂತಹ 5 ಪಂದ್ಯಾಟಗಳಲ್ಲಿ 2 ಪಂದ್ಯಾಟಗಳನ್ನ ಸೋತು 2 ಪಂದ್ಯಾಟಗಳನ್ನ ಗೆದ್ದು 1 ಪಂದ್ಯಾಟದ ಟೈಯೊಂದಿಗೆ ಮುಂದುವರಿತಾ ಇದೆ. ಮತ್ತೊಂದು ಕಡೆ ವೆಲ್ಕಮ್ ಬ್ರದರ್ಸ್ ತಂಡ ಆಡಿರುವಂತಹ 5 ಪಂದ್ಯಾಟಗಳಲ್ಲಿ 3 ಸೋಲು ಹಾಗೂ 2 ಗೆಲುವಿನೊಂದಿಗೆ ಮುಂದುವರಿತಾ ಇದೆ. ಈ ಒಂದು ಪಂದ್ಯಾಟದ ಗೆಲುವು ಖಂಡಿತ ಇಲ್ಲಿ ವೆಲ್ಕಮ್ ಬ್ರದರ್ಸ್ ತಂಡಕ್ಕೆ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಬೇಕಿದೆ. ಹಾಗೆ ಹೈಲ್ಯಾಂಡ್ಸ್ ತಂಡಕ್ಕೂ ಕೂಡ ಗೆಲುವಿನ ಅನಿವಾರ್ಯತೆ ಖಂಡಿತ ಇದ್ದೇ ಇದೆ. ಕಾರಣ 2 ಪಂದ್ಯಾಟಗಳನ್ನು ಗೆದ್ದಿದ್ದೀರಿ, 1 ಪಂದ್ಯಾಟ ಸಮಬಲಗೊಂಡಿದೆ. ಅರ್ಹತಾ ಸುತ್ತುಗಳಿಗೆ ಪ್ರವೇಶವನ್ನು ಪಡೆಯಬೇಕಾಗಿದ್ರೆ ಇಲ್ಲಿ ಹಲವಾರು ತಂಡಗಳ ನಡುವೆ ನೇರ ಪೈಪೋಟಿ ಏರ್ಪಡುತ್ತಾ ಇದೆ. ಬಾರಿ ಮಗದೊಮ್ಮೆ ದಂಡಿಸುವಂತ ಪ್ರಯತ್ನ, ಆದರ್ಶ್ ಕಡೆಯಿಂದ ರನ್ಔಟ್ಗೆ ಅವಕಾಶ, ಆದರೆ ಯಶಸ್ವಿ ಆಗ್ತಾ ಇಲ್ಲ. ಭಾಗಶಃ ಇಲ್ಲಿ ಸಿಸ್ಟಮ್ಸ್ ತಂಡ ಟೇಬಲ್ ಟಾಪರ್ಸ್ ಆಗಿ ಹೊರಹೊಮ್ಮುವಂತ ಸಾಧ್ಯತೆ ಇದೆ. ಕಾರಣ 4 ಪಂದ್ಯಾಟದ ಗೆಲುವು, 1 ಪಂದ್ಯಾಟ ಸಮಬಲಗೊಂಡಿದೆ. ಕೊನೆಯ 1 ಚೆಂಡು ಬಾಕಿ ಇದೆ. 1 ಪಂದ್ಯಾಟವನ್ನು ಮಾತ್ರ ಸೋತಿರುವಂತಹ ಸಿಸ್ಟಮ್ಸ್ ತಂಡ 4 ಪಂದ್ಯಾಟಗಳನ್ನು ಗೆದ್ದು 1 ಪಂದ್ಯಾಟವನ್ನು ಸಮಬಲಗೊಳಿಸಿಕೊಂಡಿದೆ. ಇಲ್ಲಿ 1ಯ ಬಳಿಕ 2ನೇ ಓಡಾಟ ಬೇಡವಾಗಿತ್ತು. ಅದು ಅವರ ಆದರ್ಶ್ ಅವರ ಆಟಕ್ಕಂತೆ ಬೀಳುತ್ತಾ ಇದೆ. ಆರಂಭಿಕ ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಇದೆ ಇಲ್ಲಿ ಹೈಲ್ಯಾಂಡ್ಸ್. ಆರಂಭಿಕ ಓವರ್ನ ಮುಕ್ತಾಯಕ್ಕೆ 1 ವಿಕೆಟ್ ಅನ್ನು ಕಳೆದುಕೊಂಡಿರುವಂತಹ ಹೈಲ್ಯಾಂಡ್ಸ್ ಒಟ್ಟಾರೆಯಾಗಿ 5 ಓಟಗಳನ್ನ ಕಲೆ ಹಾಕಿದೆ. 4 ಅಂಕಗಳನ್ನ ಒಟ್ಟಾರೆಯಾಗಿ 6 ಅಂಕಗಳನ್ನ ಗಳಿಸಿಕೊಂಡಿದೆ ಹೈಲ್ಯಾಂಡ್ಸ್ ತಂಡ. ಪ್ರಥಮ ಓವರಿನ ಮುಕ್ತಾಯಕ್ಕೆ ಕೊನೆಯ 18 ಚೆಂಡುಗಳ ಆಟ ಬಾಕಿ. ಟೋಟಲ್ ಸ್ಕೋರ್ 6. ಫಸ್ಟ್ ಬಾಲ್ ವೈಡ್, ಆ ಬಳಿಕ ಸಿಂಗಲ್, ಆ ಬಳಿಕ ಡಾಟ್, ವೈಡ್ ನ ಬಳಿಕ ಡಾಟ್, ಆ ಬಳಿಕ ಸಿಂಗಲ್, ಮತ್ತೊಂದು ಸಿಂಗಲ್, ಮತ್ತೆ ಕೂಡ ಸಿಂಗಲ್, ಆ ಬಳಿಕ ಕೂಡ ಸಿಂಗಲ್. ಕೊನೆಯ ಚೆಂಡು 1+ ವಿಕೆಟ್. ಒಟ್ಟಾರೆಯಾಗಿ 6 ಅಂಕದ ಗಳಿಕೆ ಆಗಿದೆ. ದ್ವಿತೀಯ ಓವರ್ ಎಸೆಯುವುದಕ್ಕಾಗಿ ದಾಳಿಗಾರ ಆಸಿಫ್ ದಾಳಿಗಾರಿಕೆ ಭಾಗದಲ್ಲಿ, ರಜಾಕ್ ಸ್ಟ್ರೈಕರ್ ತುದಿಯಲ್ಲಿ. ಬಾರಿ ಬಲವಾಗಿ ದಂಡಿಸುವಂತ ಪ್ರಯತ್ನ, ಮಿಡ್ ವಿಕೆಟ್ ಪರಿಸರದಲ್ಲಿ ಚೆಂಡು ಕ್ಷೇತ್ರ ಪಾಲಕನನ್ನ ಸೀಳಿ ಮುನ್ನುಗ್ತಾ ಇದೆ. ಮತ್ತೆ 1 ಅಂಕದ ಗಳಿಕೆಯೊಂದಿಗೆ 7ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ಸ್ಕೋರ್ ಬೋರ್ಡ್. ಈ ಬಾರಿ ಜೆರ್ಸಿ ಸಂಖ್ಯೆ 28 ಆಸಿಫ್ ಮುಂದುವರಿಸಿಕೊಳ್ಳಬೇಕಾಗಿ ತಂದುಕೊಡಿದ ದ್ವಿತೀಯ ಚೆಂಡನ್ನ ಅದು ಸ್ಟ್ರೈಕರ್ ತುದಿಯಲ್ಲಿ. ಮಗದೊಮ್ಮೆ ಡಾಟೆಡ್ ಡೆಲಿವರಿ ಆಗುವಂತ ಸಾಧ್ಯತೆ. ಅದು ಬ್ಯಾಟಿಂಗ್ ಎಲ್ಲೋ ಒಂದು ಕಡೆ ಕೊಂಚ ಮಟ್ಟಿಗೆ ಮೌನಕ್ಕೆ ಜಾರಿದಂತಿದೆ. ಕಾರಣ ಯಾವೊಂದು ದೊಡ್ಡ ಹೊಡೆತಗಳು ಕೂಡ ಬರುತ್ತಾ ಇಲ್ಲ. ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಮುಂದುವರಿತಾ ಇದೆ. ಈ ಬಾರಿ ತೀರಾ ಹೊರಭಾಗದಲ್ಲಿ ಚೆಂಡು ಕಾಣಿಸಿಕೊಳ್ಳುತ್ತಾ ಇದೆ. ವೈಡ್ ಅನ್ನ ತಕ್ಕಂತ ತೀರ್ಪು ಬರುತ್ತಾ ಇದೆ ತೀರ್ಪುಗಾರರಿಂದ. ಆರಂಭಿಕ 2 ಚೆಂಡುಗಳ ಮುಕ್ತಾಯ ಬಳಿಕ ಆಸಿಫ್ ತಂದುಕೊಡಿದ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ನೇರವಾಗಿ ಅದು ಕಡೆಗೆ ಜೆರ್ಸಿ ಸಂಖ್ಯೆ 18 ಆಟಗಾರನ ಕಡೆಗೆ ದಾಳಿಗಾರಿಕೆ ಸಂಯೋಜನೆಗೊಳಿಸಬೇಕಾಗಿದೆ.
ಈ ಬಾರಿ ಮಗದೊಮ್ಮೆ ಸೊಗಸಾದ ರೀತಿಯ ದಂಡನೆಯಾಗ್ತಾ ಇದೆ. ಘೋಷಿತ ವಲಯವನ್ನು ಚೆಂಡು ತಲುಪದೆ ಆದ್ರೆ ಅಂಕಿಅಂಶ ಪಟ್ಟಿಗೆ ಮತ್ತೊಂದು ಓಟಗಳನ್ನು ಜೋಡಿಸ್ತಾ 9. ಕೊನೆಯ 3 ಚೆಂಡುಗಳು ಬಾಕಿ ದ್ವಿತೀಯ ಓವರಿನಲ್ಲಿ. ಅಂತಿಮ 3 ಚೆಂಡುಗಳು ಬಾಕಿ ಇದೆ. ಮುನ್ನುಗ್ಗಿ ಬಾರಿಸುವಂತಹ ಪ್ರಯತ್ನ ಇಲ್ಲಿ ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು ಗುರುತಿಸಿಕೊಳ್ಳುತ್ತಾ ಇದೆ. ಮಗದೊಮ್ಮೆ ಸಿಂಗಲ್ ಗಳಿಕೆಯೊಂದಿಗೆ ಅಂಕಿಅಂಶ ಪಟ್ಟಿ ಡಬಲ್ ಡಿಜಿಟ್ಗೆ ಮುತ್ತಿಗ್ತಾ ಇದೆ. 10ರಲ್ಲಿರುವಾಗ 5ನೇ ಚೆಂಡನೆಸಬೇಕಾಗಿದೆ ಮಿಶ್ರ ಆಸೀಫ್. ತನ್ನದೇ ಶೈಲಿಯಲ್ಲಿ ನೇರ ರಜಾಕ್ ಕಡೆಗೆ ಬಾರಿ ಪಾದ ಸ್ಪರ್ಶ ಮಾಡಿದಂತ ಚೆಂಡು ಡಾಟೆಡ್ ಡೆಲಿವರಿ ಅನ್ನತಕ್ಕಂಥ ಉತ್ತರ ಬರುತ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಓವರಿನ ಕೊನೆಯ ಚೆಂಡು. ಒಟ್ಟು ಮೊತ್ತ ಕೇವಲ 10 ಓಟಗಳಿಂದ ಮಾತ್ರ ಆರಂಭಿಕ ಚೆಂಡಿಗೆ ವಿಕೆಟ್ ಬಂದಾಗಿತ್ತು. ದಾಳಿಗಾರಿಕಾ ವಿಭಾಗದಲ್ಲಿ ಮಿಶ್ರ ಸಫ್ವಾನ್ ಕೂಡಿದ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಬಹುಶಃ ಇರುವ ಪ್ರತಿಭಾನ್ವಿತ ಐಕಾನ್ ಆಟಗಾರರು ಒಂದು ಕಡೆ ರಜಾಕ್ ಇದ್ರೆ ಮತ್ತೊಂದು ಕಡೆ ಶಮೀರ್ ಅವರನ್ನ ಕಾಣ್ತಾ ಇದ್ದಾವೆ. ಕುಳಾಲ ಪ್ರೀಮಿಯರ್ ಲೀಗ್ 2025ರ 11ನೇ ಸೀಸನ್ ಅಲ್ಲಿ ನಾವಿದ್ದೇವೆ. ಬಹಳ ಅದ್ದೂರಿಯಾಗಿ ನಡೀತಾ ಇರುವಂತಹ ಪಂದ್ಯಾಟ. ಲಾಲಿಪಾಪ್ ಮಾದರಿಯಲ್ಲಿ ಬಂದಂತ ಚೆಂಡಾಗಿತ್ತು. ಮಗದ ಒಂದು ವಿಕೆಟ್ ರನ್ಔಟ್ ಮುಖೇನ ಇಲ್ಲದ ಅಂಕಗಳನ್ನ ಕದಿಯುವಂತ ಪ್ರಯತ್ನವನ್ನ ಮಾಡಿದ್ರು. ಮಗದೊಂದು ವಿಕೆಟ್ ಅನ್ನ ಕಬಳಿಕೆಯಾಗ್ತಾ ಇದೆ ಇಲ್ಲಿ. ಓವರಿನ ಮುಂದಿನ ಚೆಂಡು ಬಹುಶಃ 3ನೇ ಚೆಂಡನ್ನು ಎಸೆಯಬೇಕಾಗಿದೆ ಸಫ್ವಾನ್. ಆರಂಭಿಕ 2 ಚೆಂಡುಗಳಲ್ಲೂ ಕೂಡ ರನ್ಔಟ್ ಆಗಿ ವಿಕೆಟ್ ಮುಖೇನ 2 ವಿಕೆಟ್ಗಳ ಕಬಳಿಕೆಯಾಗಿದೆ. 2 ಚೆಂಡು, 4 ಚೆಂಡುಗಳು ಬಾಕಿ ಇದೆ. ಎರಡು ಚೆಂಡುಗಳು ಮಾತ್ರ ಮುಕ್ತಾಯ ಕಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ 10 ಅಂಕದ ಗಳಿಕೆ. ಮೂರನೇ ಚೆಂಡು ಈ ಬಾರಿ ವೈಡ್ ಅನ್ನತಕ್ಕಂಥ ತೀರ್ಪುಗಾರರಿಂದ ಎಕ್ಸ್ಟ್ರಾ ರೂಪದ ಅಂಕಗಳು ಹೆಚ್ಚುವರಿ ಆಗ್ತಾ 11 ಸ್ಕೋರ್ ಬೋರ್ಡ್ ನಲ್ಲಿ. ಮಗದೊಮ್ಮೆ ಬಲವಾಗಿ ದಂಡಿಸ್ತಾ ಇದ್ದಾರೆ. ಇಲ್ಲಿ ಕ್ಯಾಚ್ ಔಟ್ ಅವಕಾಶ. ನೇರವಾಗಿ ಬಾಲು ಕೈ ಸೇರ್ತಾ ಇದೆ. ಐಕಾನ್ ಆಟಗಾರನ ಅಧ್ಯಾಯ ಅಂತ್ಯಗೊಳ್ಳುತ್ತಾ ಇದೆ. ಮಗದೊಂದು ವಿಕೆಟ್ ಅನ್ನು ಹೈಲ್ಯಾಂಡ್ಸ್ ತಂಡ ಕಳೆದುಕೊಳ್ಳುತ್ತಾ ಇದೆ. ನಿರ್ಣಾಯಕ ಪಂದ್ಯಾಟದಲ್ಲಿ ಹೈಲ್ಯಾಂಡ್ಸ್ ತಂಡ ಕೊಂಚ ಮಟ್ಟಿಗೆ ದುಡುಕ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಭುಗಿಲೇಳುತ್ತಾ ಇದೆ. ಆರಂಭಿಕ 3 ಚೆಂಡುಗಳು ಇಲ್ಲಿ ಮುಕ್ತಾಯವನ್ನು ಕಾಣುವುದೇ ಆದರೆ ಗಳಿಸಿಕೊಂಡದ್ದು 11. ಒಟ್ಟಾರೆಯಾಗಿ ಸಾಕಷ್ಟು ಪ್ರತಿಭಾನ್ವಿತ ಆಟಗಾರ ನಿರ್ಗಮನವನ್ನು ಕಾಣ್ತಾ ಇದ್ದೀವಿ ಒಂದು ಇನ್ನಿಂಗ್ಸ್ ನಲ್ಲಿ ಹೈಲ್ಯಾಂಡ್ಸ್ ಪರವಾಗಿ.
ನಾಲ್ಕನೇ ಚೆಂಡು ಸಫ್ವಾನ್ ಮುಖೇನ ಸಂತೋಷ ಸ್ಟ್ರೈಕರ್ ತುದಿಯಲ್ಲಿ. ಈ ಬಾರಿ ನಿಧಾನಗತಿಯ ಚೆಂಡಾಗಿತ್ತು. ಮಗದೊಮ್ಮೆ ತನ್ನನ್ನ ದಂಡಿಸು ಅನ್ನುವಂತ ಮಾತಿನೊಂದಿಗೆ ಬಂದಂತ ಚೆಂಡಾಗಿತ್ತು. ಅನ್ಫಾರ್ಚುನೇಟ್ಲಿ ಸುವರ್ಣ ಅವಕಾಶವನ್ನ ಕೈ ಚೆಲ್ಲಿಕೊಳ್ತಾ ಇದ್ದಾರೆ. ಈ ಬಾರಿ ನೆಲಮಟ್ಟ ದಾಳಿಗಾರಿಕೆ ಆಗ್ತಾ ಇದೆ. ಡಾಟ್ ಡೆಲಿವರಿ ಆಗುವಂತ ಸಾಧ್ಯ. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ. ಆರಂಭಿಕ ಮೂರನೇ ಓವರಿನ ಕೊನೆಯ ಚೆಂಡು ಇದಾಗಿರ್ಲಿಕ್ಕಿದೆ. ಈ ಬಾರಿ ಬಲವಾದ ಮನವಿಗೆ ಯಾವುದೇ ಪುರಸ್ಕಾರ ಇಲ್ಲ. ವೈಡ್ ಅನ್ನತಕ್ಕಂಥ ತೀರ್ಪುಗಾರರಿಂದ ವೈಡ್ ಅನ್ನುವಂತ ಸೂಚನೆ ಬಂದಿತ್ತು ತೀರ್ಪುಗಾರರಿಂದ. ಹೆಚ್ಚುವರಿ ಅಂಕಿಅಂಶ ಪಟ್ಟಿಯಲ್ಲಿ 12ರ ಗಳಿಕೆ ಆಗ್ತಾ ಇದೆ. ಕೊನೆಯ ಒಂದು ಚೆಂಡು ಕೂಡ ಬಾಕಿ. ಸಂತೋಷ್ ಕಡೆಗೆ ದಾಳಿಗಾರಿಕೆಯನ್ನು ಪೂರೈಸಬೇಕಾಗಿದೆ. ಅಂತಿಮ ಚೆಂಡನ್ನ ಈ ಬಾರಿ ಮಗದೊಮ್ಮೆ ಒಂಟಿ ಅಂಕದ ಗಳಿಕೆಯೊಂದಿಗೆ ಖಾತೆಯ ಶುಭಾರಂಭವನ್ನ ಹೆಚ್ಚುವರಿಯಾಗಿ ಅಂಕಿಅಂಶ ಪಟ್ಟಿಯಲ್ಲಿ 13 ಅಂಕದ ಗಳಿಕೆಯಾಗಿದೆ. ಆರಂಭಿಕ 3 ಓವರ್ಗಳು ಮುಕ್ತಾಯ. ಕೊನೆಯ 6 ಚೆಂಡುಗಳ ಆಟ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ ನ ಕೊನೆಯ 6 ಚೆಂಡುಗಳು ಮಾತ್ರ ಬಾಕಿ. ಅಂತಿಮ 6 ಚೆಂಡುಗಳು ಬಾಕಿ ಇದೆ. ಈ ಬಾರಿ ಕಾದು ನೋಡಬೇಕಾಗಿ ದಾಳಿಗಾರಿಕೆ ವಿಭಾಗದಲ್ಲಿ ರಾಜಿಕ್ ಪ್ರಥಮ ಚೆಂಡು ವೈಡ್ ಅನ್ನತಕ್ಕಂಥ ಬರುತ್ತಾ ಇದೆ. ಹೆಚ್ಚುವರಿ ಅಂಕಿಅಂಶ ಪಟ್ಟಿಯಲ್ಲಿ 14 ಓವರಿನ ಪ್ರಥಮ ಚೆಂಡು ಮಗದೊಮ್ಮೆ ರಾಜಿಕ್ 2 ಸಂತೋಷ್ ದಂಡಿಸುವಂತ ಪ್ರಯತ್ನ. ಮಿಡ್ ವಿಕೆಟ್ ಪರಿಸರಕ್ಕೆ ಚೆಂಡು ರವಾನೆ ಆಗ್ತಾ ಇದೆ. ಮತ್ತೆ ಒಂಟಿ ಅಂಕ. ಹೆಚ್ಚುವರಿ ಓಟಗಳ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಕೊನೆಯ 5 ಚೆಂಡುಗಳು ಬಾಕಿ. ಇನ್ನಿಂಗ್ಸ್ ಮುಕ್ತಾಯಕ್ಕೆ. ಮುಂದಿನ ಪಂದ್ಯದ ಟಾಸ್ಗಾಗಿ ಬನ್ನಿ. ವೆಲಂಕನಿ ಸ್ಟ್ರೈಕರ್ಸ್ ವಿರುದ್ಧವಾಗಿ ತುಳುನಾಡು ತಂಡದ ಆಟಗಾರ ದಯವಿಟ್ಟು ಮುಂದಿನ ಪಂದ್ಯದ ಟಾಸ್ಗಾಗಿ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದು. ಲೀಗ್ನ ಕೊನೆಯ ಪಂದ್ಯಾಟ ವೆಲಂಕನಿ ಸ್ಟ್ರೈಕರ್ಸ್ ವಿರುದ್ಧವಾಗಿ ತುಳುನಾಡ ತಂಡದ ಆಟಗಾರರು. ಈ ಬಾರಿ ಮಗದೊಮ್ಮೆ ಯಾವುದೇ ಓಟಗಳಿಲ್ಲದೆ ಚೆಂಡು ಡಾಟ್ ಡೆಲಿವರಿ ಆಗ್ತಾ ಇದೆ. ವಿಕೆಟ್ ಅನ್ನ ಕಬಳಿಸಿಕೊಳ್ಳುತ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಂಕಿಅಂಶ ಪಟ್ಟಿಯಲ್ಲಿ 16 ಅಂಕದ ಗಳಿಕೆಯಾಗಿದೆ. ಆರಂಭಿಕ 3 ಎಸೆತಗಳು ಮುಕ್ತಾಯ. ಕೊನೆಯ 3 ಚೆಂಡುಗಳು ಬಾಕಿ ಇದೆ. 16 ಅಂಕಗಳು ಬಹುಶಃ ಹೈಲ್ಯಾಂಡ್ಸ್ ತಂಡವನ್ನ ಕನಿಷ್ಠ ಮೊತ್ತಕ್ಕೆ ಕೆಡುವಂತ ಪ್ರಯತ್ನಗಳಲ್ಲಿ ಯಶಸ್ವಿಯಾಗ್ತಾ ಇದೆ. ವೆಲ್ಕಮ್ ಬ್ರದರ್ಸ್ ತಂಡ ಕೊನೆಯ 3 ಚೆಂಡುಗಳು ಬಾಕಿ ಇರುವಾಗ ಹೊಸ ಆಟಗಾರ ಸ್ಟ್ರೈಕರ್ ತುದಿಗೆ ಅರ್ಪಿತ್ ನಾಮಧೇಯ ಕೇಳಿ ಬರುತ್ತಾ ಇದೆ ದಾಂಡುಗಾರಿಕೆ ವಿಭಾಗದಲ್ಲಿ. ಈ ಬಾರಿ ವೈಡ್ ನೊಂದಿಗೆ ಅಂಕಿಅಂಶ ಪಟ್ಟಿ 17ಕ್ಕೆ ಏರಿಕೆಯನ್ನು ಕಾಣ್ತಾ ಇರುವಾಗ ಕೊನೆಯ 3 ಚೆಂಡುಗಳನ್ನು ಮತ್ತೆಸಬೇಕಾಗಿದೆ ದಾಳಿಗಾರ ಮುಷರಾಜಿ. ಇಲ್ಲಿ ನೇರ ವಿಭಾಗದಲ್ಲಿ ಚೆಂಡು ರವಾನೆಯಾಗ್ತಾ ಇದೆ. ಬಾಲು ಕೈ ಸೇರ್ತಾ ಇದೆ. ಮಗದೊಮ್ಮೆ ಸಿಂಗಲ್. 18 ಅಂಕಿಅಂಶ ಪಟ್ಟಿಯಲ್ಲಿ ಅಂತಿಮ 2 ಚೆಂಡುಗಳು ಬಾಕಿ. ಈ ಬಾರಿ ದೊಡ್ಡ ಹೊಡೆತ ಸೀಮಾರೇಖೆ ಹೊರಭಾಗದಲ್ಲಿ ಚೆಂಡು. ಬಹುಶಃ ತೀರ್ಪುಗಾರರ ಉತ್ತರ ಬರಬೇಕಾಗಿದೆ. ಬೌಂಡ್ರಿ ಅನ್ನುವಂತ ಸೂಚನೆ ತೀರ್ಪುಗಾರರಿಂದ. ಹೆಚ್ಚುವರಿ ಅಂಕಿಅಂಶ ಪಟ್ಟಿಯಲ್ಲಿ 22 ಅಂಕಿಅಂಶ ಪಟ್ಟಿಯಲ್ಲಿ ಕೊನೆಯ 2 ಚೆಂಡುಗಳು ಬಾಕಿ. ಸಾರಿ, 1 ಚೆಂಡು ಮಾತ್ರ ಬಾಕಿ. 22 ಸ್ಕೋರ್ ಬೋರ್ಡ್ ನಲ್ಲಿ ಅಂತಿಮದ ಚೆಂಡು. ನೋ ಬಾಲ್ ಘೋಷಣೆಯಾಗ್ತಾ ತೀರ್ಪುಗಾರರಿಂದ. ನೋ ಬಾಲ್. ಅಂತಿಮ ಓವರ್ ಸಂಪೂರ್ಣವಾಗಿ ಹೈಲ್ಯಾಂಡ್ಸ್ ಪರವಾಗಿದೆಯೋ. ಕೊನೆಯ 1 ಚೆಂಡು ಇನ್ನೂ ಕೂಡ ಬಾಕಿ ಇದೆ. ಫ್ರೀ ಹಿಟ್ ಅನ್ನುವಂತ ಸೂಚನೆ. ಫ್ರೀ ಹಿಟ್ ಅವಕಾಶ ಇದೆ ಇಲ್ಲಿ. ಬೌಂಡ್ರಿ ಬಳಿಕ ಮತ್ತೊಂದು ದೊಡ್ಡ ಹೊಡೆತವನ್ನು ದಂಡಿಸಬಹುದಾಗಿದೆ. ಫ್ರೀ ಹಿಟ್ ಸೂಚನೆ ಬಂದಾಗಿದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಮಗದೊಮ್ಮೆ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನ ಆದರೆ ಈ ಬಾರಿ ಕ್ಯಾಚ್. ಸಾರಿ, ಫ್ರೀ ಹಿಟ್ ಚಾಲ್ತಿಯಲ್ಲಿತ್ತು.
ಒಂಟಿಯ ಬಳಿಕ ಅವಳಿ ಓಟಾದ ಪ್ರಯತ್ನ ಯಶಸ್ವಿಯಾಗ್ತಾ ಇಲ್ಲ. ಕೇವಲ ಸಿಂಗಲ್ ಗಳಿಕೆಯೊಂದಿಗೆ 25 ಅಂಕದ ಅವಶ್ಯಕತೆ. 25 ಅಂಕದ ಅವಶ್ಯಕತೆ ಇದೆ ವೆಲ್ಕಮ್ ಬ್ರದರ್ಸ್ ತಂಡಕ್ಕೆ ನಿಗದಿತ 24 ಚೆಂಡುಗಳ ಮುಂದೆ. ಆದಷ್ಟು ಬೇಗ ವೆಲ್ಕಮ್ ಬ್ರದರ್ಸ್ ಬ್ಯಾಟಿಂಗ್ ನ ತೊಡಗಿಸಿಕೊಳ್ಬೇಕು. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸುವಂತೆ ಹೈಲ್ಯಾಂಡ್ಸ್ ಹಾಗೆ ವೆಲ್ಕಮ್ ಬ್ರದರ್ಸ್ ತಂಡದೊಂದಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯದಲ್ಲಿ ವೆಲಂಕಣಿ ಸ್ಟ್ರೈಕರ್ಸ್ ವಿರುದ್ಧವಾಗಿ ತುಳುನಾಡು ತುಡೂರು ತಂಡ ಟಾಸ್ ಅನ್ನು ಗೆದ್ದುಕೊಳ್ತಾ ಕ್ಷೇತ್ರಪಾಲನ್ನು ಆಯ್ಕೆ ಮಾಡಿಕೊಂಡಿದೆ. ಎದುರಾಳಿ ವೆಲಂಕಣಿ ಸ್ಟ್ರೈಕರ್ಸ್ ತಂಡಕ್ಕೆ ಸೂಚನೆಯನ್ನು ರವಾನಿಸ್ತಾ ಇದ್ದೇವೆ. ಆರಂಭಿಕ ಇನ್ನಿಂಗ್ಸ್ ಬಳಿಕ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುತ್ತಾ ಇದೆ. ಒಂದು ಕುಲಾಲ ಪ್ರೀಮಿಯರ್ ಲೀಗ್ 2025ರ 11ನೇ ಸೀಸನ್ ನ ಕೊನೆಯ 2 ಪಂದ್ಯಾಟಗಳು ಲೀಗ್ ಹಂತದಲ್ಲಿ ಮಾತ್ರ ಬಾಕಿ ಇದೆ. ಈಗಾಗಲೇ ಬ್ಯಾಟಿಂಗ್ ಅನ್ನು ಪೂರೈಸಿರುವಂತಹ ಹೈಲ್ಯಾಂಡ್ಸ್ ತಂಡ ಒಟ್ಟಾರೆಯಾಗಿ 24 ಓಟಗಳನ್ನು ಗಳಿಸಿಕೊಂಡು 25ರ ಟಾರ್ಗೆಟ್ ಅನ್ನು ನೀಡಿದೆ. ಕಾದು ನೋಡಬೇಕಾಗಿದೆ ವೆಲ್ಕಮ್ ಬ್ರದರ್ಸ್ ಅದೆಷ್ಟರ ಮಟ್ಟಿಗೆ ಈ ಟಾರ್ಗೆಟ್ ಅನ್ನು ರೀಚ್ ಆಗುವಂತ ಪ್ರಯತ್ನವನ್ನು ಅದು ಯಾವ ರೀತಿಯಲ್ಲಿ ಮಾಡಲಿಕ್ಕಿದೆ ಎಂಬುದನ್ನ. ಆಸಿಫ್ ಹಾಗೆ ಅಶ್ರಫ್ ಇರುವರು ಕೂಡ ಐಕಾನ್ ಆಟಗಾರನ ಕಾಣ್ತಾ ಇದ್ದೇವೆ ದಾಳಿಗಾರಿಕೆ ಭಾಗದಲ್ಲಿ. ಹಾರಿಸ್ ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ ಆಟಗಾರರೇ ವಿನಂತಿಸಿಕೊಳ್ತಾ ಇದ್ದೇವೆ. ಸಮಯಾವಕಾಶ ಬಹಳಷ್ಟು ಕಡಿಮೆ ಇದೆ. ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿದೆ. ಅವರಿನ ಆರಂಭಿಕ ಚೆಂಡನ್ನು ಆರಿಸಬೇಕಾಗಿದೆ. 25 ಓಟಗಳ ಅವಶ್ಯಕತೆ ಇದೆ ಸ್ಟ್ರೈಕ್ ತುದಿಯಲ್ಲಿ. ಆಸಿಫ್ ಸ್ಟ್ರೈಕರ್ ತುದಿಯಲ್ಲಿ ಆರಂಭಿಕ ಚೆಂಡನ್ನು ಸೊಗಸಾದ ರೀತಿಯಲ್ಲಿ ಆರಂಭಿಕ ಚೆಂಡನ್ನು ದಂಡಿಸಿದ್ರು. ಮಿಸ್ ಫೀಲ್ಡಿಂಗ್ ನ ಬಳಿಕ 1 ಅಂಕಕ್ಕೆ ಸೀಮಿತಗೊಳ್ಳುತ್ತಾ ಇದೆ ಒಂದು ಆರಂಭಿಕ ಚೆಂಡು. ಖಾತೆ ಶುಭಾರಂಭವನ್ನು ಗೊಳ್ಳುವುದೇ ಆದರೆ 23ರ ಮುಂದೆ 24 ಓಟದ ಅವಶ್ಯಕತೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿದೆ. ಆಟಗಾರ ಗಮನಿಸಿಕೊಳ್ಳಬೇಕು. ಪ್ರತಿಯೊಂದು ಚೆಂಡುಗಳಿಗೂ ಕೂಡ ಮಾತುಕತೆಗಳು ನಡೆಸಬೇಡಿ ದಯವಿಟ್ಟು. ಓವರಿನ ದ್ವಿತೀಯ ಚೆಂಡು ಈ ಬಾರಿ ಹಾರಿಸ್ ಟು ಅಶ್ರಫ್ ಮಗದೊಮ್ಮೆ ದಂಡಿಸುವಂತ ಪ್ರಯತ್ನ. ಡಾಟ್ ಡೆಲಿವರಿ ಆಗ್ತಾ ಇದೆ. 30 yards ಒಳ ಭಾಗದಲ್ಲೇ ಕ್ಷೇತ್ರ ರಕ್ಷಣೆಗಳು ಪಡ್ತಾ ಇದೆ ಚೆಂಡು. ಇದರೊಂದಿಗೆ ಡಾಟ್ ಡೆಲಿವರಿ ದ್ವಿತೀಯ ಚೆಂಡು ಮುಂದುವರಿಸಿಕೊಳ್ಳುತ್ತಾ ಹಾರಿಸ್ ಈ ಬಾರಿ ಘೋಷಿತ ವಲಯವನ್ನು ತಲುಪ್ತಾ ಇದೆ ಚೆಂಡು. 1 ಅಂಕದೊಂದಿಗೆ ಸ್ಕೋರ್ ಬೋರ್ಡ್ ನಲ್ಲಿ 2 ಅಂಕದ ಗಳಿಕೆಯಾಗಿದೆ. ನೆಲಮಟ್ಟದ ಚೆಂಡನ್ನ ಮಗದೊಮ್ಮೆ ನೇರ ದೇಗುಲದ ಆವರಣದ ಒಳಕ್ಕೆ ದಂಡಿಸ್ತಾ ಇದ್ದಾರೆ. 2D ಅನ್ನುವಂತಹ ಸೂಚನೆ. 2 ಅಂಕದ ಗಳಿಕೆಯಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಆಗ್ತಾ 4. ಕೊನೆ 2 ಚೆಂಡುಗಳು ಬಾಕಿ ಇದೆ. ದಯವಿಟ್ಟು ಬಾಲ್ ಬಾಯ್ಸ್ ಗಳು ಅಲ್ಲಿ ಡಿಕ್ಲೇರ್ ಏರಿಯಾಗೆ ತೆರಳಿರುವಂತಹ ಚೆಂಡನ್ನು ಕೊಟ್ಟು ಸಹಕರಿಸಬೇಕು. ಬಾಲ್ ಬಾಯ್ಸ್ ಆಗ್ಬೇಕಂತಿಲ್ಲ. ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿರುವಂತಹ ಯಾವುದೇ ಆಟಗಾರರಾದ್ರೂ ಸಾಕು. ದಯವಿಟ್ಟು ಒಂದು ಚೆಂಡನ್ನು ತಂದುಕೊಡಿ. ಅಂತಿಮ 2 ಚೆಂಡುಗಳು ಬಾಕಿ. ಈ ಬಾರಿ ಮಗದೊಮ್ಮೆ ದಂಡಿಸುವ ಪ್ರಯತ್ನ ಕಬಸ್ ಕಡೆಗೆ. 1 ಅಂಕದ ಸಂಪಾದನೆಯೊಂದಿಗೆ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಆರಂಭಿಕ ಓವರ್ನ ಕೊನೆಯ ಚೆಂಡಿದಾಗಿರ್ಲಿಕ್ಕಿದೆ 5 ಅಂಕದ ಗಳಿಕೆಯೊಂದಿಗೆ. ಕೊನೆಯ ಚೆಂಡು ಅಂತಿಮ ಚೆಂಡು ಚಲಾವಣೆಯಲ್ಲಿದೆ ಹಾರಿಸ್ ಮುಖೇನ.
ಇಲ್ಲಿ ಜಿಗಿದ ಕಂಡಿದ್ದಂತ ಚೆಂಡು ಕ್ಯಾಚ್ ಅನ್ನ ಪಡೆದುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿಕೊಳ್ತಾ ಇಲ್ಲ ಇಲ್ಲಿ ಕ್ಷೇತ್ರ ಪಾಲಕರು. ಇದರೊಂದಿಗೆ ಆರಂಭಿಕ ಓವರ್ ಮುಕ್ತಾಯದ ವೇಳೆಯಲ್ಲಿ ಗಳಿಸಿಕೊಂಡದ್ದು ಒಟ್ಟಾರೆಯಾಗಿ 6 ಓಟಗಳನ್ನ. ಅಂತಿಮ 18 ಚೆಂಡುಗಳು ಬಾಕಿ ಇದೆ. 18ರ ಮುಂದೆ 19 ಅಂಕದ ಅವಶ್ಯಕತೆ ವೆಲ್ಕಮ್ ಬ್ರದರ್ಸ್ ತಂಡಕ್ಕೆ. ಕೊನೆಯ 18 ಚೆಂಡುಗಳ ಮುಂದೆ 19 ಅಂಕದ ಅವಶ್ಯಕತೆ ಇದೆ. ಪಂದ್ಯಾಟವನ್ನ ಶೀಘ್ರಗತಿಯಲ್ಲಿ ಮುಗಿಸಿಕೊಡಬೇಕು ಆಟಗಾರ, ಗಮನಿಸಿಕೊಳ್ಳಿ. ಮತ್ತೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ, ಸಾಕಷ್ಟು ಸಮಯ ಅವಕಾಶ ಕಡಿಮೆ ಇದೆ. ಆಟಗಾರರೇ ಗಮನಿಸಿಕೊಳ್ಳಿ, ಸಮಯದ ಕೊರತೆ ಇದೆ, ದಯವಿಟ್ಟು ಪಂದ್ಯಾಟವನ್ನು ಮುಂದುವರಿಸಿ. ಪ್ರತಿಯೊಂದು ಚೆಂಡಿಗೂ ಪ್ರತಿಯೊಂದು ಓವರ್ಗೂ ಕೂಡ ಸಾಕಷ್ಟು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಿ. ಸಂಘಟಕರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇರುವಂತದ್ದು, ದಯವಿಟ್ಟು ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸುವಂತೆ. ತೀರ್ಪುಗಾರರು ಪಂದ್ಯಾಟವನ್ನು ಆದಷ್ಟು ಬೇಗ ನಡೆಸಿಕೊಡುವಲು ಅನುವನ್ನು ಮಾಡಿಕೊಡಬೇಕು ದಯವಿಟ್ಟು. ಯಾವುದೇ ಹೆಚ್ಚಿನ ಮಾತುಕತೆಗಳಿಗೆ ಅವಕಾಶವನ್ನು ನೀಡಬೇಡಿ. ದಾಳಿಗಾರಿಕೆಯಲ್ಲಿ ರಜಾಕ್ ದಾಳಿಗಾರಿಕೆಯಲ್ಲಿ ಪ್ರಥಮ ಚೆಂಡು ಬಹುಶಃ ಇಲ್ಲಿ ವೈಡ್ ಅನ್ನುವಂತ ಸೂಚನೆ ಆಫ್ ಸ್ಟಂಪ್ ನಿಂದ ಹೊರಭಾಗದಲ್ಲಿ ಹೆಚ್ಚುವರಿಯಾದ ಸ್ಕೋರ್ ಬೋರ್ಡ್ ನಲ್ಲಿ 7 ಗಳಿಕೆಯಾಗಿದೆ. ಮುಂದುವರಿಸಿಕೊಳ್ತಾ ಅವರಿನ ದ್ವಿತೀಯ ಚೆಂಡು ಪ್ರಥಮ ಚೆಂಡು ಮಗದೊಮ್ಮೆ ಪ್ರಯತ್ನದಲ್ಲಿ 1 ಅಂಕದ ಸಂಪಾದನೆಗಾಗಿ ಓಡಾಟ ಮತ್ತು ಯಶಸ್ವಿ. ನಿರಂತರವಾಗಿ ಅಂಕಗಳನ್ನು ಗಳಿಸಿಕೊಳ್ಳುವಂತ ಪ್ರಯತ್ನಗಳಾಗ್ತಾ ಇದೆ ಮತ್ತು ಆ ಓಟದಲ್ಲಿ ಯಶಸ್ವಿಯನ್ನು ಪೂರೈಸಿಕೊಳ್ತಾ ಇದ್ದಾರೆ. ಮುಂದಿನ ಚೆಂಡು ಓವರಿನ ದ್ವಿತೀಯ ಚೆಂಡು ಇದಾಗಿರ್ಲಿಕ್ಕಿದೆ. ಜಿಗಿತ ಕಂಡಿದ್ದಂತ ಚೆಂಡು ಸೀಮಾರೇಖೆ ಹೊರಭಾಗದ ದರ್ಶನವಾಗ್ತಾ ಇದೆ. ಮಿಸ್ಟರ್ ಅಶ್ರಫ್ ಐಕಾನ್ ತಾರೆ ಇಲ್ಲಿ ಐಕಾನಿಕ್ ಪ್ಲೇ ಅನ್ನು ನೀಡುತ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆ ಎರಡೂ ತಂಡಗಳಿಗೂ ಕೂಡ ಡೂ ಆರ್ ಡೈ ಮಾದರಿಯ ಪಂದ್ಯಾಟ ಇದೆ ಲೀಗ್ ಹಂತದಲ್ಲಿ. ಎರಡು ತಂಡ ಕೂಡ ಗೆಲುವಿನ ನಿವರ್ತಿ ಇದ್ದಾಗ ಅಂಕಿಅಂಶ ಪಟ್ಟಿ ದಿಢೀರ್ 14ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಸೊಗಸಾದ ಬ್ಯಾಟಿಂಗ್, ಶಕ್ತಿಗಿಂತ ಯುಕ್ತಿ ಮೇಲನ್ನುವಂತ ಮಾತಿದೆ. ಮಾತಿಗೆ ತಕ್ಕ ರೀತಿಯಲ್ಲಿ ಅಶ್ರಫ್ ದಂಡನ್ನು ತಿರುಗಿಸ್ತಾ ಇದ್ದಾರೆ. ಸ್ಕೋರ್ ಬೋರ್ಡ್ ನಲ್ಲಿ 15. ದ್ವಿತೀಯ ಓವರಿನ ಆರಂಭಿಕ 3 ಚೆಂಡುಗಳು ಮುಕ್ತಾಯ. 4ನೇ ಬಾರಿಗೆ ಮಗದೊಮ್ಮೆ ಇಲ್ಲಿ ವಾಯ್ಡ್ ಅನ್ನುವಂತ ಸೂಚನೆ ತೀರ್ಪುಗಾರರಿಂದ 16ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಅಂಕಿಅಂಶ ಪಟ್ಟಿ ನಿಧಾನಗತಿಯಲ್ಲಿ ಎದುರಾಳಿಗಳ ಗೆಲುವನ್ನು ಕಸಿದುಕೊಳ್ತಾ ಇದೆಯೋ ವೆಲ್ಕಮ್ ಬ್ರದರ್ಸ್ ಅನ್ನುವಂತ ಅನುಮಾನವಂತೂ ಮೂಡುತ್ತಾ ಇದೆ. ಮಗದೊಮ್ಮೆ ಸಾಲಾಗಿ ವೈಡ್ಗಳು ತಂಡವನ್ನ ಖಂಡಿತ ಅತಿ ಕಠಿಣ ದುರ್ಗಮ ಹಾದಿ ಕೊಂಡೊಯ್ತಾ ಇದೆ. ಸ್ಕೋರ್ ಬೋರ್ಡ್ ಅನ್ನು ಗಮನಿಸುವುದಾದ್ರೆ 17 ಅಂಕದ ಗಳಿಕೆಯಾಗಿದೆ. ಮಗದೊಮ್ಮೆ ಸೊಗಸಾದ ರೀತಿಯ ಬ್ಯಾಟಿಂಗ್ ಪ್ರದರ್ಶನ. ಹೆಚ್ಚುವರಿ 19ರಲ್ಲಿ 25 ಅಂಕದ ಗಳಿಕೆ ಇರುವಾಗ ಈ ಬಾರಿ ಮಗದೊಮ್ಮೆ ದಂಡಿಸ್ತಾ ಇದ್ದಾರೆ. ಕ್ಯಾಚ್ ಔಟ್ ಆಗುವ ಸಂಭವ ಮತ್ತು ಕ್ಯಾಚ್ ಔಟ್ ಅನ್ನುವಂತ ಉತ್ತರ ಬರುತ್ತಾ ಇದೆ. ಐಕಾನ್ ಆಟಗಾರನ ಅಧ್ಯಾಯ ಅಂತ್ಯಗೊಳ್ಳುತ್ತಾ ಇದೆ. ಇನ್ನುಳಿದಂತೆ 6 ಅಂಕದ ಅವಶ್ಯಕತೆ. ಕೊನೆಯ ಚೆಂಡು, ಲಾಸ್ಟ್ ಬಾಲ್, ಅಂತಿಮದ ಚೆಂಡು ಬಾಕಿ ಇದೆ. 13 ಚೆಂಡುಗಳ ಮುಂದೆ 6 ಅಂಕದ ಅವಶ್ಯಕತೆ ಮಾತ್ರ. ಹದಿಮೂರು ಚೆಂಡುಗಳ ಮುಂದೆ ಕೊನೆಯ 6 ಅಂಕಗಳು ಮಾತ್ರ ಬೇಕಾಗಿದೆ ವೆಲ್ಕಮ್ ಬ್ರದರ್ಸ್ ತಂಡಕ್ಕೆ. ಹೊಸ ದಾಂಡಿಗ ಮೈದಾನವನ್ನು ಪ್ರವೇಶಿಸಿ ಆಗಿದೆ, ಇಲ್ಲಿ ಕಾದು ನೋಡಬೇಕಾಗಿದೆ. ಕೊನೆಯ ಚೆಂಡು, ದ್ವಿತೀಯ ಓವರಿನ ಅಂತಿಮದ ಚೆಂಡು ಇದಾಗಿರ್ಲಿಕ್ಕಿದೆ. ಮಗದೊಮ್ಮೆ ವೈಡ್ ಅನ್ನತಕ್ಕಂಥ ತೀರ್ಪು. 5 ಅಂಕದ ಅವಶ್ಯಕತೆ 13 ಚೆಂಡುಗಳ ಮುಂದೆ. 13 to go, 5 to get. ಇದರೊಂದಿಗೆ ಓವರ್ ಮುಕ್ತಾಯ ಕಾಣ್ತಾ ಇದೆ. 12 ಚೆಂಡುಗಳಿದೆ, 5 ಅಂಕದ ಅವಶ್ಯಕತೆ.
ಸನತ್ ಅವರು ಎಲ್ಲಿದ್ರು ಕೂಡ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಸನತ್ ಮುಂದಿನ ಓವರ್ ಅದ್ದುಮುಖೇನ ದಾಳಿಗಾರಿಕೆ, ಬಲವಾಗಿ ದಂಡಿಸುವಂತ ಪ್ರಯತ್ನ, ನಿಧಾನಗತಿಯ ಚೆಂಡನ್ನ ಎಲ್ಲೋ ಒಂದು ಕಡೆ ವಿದ್ಯುತ್ ತಂತಿಯನ್ನು ತಗುಲಿದಂತ ಚೆಂಡು ಕ್ಷೇತ್ರಪಾಲಕರಿಗೆ ಅರಿವಾಗದಂತೆ 2 ಓಟಗಳನ್ನು ಪೂರೈಸಿಕೊಳ್ಳುವಂತೆ ಮಾಡುತ್ತಾ ಇದೆ. ಕೇವಲ 3 ಅಂಕದ ಅವಶ್ಯಕತೆ ಉಳಿದಂತೆ, ಅಂತಿಮ 3 ಅಂಕದ ಅವಶ್ಯಕತೆ ಮಾತ್ರ ಇದೆ. ಭಾಗಶಃ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುತ್ತಾ ಇದೆ ಇಲ್ಲಿ ವೆಲ್ಕಮ್ ಬ್ರದರ್ಸ್ ತಂಡ. ಕಾದು ನೋಡಬೇಕಾಗಿದೆ. ಅದ್ದು ದಾಳಿಗಾರಿಕೆ, ಮುಂದಿನ ಚೆಂಡು ಮಗದೊಮ್ಮೆ ಸೊಗಸಾದ ದಾಳಿಗಾರಿಕೆ. ಕೊನೆಯ ಕ್ಷಣದಲ್ಲೂ ಕೂಡ ಎದುರಾಳಿಗಳಿಗೆ ಬ್ರೇಕ್ ಅನ್ನು ಹಾಕುವಂತ ಕೆಲಸವಾಗ್ತಾ ಇದೆ. ಅಂತಿಮ 2 ಅಂಕದ ಅವಶ್ಯಕತೆ ಕಂಡು ಬರುತ್ತಾ ಇದೆ. 3 ಅಂಕದ ಅವಶ್ಯಕತೆ ಇದೆ ಕೊನೆಯದಾಗಿ. 10 ಚೆಂಡುಗಳ ಮುಂದೆ 3 ಅಂಕದ ಅವಶ್ಯಕತೆ. ಮಗದೊಮ್ಮೆ ಪಾದ ಸ್ಪರ್ಶ ಮಾಡಿದಂತ ಚೆಂಡು 1 ಅಂಕ ಪೂರೈಕೆಗೊಳ್ಳುತ್ತಾ ಇದೆ. 9ರ ಮುಂದೆ 2 ಅಂಕದ ಅವಶ್ಯಕತೆ ಇದೆ. 9 ಚೆಂಡುಗಳ ಮುಂದೆ 2 ಅಂಕ ಅನ್ನುವಂತ ಸಿಚುವೇಶನ್ ಎದುರಾಗ್ತಾ ಇದೆ. 9 ಚೆಂಡುಗಳು. ಈ ಬಾರಿ ಮಗದೊಮ್ಮೆ ಸಿಂಗಲ್ ಗಳಿಕೆ ಆಗ್ತಾ ಇದರೊಂದಿಗೆ ಪಂದ್ಯಾಟ ಸಮಬಲಗೊಳ್ಳುತ್ತಾ ಇದೆ. ಕೊನೆಯ 1 ಅಂಕದ ಅವಶ್ಯಕತೆ ಮಾತ್ರ. ಇದರೊಂದಿಗೆ ಪಂದ್ಯಾಟವನ್ನ ವೆಲ್ಕಮ್ ಬ್ರದರ್ಸ್ ತಂಡ ಗೆದ್ದುಕೊಳ್ಳುತ್ತಾ ಇದೆ. ಕಂಗ್ರಾಚುಲೇಷನ್ ಆಗಿದ್ರು ಆಳಿ ತಂಡ ಕೂಡ ಧನ್ಯವಾದಗಳು ತಿಳಿಸ್ತಾ ಮುಂದಿನ ಪಂದ್ಯಾಟ ನೇರವಾಗಿ ವೆಲ್ಲಂಕನಿ ಸ್ಟ್ರೈಕರ್ಸ್ ವಿರುದ್ಧವಾಗಿ ತುಳುನಾಡ ತುಡರ ಸಾಗಿ ಬರಲಿಕ್ಕಿದೆ. ಇದುವರೆಗೂ ಈ ಒಂದು ವೀಕ್ಷಕ ವಿವರಣೆಯ ಕೊಠಡಿಯಲ್ಲಿ ನಮ್ಮೊಂದಿಗೆ ಕಳೆದ ರಾತ್ರಿಯಿಂದ ಬೆಳಗಿನವರೆಗೆ ಸಹಕರಿಸಿದಂತಹ ನಯನ್ ಕುಮಾರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಕೆಪಿಎಲ್ ಸೀಸನ್ 11ರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈ ಒಂದು ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಅಶ್ರಫ್ ಒಂದು ಷಟ್ಕದ ಮುಖೇನವಾಗಿ ಪಂದ್ಯಾಟದ ಚಿತ್ರಣವನ್ನು ಬದಲಿಸಿದಂತಹ ಅಶ್ರಫ್ ಕಲ್ಲಜೇರ ಇವರಿಗೆ ನಮ್ಮ ವೀಕ್ಷಕ ವಿವರಣೆಗಾರ ನಯನ್ ಕುಮಾರ್ ಇವರು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ವಿನಮ್ರವಾದ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಸ್ ಬ್ಯಾಕ್ ಇನ್ ದ ಮ್ಯಾಚ್. ಪ್ರಥಮ ಲೀಗ್ ಮಾದರಿಯ ಕೊನೆಯ ಪಂದ್ಯಾಟದ ಹೊಸದಲ್ಲಿ ನಾವಿದ್ದೇವೆ. ಪಾಯಿಂಟ್ ಟೇಬಲ್ ನ ಕಡೆಗೆ ಕಣ್ಣು ಹಾಯಿಸುವುದಾದರೆ ಆದಷ್ಟು ಬೇಗ ಪಂದ್ಯವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೀಗ ಪಾಯಿಂಟ್ ಟೇಬಲ್ ನ ಮೇಲೆ ಕಣ್ಣು ಹಾಯಿಸುವುದಾದರೆ ಸ್ವಿಸ್ ಟೈಮ್ಸ್ ಅಬ್ದುಲ್ ಅಜೀಜ್ ಅವರ ತಂಡವು ಕ್ವಾಲಿಫೈ ಹಂತಕ್ಕೆ ಈಗಾಗಲೇ ತೇರ್ಗಡೆಯಾಗಿದೆ. ಇನ್ನುಳಿದ 4 ತಂಡಗಳು ತಲಾ 6 ಅಂಕಗಳನ್ನು ಪಡೆದುಕೊಂಡು
ಈ ಒಂದು ಕ್ವಾಲಿಫೈ ಹಂತಕ್ಕೆ ಸೆನರ್ಸ್ ಆಗ್ತಾ ಇದೆ. ಇನ್ನು ಒಂದು ಮ್ಯಾಚ್ ಇರ್ತದೆ. ಫಸ್ಟ್ ಬಾಲ್ ಇಸ್ ಈಸಿ ಟು ಡಿಕ್ಲೇರ್. ಆಲಿಸಬೇಕು, ಬಂದಿರೋದನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಪಂದ್ಯಾಟದ ಗೆದ್ದ ತಂಡವು ಕ್ವಾಲಿಫೈ ಹಂತಕ್ಕೆ ಸೆಣಸಾಡಲು ಸಜ್ಜಾಗಲಿಕ್ಕಿದೆ. ಬ್ರಿಲಿಯಂಟ್ ಫೀಲ್ಡಿಂಗ್. 2 balls. ಉಮ್ಮರ್ ಶಾಫಿ ಎಲ್ಲಿದ್ರು ಕೂಡ ಮೈಕ್ ಪಾಯಿಂಟ್ ನಲ್ಲಿ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಉಮ್ಮರ್ ಶಾಫಿ ಮೂರು ಎಸೆತಗಳಲ್ಲಿ ಬಿಟ್ಟುಕೊಟ್ಟದ್ದು 2. ತಂಡಗುಟ್ಟದ 4ನೇ ಎಸೆತ. ಗೆದ್ದರೆ ಕ್ವಾಲಿಫೈ ಹಂತದ ಪಂದ್ಯಾಟ, ಸೋತರೆ ಎಲಿಮಿನೇಟರ್ ನತ್ತ ಮುಖ ಮಾಡಲಿದೆ ತಂಡ. ಮತ್ತೆ ಅಗಲ ಎಸೆತ, 1 ಓಟದ ಸೇರ್ಪಡೆ, ಅಂಕಾಂಶ ಪಟ್ಟಿಯಲ್ಲಿ 3. ಬ್ಯಾಕ್ ಇಂಟು ದ ಮ್ಯಾಚ್. ನಿತೇಶ್ to Vinod, and it's a clean ball. ಪ್ರಥಮ ಉತ್ತರಿಯ ಪತನವಾಗ್ತಾ ಇದೆ. ಗೆದ್ದರೆ ಕ್ವಾಲಿಫೈ ಹಂತಕ್ಕೆ ಪ್ರಥಮ ಅಥವಾ ದ್ವಿತೀಯ ಅಥವಾ ತೃತೀಯ ಪ್ರಶಸ್ತಿಗಳಲ್ಲಿ ಒಂದು ಪಕ್ಕ ಆಗುವಂತಹ ಒಂದು ಸಂದರ್ಭ. ಇದೀಗ ಸ್ವಿಸ್ ಟೈಮ್ಗೆ ಪ್ರಥಮ ದ್ವಿತೀಯ ತೃತೀಯದಲ್ಲಿ ಒಂದು ಪಕ್ಕ ಆಗಿದೆ. ಇನ್ನೊಂದು ತಂಡ ಯಾವುದು ಈ ಸ್ವಿಸ್ ಟೈಮ್ ಅನ್ನು ಎದುರಿಸುವ ತಂಡ ಕಾದು ನೋಡಬೇಕಾಗಿದೆ. ಎಸ್, ವಿ ಆರ್ ಬ್ಯಾಕ್ ಇಂಟು ದ ಮ್ಯಾಚ್. ಒಂದು ಕಡೆಯಲ್ಲಿ ಉತ್ತಮವಾದಂತಹ ಲೈನಪ್ ಅನ್ನು ಪಡೆದುಕೊಂಡಂತಹ ತುಳುನಾಡು ಆಕ್ಟೋಡರ್ ಜೋಸ್ಟನ್ ಡಿಸೋಜಾ ಇವರ ನಾಯಕತ್ವದ ತಂಡ. ಇನ್ನೊಂದು ಕಡೆಯಲ್ಲಿ ವೆಲಂಕಣಿ ಅಟ್ಯಾಕರ್ಸ್. ಬ್ರಿಲಿಯಂಟ್ ಬೌಲಿಂಗ್. ಇಲ್ಲಿ ಮಿಸ್ ಫೀಲ್ಡಿಂಗ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಮತ್ತೆ ಲಾಸ್ಟ್ ಟೈಮ್ ಮತ್ತೆ ಅಗಲ ಎಸೆತ ಕಂಡು ಬರ್ತಾ ಇದೆ. ಮತ್ತೆ 1 ಓಟದ ಸೇರ್ಪಡೆ, ಅಂಕಾಂಶ ಪಟ್ಟಿಯಲ್ಲಿ ಬಿಟ್ಟುಕೊಟ್ಟದ್ದು 4. ಗೆದ್ದರೆ ಕ್ವಾಲಿಫೈಯರ್, ಸೋತರ ಎಲಿಮಿನೇಟರ್. It's a big hit. It's an easy catch. Collected by Vishal. Just number 6. ಪ್ರಥಮ ಓವರಿನ ಅಂತ್ಯಕ್ಕೆ ಅಂಕಾಂಶ ಪಟ್ಟಿ ತೋರಿಸ್ತಾ ಇದೆ 4 for the loss of 2 wickets. ಇನ್ನುಳಿದ 18 ಎಸೆತಗಳ ಮುಂದೆ ಎಷ್ಟು ಓಟವನ್ನು ಕಲೆ ಹಾಕುವರು ಕಾದು ನೋಡಬೇಕಾಗಿದೆ. The remaining 18. ಉಮ್ಮರ್ ಶಾಫಿ ಎಲ್ಲಿದ್ರು ಕೂಡ ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಉಮ್ಮರ್ ಶಾಫಿ ಎಲ್ಲಿದ್ರು ಕೂಡ ಈ ಒಂದು ಪಂದ್ಯಾಟ ನಡೆದ ತಕ್ಷಣ 3 ತಂಡಕ್ಕೆ ಎಲಿಮಿನೇಟರ್ ಹಂತಕ್ಕೆ ಹೋಗಲು ಲಾಟ್ಸ್ ಅನ್ನು ಮಾಡಲಾಗುವುದು. ದಯಮಾಡಿ ಕಪ್ತಾನ್ ದಯಮಾಡಿ ಈ ಒಂದು ವೇದಿಕೆ ಹತ್ತ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. It was an easy catch. It was a big man. Abbas back to the pavilion. ಮತ್ತೆ ಇಲ್ಲಿ ರಾಜೇಶ್ ಅವರ ಮಾಂತ್ರಿಕ ಎಸೆತಗಳು ವರ್ಕ್ ಆಗ್ತಾ ಇದೆ. ಇದೀಗ ಐಕಾನ್ ಆಟಗಾರ ಜರ್ಸಿ ನಂಬರ್ 14ರಲ್ಲಿ ಕಂಡು ಬರ್ತಾ ಇದ್ದಾನೆ ಸಲೀಂ. ಇದೀಗ ಕಾದು ನೋಡಬೇಕಾಗಿದೆ ಯಾವ ತರ ಈ ಒಂದು ಪಂದ್ಯಾಟ ಬೊಲ್ಲಚಾರ ಕ್ರೀಡಾಂಗಣದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಒಬ್ಬ ಉದಯೋನ್ಮುಖ ಕ್ರೀಡಾಪಟು ಸಲೀಮ.
ಇದೀಗ ತನ್ನ ತಂಡಕ್ಕೆ ಯಾವ ರೀತಿ ಆಸರೆಯಾಗುತ್ತಾನೆ ಕಾದು ನೋಡಬೇಕಾಗಿದೆ. ತನ್ನ ಗುಟ್ಟದ ತೃತೀಯ ಎಸೆತ ಬಾಲ್ ಇದೆಯಾ, ಕ್ಯಾಚ್ ಔಟ್. ಉತ್ತಮವಾದಂತಹ ಹೊಡೆತ, ಅಷ್ಟೇ ಉತ್ತಮವಾದಂತಹ ಕ್ಯಾಚ್ ಪಡೆಯುವ ಮುಖ್ಯವಾಗಿ ಬಲಿಷ್ಠ ದಾಂಡಿಗನ ಹುತ್ತರಿಯನ್ನು ಕಳ್ಕೊಳ್ತಾ ಇದೆ. ಇಟ್ಸ್ ಟೈಮ್ ಫಾರ್ ಹ್ಯಾಟ್ರಿಕ್. ರಾಜೇಶ್ ನಿಗರಗೊರಿ ಈ ಒಂದು ಕಪ್ತಾನನ ಅಣ್ಣನ ರಾಜೇಶ್ ನಿಗರಗೊರಿ ಅಣ್ಣ ತಮ್ಮರ ಜುಗಲ್ಬಂದಿ ಇಲ್ಲಿ ಕಂಡು ಬರ್ತಾ ಇದೆ. ಜರ್ಸಿ ನಂಬರ್ 27, ಜರ್ಸಿ ನಂಬರ್ 28 ತನ್ನ ಗುಟ್ಟದ ಚತುರ್ಥ ಎಸೆತ. ಮತ್ತೆ ಒಂಟಿ ಓಟದ ಸೇರ್ಪಡೆ. ಇಲ್ಲಿ ಮಾಂತ್ರಿಕ ಎಸೆತಗಾರ ರಾಜೇಶ್ ತನ್ನ ಎಸೆತಗಾರಿಕ ಬಲಿಷ್ಠತೆಯನ್ನು ತೋರಿಸ್ತಾ ಇದ್ದಾನೆ. ತನ್ನ ಗುಟ್ಟದ ಪಂಚಮ ಎಸೆತ, 5th time ರಾಜೇಶ್ ಟು Ashok. Ashok is playing a single rotating a strike for the team because run is very less. Last one ball left to completion of a second. Score just 7 on the board. This is an eliminator and qualifier battle. What a shot! Illi ರೋಹಿತ್ ದಂಡು ಗರ್ಜಿಸ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ 6. ಇಲ್ಲಿ ಮತ್ತೆ ಅಂಕಾಂಶ ಪಟ್ಟಿಯಲ್ಲಿ ಏರಿಕೆ ಕ್ರಮದಲ್ಲಿ ಕಂಡು ಬರ್ತಾ ಇದೆ. 13. ಎಸ್ ಎಫ್ ಬ್ಯಾಕ್ ಇನ್ ದ ಮ್ಯಾಚ್. 13 ಆನ್ ದ ಬೋರ್ಡ್. ರಿಮೈನಿಂಗ್ 12 ಡೆಲಿವರೀಸ್ ಲೆಫ್ಟ್. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರಥಮ ಎಸೆತ ತುಳುನಾಡ ತುಡರ್ ತಂಡದ ಆಟಗಾರ ರಹೀಮ್. ಇಲ್ಲಿ ಅಗಲ ಎಸೆತ ಕಂಡು ಬರ್ತಾ ಇದೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ಮತ್ತೊಂದು ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ತೋರಿಸ್ತಾ ಇದೆ. 14. 14 on the board and first time again and again dot in delivery. The icon player Ashok. This was Montero. Ashok Kudria. There's a pressure. He's facing a pressure and ball in the air. It's a big bang back to the pavilion. ಇಲ್ಲಿ ವೆಲಂಕನಿ ಸ್ಟ್ರೈಕರ್ಸ್ ತಂಡದ ಬಲಿಷ್ಠ ಹುತ್ತರಿಯನ್ನು ಪಡೆಕೊಳ್ತಾ ಇದ್ದಾರೆ. ಇವನ ಜಾಗವನ್ನು ತುಂಬಲು ಮತ್ತೊಬ್ಬ ಶ್ರೇಷ್ಠ ಮಟ್ಟದ ಆಟಗಾರ ನಾಸೀರ್ ಕಾಯ್ರಡ್ಕ. ಅದೇ ರೀತಿ ರಹೀಮ್ ಅವರ ತೃತೀಯ ಎಸೆತ ಚಾಲ್ತಿಯಲ್ಲಿ. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಪಂದ್ಯಾಟ ನಡೆದ ತಕ್ಷಣ ಮೂರು ತಂಡದ ಕಪ್ತಾನರು ಎಲಿಮಿನೇಟರ್ ಹಂತದ ಎಂಟ್ರಿ ಪಂದ್ಯಾಟಕ್ಕೆ 1 ಓವರ್ನ ಪಂದ್ಯಾಟದ ಲಾಸ್ ಎತ್ತಲಾಗುವುದು. ದಯಮಾಡಿ ಮೂರು ತಂಡದ ಕಪ್ತಾನರು ಅಲ್ಲಿ ರೆಡಿ ಇರಬೇಕು. 1 ಓವರ್ನ ಪಂದ್ಯಾಟವಾಗಿರುತ್ತದೆ. ಸೂಪರ್ ಓವರ್ ಅಲ್ಲ, 1 ಓವರ್ನ ಪಂದ್ಯಾಟವಾಗಿರುತ್ತದೆ. Yes sir. Fourth time. Last two ball left.
ಐದನೇ ಎಸೆತ ಚಾಲ್ತಿಯಲ್ಲಿ ಮತ್ತೆ ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ, ಮತ್ತೆ ಚುಕ್ಕಿ ಎಸೆತ ಕಂಡು ಬರ್ತಾ ಇದೆ. ತನ್ನಗುಟದ ಕೊನೆ ಎಸೆತ ಚಾಲ್ತಿಯಲ್ಲಿ. ಆದಷ್ಟು ಬೇಗ ಪಂದ್ಯವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ತೀರ್ಪುಗಾರರು ನಿನ್ನೆ ರಾತ್ರಿಯಿಂದ ಈ ಒಂದು ಪಂದ್ಯಾಟಕ್ಕೆ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಆದಷ್ಟು ಬೇಗ ತನ್ನಗುಟದ ಕೊನೆ ಎಸೆತ, ಮತ್ತೆ ಚುಕ್ಕೆ ಎಸೆತ ಕಂಡು ಬರ್ತಾ ಇದೆ. After completion of the second over, score moves on to 15 on the board for the loss of 6 wickets. After completion of 3 overs, score moves on to 15 for the loss of 6 wickets. Sorry, last 6 ball left. ಎಂಕ್ಲಂದ ಕಲ್ಲರ್ ನಡುಟು ಫುಲ್ వచ్చి ಭಯಂಕರ ಡೇಂಜರ್ ಕಲ್ಲರ್ ಅಲ್ಲ ಆರ್ಲು ಫುಲ್ ದೇರು ರಮೇಶ್ ಲಕ್ಕಡು ಎಂಕ್ಲ ಭಯಂಕರ ಒಂದು ಕಾಸ್ಮಿಕ್ ರೇಸ್. Yes sir, we're back into the match. 15 in the scoreboard, and it's a lollipop kind of delivery and easy single. One more added on the scoreboard. Score on to 16 on the board and 5 ball left. Shahad in the striking end. ಎಸೆತಗಾರಿಕಾ ವಿಭಾಗದಲ್ಲಿ ವಿಕಾಸ್. ಮತ್ತೆ ಅಗಲ ಎಸೆತ ಕಂಡು ಬರ್ತಾ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. Sorry, wide and stamp out. 7 ಉತ್ತರಿಯ ಪತನಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 17 ಕಂಡು ಬರ್ತಾ ಇದೆ. ಪಚ್ಚು ಜೆರ್ಸಿ ನಂಬರ್ 18 ಇವರ ಜಾಗವನ್ನು ತುಂಬಲು ದ್ವಿತೀಯ ಎಸೆತ ಮತ್ತೆ ಅಗಲ ಎಸೆತ. ತನ್ನಗುಟದ ದ್ವಿತೀಯ ಎಸೆತ ಮತ್ತೊಮ್ಮೆ. ಆದಷ್ಟು ಬೇಗ ಪಂದ್ಯವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೇವೆ, ಆದಷ್ಟು ಬೇಗ. ಮತ್ತೆ ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ ಬರ್ತಾ ಇದ್ದಾರೆ. ಮತ್ತೆ ಅಂಕಾಂಶ ಪಟ್ಟಿಯಲ್ಲಿ 19. ಇನ್ನು 4 ಎಸೆತಗಳ ಬಾಕಿ. ಕೊನೆಯ 4 ಎಸೆತಗಳ ಬಾಕಿ. ಆದಷ್ಟು ಬೇಗ ಬಂದು ಓಟವನ್ನು ಸಜ್ಜುಗೊಳಿಸಿ. ಎಸ್ ವಿಕಾಸ್ ಟು ನಾಸೀರ್. It's a chance for the stamp out. The keeper completely failed to collect the ball. It's a wide delivery also. And one more run added on the score. Score moves on to 20 on the board. 20ರಲ್ಲಿ ಪಂದ್ಯಕೂಟ. ತನ್ನ ಕೂಟದ ತೃತೀಯ ಎಸೆತ ಮಗದೊಮ್ಮೆ. ವಿಕಾಸ್ ಟು ನಾಸೀರ್. ಇಲ್ಲಿ ಮತ್ತೆ ಯಾವುದೇ ಉತ್ತರವಿಲ್ಲ. ತನ್ನಗುಟದ ಚತುರ್ಥ ಎಸೆತ ಚಾಲ್ತಿಯಲ್ಲಿ. 4ನೇ ಎಸೆತ ವಿಕಾಸ್ ಟು ನಾಸೀರ್. ಅಂಕಾಂಶ ಪಟ್ಟಿಯಲ್ಲಿ 20. ವೆಲಂಕನ್ ಸ್ಟ್ರೈಕರ್ಸ್. ಇಲ್ಲಿ ಮತ್ತೆ ಸ್ಟ್ಯಾಂಪ್ ಔಟ್. ಮತ್ತೊಂದು ಉತ್ತರೆ ಪತನವಾಗ್ತಾ ಇದೆ. ಎಂಟನೇ ಉತ್ತರಿ ಕೂಡ ಪತನಗೊಳ್ತಾ ಇದೆ. ಎಂಟನೇ ಉತ್ತರಿ ಪತನಗೊಳ್ತಾ ಇದೆ. ಕೊನೆಯ 2 ಎಸೆತಗಳ ಬಾಕಿ. ಅಂಕಾಂಶ ಪಟ್ಟಿಯಲ್ಲಿ 20. ಗೆದ್ದರೆ ಕ್ವಾಲಿಫೈಯರ್, ಸೋತರೆ ಎಲಿಮಿನೇಟರ್. ಇಲ್ಲಿ ಮತ್ತೆ ಸ್ಟ್ಯಾಂಪ್ ಔಟ್.
ವೈಟ್ ಪ್ಲಸ್ ಸ್ಟ್ಯಾಂಪ್ ಔಟ್. 21ರಲ್ಲಿ ಅಂಕಾಂಶ ಪಟ್ಟಿ. ಕೊನೆಯ ಒಂದು ಹುತ್ತರಿಯ ಬಾಕಿ, ಕೊನೆಯ ಎರಡು ಎಸೆತಗಳ ಬಾಕಿ, ಒಂದು ವಿಕೆಟ್ ಕೈಯಲ್ಲಿ. ಈಗ ಹುತ್ತರಿ ಕಳೆದುಕೊಂಡರೆ ಕೆಪಿಎಲ್ ಸೀಸನ್ 11 ಪ್ರಥಮ ಆಲ್ ಔಟ್ ಆಗಿ ಈ ಒಂದು ಪಂದ್ಯಾಟ ಕಾಳಿಕಿದೆ. ಯಸ ಬ್ಯಾಕ್ ಇನ್ ದ ಮ್ಯಾಚ್. ತನ್ನಗುಡ್ಡದ ಪಂಚಮ ಎಸೆತ ಚಾಲ್ತಿಯಲ್ಲಿ ವಿಕಾಸ್ ಟು ಲಾಸ್ಟ್ ಡೆಲಿವರಿ. ಸ್ಕೋರ್ಡ್ 21 ಆನ್ ದ ಬೋರ್ಡ್. ತನ್ನಗುಡ್ಡದ ಕೊನೆಯ ಎಸೆತ, ನೆಲ ಕಚ್ಚಿದ ಎಸೆತ, ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. 24ರ ಮುಂದೆ ಬೇಕಾಗಿದೆ 21, 24ರ ಮುಂದೆ ಬೇಕಾಗಿದೆ 22. ಗೆದ್ದರೆ ಅಂದ ಅವ್ರು ಅನ್ನಿಜ ಓಕೆ. It's all out. 24 to go, 22 to get. ಗೆದ್ದರೆ ಎಲಿಮಿನೇಟ್ ಕ್ವಾಲಿಫೈಯರ್, ಸೋತರೆ ಎಲಿಮಿನೇಟರ್ ಪಂದ್ಯಾಟವನ್ನು ಆಡಲೇಬೇಕಾದ ಪರಿಸ್ಥಿತಿ. ಚಾಲೆಂಜ್ ಮಾಡ್ತಿತ್ತೆ Yes, sir. We are back into the match. ಇದು ಕ್ವಾಲಿಫೈಯರ್ ಹಂತದ ಹಣಾಹಣಿ. ಗೆದ್ದರೆ ಕ್ವಾಲಿಫೈಯರ್ ಹಂತಕ್ಕೆ ತೇರ್ಗಡೆಯಾಗುವಂತಹ ಹೊತ್ತು. ಪ್ರಥಮ, ದ್ವಿತೀಯ, ತೃತೀಯ ಪ್ರಶಸ್ತಿಯಲ್ಲಿ ಒಂದು ತಮ್ಮ ಪಾಲಿಗೆ ಭದ್ರವಾಗಿರ್ತದೆ. ಇಲ್ಲಿ ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ, ಯಾವುದೇ ತಪ್ಪನ್ನು ಮಾಡಬಾರದು. ಅಂಕಾಂಶ ಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ. ಬೇಕಾಗಿರುವುದು 22, 24ರ ಮುಂದೆ ಬೇಕಾಗಿರುವುದು 22. ಇಲ್ಲಿ ಮಾತ್ರಿಕೆ ಎಸೆತ ಅಶೋಕ್, ಲಾಲಿಪಾಪ್ ಲಾಲಿಪಾಪ್ ಲಾಲಿಪಾಪ್, ಇಲ್ಲಿ ಬಲಿಷ್ಠ ಆಟಗಾರನ ಪತನವಾಗ್ತಾ ಇದೆ. ಗೆಲ್ಲಲೇಬೇಕಾದ ಪಂದ್ಯಾಟ. ಎರಡೂ ತಂಡಕ್ಕೂ ಕೂಡ ಮಾಡು ಇಲ್ಲವೇ ಮಾಡಿ. ಗೆದ್ದರೆ ಎಲಿಮಿನೇಟರ್. ಪ್ರಥಮ, ದ್ವಿತೀಯ, ತೃತೀಯ ಪ್ರಶಸ್ತಿಯಲ್ಲಿ ಒಂದು ಭದ್ರ ಬೊಗಸೆಯಲ್ಲಿ ತಮ್ಮ ತಂಡಕ್ಕೆ ಪಡೆದುಕೊಳ್ಳುವಂತಹ ಹೊತ್ತು.
ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ಇದೀಗ ಇತಿಹಾಸವನ್ನು ಸೃಷ್ಟಿಸುವ ತಂಡ ಯಾವುದು ಕಾದು ನೋಡಬೇಕಾಗಿದೆ. ಒಂದು ಕಡೆಯಲ್ಲಿ ವೆಲಂಕನಿ ಸ್ಟ್ರೈಕರ್ಸ್, ಇನ್ನೊಂದು ಕಡೆಯಲ್ಲಿ ತುಳುನಾಡು ತುಡರ್. ಈ ಇಲ್ಲಡೆ ಪೋ ಆಯ್ತು ನನಗ್ಲೇನು ಮಗ್ಗ Yes, we're back into the match. ಇದೀಗ ಅಂಕಾಂಶ ಪಟ್ಟಿಯಲ್ಲಿ ಒಂದರಲ್ಲಿ ಸ್ಥಗಿತ. ಪಂಚಮ ಎಸೆತ ಚಾಲ್ತಿಯಲ್ಲಿ ಅಶೋಕ್ ಅವರ ಎಕ್ಸ್ಪ್ರೆಸ್ ದಾಳಿಗೆ ಯಾವ ರೀತಿಯಲ್ಲಿ ಉತ್ತರವನ್ನು ನೀಡ್ತಾರೆ ಕಾದು ನೋಡಬೇಕಾಗಿದೆ. ಅಂಪೈರ್ ಅವರನ್ನು ದಾಟಿ ನೆಲಗಚ್ಚಿದೆ ಎಸೆತ, ಮತ್ತೆ ಡಾಟ್ ಅಂಡ್ ಡೆಲಿವರಿ. Pressure situation for both team because this is a qualifier entire match. Winners will be qualifying to the qualifiers. Last time ಬಿಟ್ಟು ಕೊಟ್ಟದ್ದು 1, ಎಸೆದದ್ದು 5. ತನ್ನ ಕೂಟದ ಕೊನೆ ಎಸೆತ ಅಶೋಕ್ ಅಂಪೈರ್ ಅವರನ್ನು ದಾಟಿ ನೆಲಗಚ್ಚಿದೆ ಎಸೆತ, ಮತ್ತೆ ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ. ಅಲ್ಲಿ ಬಾಲ್ ಬಾಯ್ಸ್ after completion of the first toss comes on to 2 on the board. ಇನ್ನುಳಿದ 18 ಎಸೆತಗಳ ಮುಂದೆ ಬೇಕಾಗಿದೆ 20 ಓಟಗಳು. 18 to go, 20 to get. Pressure is in both teams. ಒಂದು ಕಡೆಯಲ್ಲಿ ಐಕಾನ್ ಆಟಗಾರ ನಿತೇಶ್ ಕಂಡು ಬಂದ್ರೆ ಅವರಿಗೆ ಟಕ್ಕರ್ ಕೊಡುವಂತ ಎಸೆತಗಾರ ಅಬ್ಬಾಸ್. ಬ್ಯಾಕ್ ಟು ದ ಮ್ಯಾಚ್. 18 to go, 20 to get. ನಿತೇಶ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ತನಗುಡ್ತ ಪ್ರಥಮ ಎಸೆತ ಅಂಪೈರ್ ಅವರನ್ನು ದಾಟಿ ನೆಲಗಚ್ಚಿದ ಎಸೆತ, ತಟಿ ಮುಟಿ ಓಟಕ್ಕೆ ಪ್ರಯತ್ನ. ಒಂಟಿ ಡಿಕ್ಲೇರ್ ನ ಮುಖ್ಯವಾಗಿ ಒಂದು ಓಟದ ಸೇರ್ಪಡೆಯಾಗ್ತಾ ಇದೆ. 17 to go, 19 to get. 2 ಎಸೆತಗಳು ಅದೇ ರೀತಿ ಡಿಫರೆನ್ಸ್ ಮುಖ್ಯವಾಗಿ ಪಂದ್ಯಾಟ ಜರುಗ್ತಾ ಇದೆ. ದ್ವಿತೀಯ ಎಸೆತ ಅಬ್ಬಾಸ್ ನೆಲಗಚ್ಚಿದ ಎಸೆತ, ಇದು ಅಗಲ ಎಸೆತ. ಇಲ್ಲಿ ತಪ್ಪನ್ನು ಮಾಡಬಾರದು. ಇದು ಕ್ವಾಲಿಫೈಯರ್ ಹಂತಕ್ಕೆ ಸೆಣಸಾಡುವಂತಹ ಪಂದ್ಯಾಟ. ತಂದುಗುಡದ ದ್ವಿತೀಯ ಎಸೆತ ಮಗದೊಮ್ಮೆ ಉತ್ತಮವಾದಂತಹ ಎಸೆತ. ಪ್ರತಿ ಎಸೆತವನ್ನು ಕೂಡ ಲೆಗ್ ಸೈಡ್ ವಿಭಾಗಕ್ಕೆ ಹೊಡೆಯಲು ಪ್ರಯತ್ನಿಸಿರುವಂತಹ ಲೆಫ್ಟಿ ಆಟಗಾರ. ತನಗುಟದ ಇಲ್ಲಿ ಮತ್ತೆ ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ. ಒಂದು ಓಟದ ಸೇರ್ಪಡೆಯಾಗ್ತಾ ಇದೆ. ಇಲ್ಲಿ ಮತ್ತೆ ರಹೀಮ್, ಒನ್ ಆಫ್ ದ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್. ಅದೇ ರೀತಿ ಅವನನ್ನು ಕಟ್ಟಿ ಹಾಕಲು ಅಬ್ಬಾಸ್ ಕಾಯ್ರಡ್ಕ. ತನಗುಟದ ಚತುರ್ಥ ಎಸೆತ, 4ನೇ ಎಸೆತ. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 4ನೇ ಎಸೆತ ಅಬ್ಬಾಸ್ ಟು Rahim and Nasir. He picked the ball, he collected the ball. After completion of 4th ball, 5th time, 5ನೇ ಎಸೆತ ಚಾಲ್ತಿಯಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 6 ಓಟಗಳು. ಐಕಾನ್ ಆಟಗಾರ ನಿತೇಶ್, ಇನ್ನೊಂದು ಕಡೆಯಲ್ಲಿ ಅಬ್ಬಾಸ್ ಅಂಪೈರ್ ಅನ್ನು ದಾಟಿ ಮತ್ತೆ ಅಗಲ ಎಸೆತ. ಹಲೋ ಕೊನೆಯ 2 ಎಸೆತಗಳ ಬಾಕಿ. ಲಾಸ್ಟ್ ಟು ಡೆಲಿವರಿ ಲೆಫ್ಟ್. ದ ಪ್ರೆಷರ್ ಇಸ್ ಇನ್ ಬೋತ್ ಟೀಮ್ and it's easy picking a single. ಈ ಒಂದು ಪಂದ್ಯಾಟದಲ್ಲಿ ಹೋಟೆಲ್ನ ವ್ಯವಸ್ಥೆಯನ್ನು ಮಾಡಿದಂತಹ ಅಬ್ಬಾಸ್ ಅವರ ದಾಳಿ ಇದೀಗ ಈ ಒಂದು ಕ್ರೀಡಾಂಗಣದಲ್ಲಿ ಚಾಲ್ತಿಯಲ್ಲಿದೆ. ಒಂದು ಕಡೆಯಲ್ಲಿ ಅಬ್ಬಾಸ್, ಇನ್ನೊಂದು ಕಡೆಯಲ್ಲಿ ರಹೀಮ್. ಗೆದ್ದರೆ ಕ್ವಾಲಿಫೈಯರ್, ಸೋತರೆ ಎಲಿಮಿನೇಟರ್. ಯಾವುದು ಬೇಕು ನೀವೇ ನೋಡಿಕೊಳ್ಳಿ. ಎಸ್ ಬ್ಯಾಕ್ ಇನ್ ದ ಮ್ಯಾಚ್. ಮತ್ತೆ ಡಾಟ್ ಅಂಡ್ ಡೆಲಿವರಿ.
ಇಲ್ಲಿ ಪಂದ್ಯಾಟ ಬಾಲ್ ಟು ಬಾಲ್ ಪಂದ್ಯಾಟದ ಚಿತ್ರಣವೇ ಬದಲಾಗ್ತಾ ಇದೆ. ಹೈ ವೋಲ್ಟೇಜ್ ಮ್ಯಾಚ್ ಆಫ್ ಸೀಸನ್ 11 ಅಂಕಾಂಶ ಪಟ್ಟಿಯಲ್ಲಿ 8 ಕಂಡು ಬರ್ತಾ ಇದೆ. 12 to go, 14 to get. 12ರ ಮುಂದೆ ಬೇಕಾಗಿದೆ 14. 12 to go, 14 to get. ಇದೀಗ ಮತ್ತೆ ಲೆಫ್ಟಿ ನೀತು ಇವರನ್ನು ಕಟ್ಟಿ ಹಾಕಲು ಜರ್ಸಿ ನಂಬರ್ 15ರ ಮನೋಹರ್ ತನಗುಟದ ಪ್ರಥಮ ಎಸೆತ ಅಂತರವನ್ನು ದಾಟಿ ಇದು ಅಗಲ ಎಸೆತ 12ರ ಮುಂದೆ ಬೇಕಾಗಿದೆ 13. 12 to go, 13 to get. ಗೆದ್ದರೆ ಕ್ವಾಲಿಫೈಯರ್, ಸೋತರೆ ಎಲಿಮಿನೇಟ್. ಏಳು ಮ್ಯಾಚ್ ಟು ಡಿಕ್ಲೇರ್ ನ ಅಪೋಲೋ ದೈವಸ್ಥಾನದ ಒಳಗಡೆ ಇರ್ತದೆ. ಎಸ್ ಕ್ಲೀನ್ ಬಾಲ್. As I said earlier, each and every ball is trying to hit the leg side region. That was a bad intention, but match is getting crucial. ಎರಡು ತಂಡಕ್ಕೂ ಕೂಡ ಗೆಲ್ಲಲೇಬೇಕಾದ ಪರಿಸ್ಥಿತಿ. ಕ್ವಾಲಿಫೈ ಹಂತಕ್ಕೆ ತೇರ್ಗಡೆಯಾಗಬೇಕು. ಸ್ವಿಸ್ ಟೈಮ್ಸ್ ತಂಡದ ವಿರುದ್ಧವಾಗಿ ಆಡುವಂತಹ ತಂಡ ಯಾವುದು ಕಾದು ನೋಡಬೇಕಾಗಿದೆ. ಹತ್ತರ ಮುಂದೆ ಬೇಕಾಗಿದೆ 11. 10 to go, 11 to get. ಮತ್ತೆ ಟ್ಯಾಪ್ ಮುಖೇನವಾಗಿ ಒಂದು ಓಟದ ಸೇರ್ಪಡೆಯಾಗ್ತಾ ಇದೆ. ತಟ್ಟಿ ಮುಟ್ಟಿ ಓಟದ ಪ್ರಯತ್ನ. 9ರ ಮುಂದೆ ಬೇಕಾಗಿದೆ 10. 9 to go, 10 to get. 9 to go, 10 to get. ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಇಲ್ಲಿ ಶಾರ್ಕರ ಅವಶ್ಯಕತೆ ಇರದಂತಹ ಸಂದರ್ಭದಲ್ಲಿ ಮಾಡಿದಂತಹ ತಪ್ಪು. ಬೇಕಾಗಿದ್ದದ್ದು ಅಂಕಾಂಶ ಪಟ್ಟಿಯಲ್ಲಿ 12. 8ರ ಮುಂದೆ ಬೇಕಾಗಿದೆ 10. ಪಂದ್ಯಾಟ ರೋಮಾಂಚನಕಾರಿಯಾಗಿ ನಡೀತಾ ಇದೆ. 8 to go, 10 to get. ಈ ಒಂದು ಕ್ಯಾಚ್ ಹಿಡಿದ ನಾಸಿರ್ ಅವರಿಗೆ ಪ್ರಸಾದ್ ಮುಂಡಾಜೆ ಅವರಿಂದ 200 ರೂಪಾಯಿಯ ಘೋಷಣೆಯಾಗಿದೆ. ಮತ್ತೆ ಚುಕ್ಕೆ ಎಸೆದಾಗ್ತಾ ಇದೆ. ಕೊನೆಯ 1 ಎಸೆತಗಳ ಬಾಕಿ. 10 ಬೇಕಾಗಿದೆ. 7ರ ಮುಂದೆ 10. ಇಲ್ಲಿ ಉತ್ತಮವಾದಂತಹ ಹೊಡೆತ. 1 ಖಾತೆಗೆ. 6ರ ಮುಂದೆ ಬೇಕಾಗಿದೆ 9. 6 to go, 9 to get. ಪಂದ್ಯಾಟ ಜಿದ್ದಾಜಿದ್ದಿನ ಪಂದ್ಯಾಟವಾಗಿ ರೂಪುಗೊಳ್ತಾ ಇದೆ. ಈ ಒಂದು ಪಂದ್ಯಾಟ ನಡೆದ ತಕ್ಷಣ 3 ತಂಡದ ಕಪ್ತಾನರು ಕೂಡ ಈ ಒಂದು ಮೈಕ್ ಪಾಯಿಂಟ್ಗೆ ಬಂದು ಎಲಿಮಿನೇಟರ್ ಹಂತದ ಲಾಸ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲಿಮಿನೇಟರ್ ಹಂತದಲ್ಲಿ ಈ ಒಂದು ಪಂದ್ಯಾಟದ ಸೋತ ತಂಡ ಮತ್ತು 6-6
ಪಡೆದಂತಹ ಎರಡು ತಂಡಗಳು ಒಂದು ಪಂದ್ಯಾಟವನ್ನು ಆಡಲಿದ್ದಾರೆ ಒಂದು ಓವರಿನ. ಎಸ್, ಲಾಲಿಪಾಪ್ ಎಸೆತ ಮತ್ತೆ ಮತ್ತೆ ಒಂಟಿ. 5ರ ಮುಂದೆ ಬೇಕಾಗಿದೆ. ಐದರ ಮುಂದೆ ಬೇಕಾಗಿದೆ 8. 5 to go, 8 to get. ವಿಕಾಸ್ ಒಂದು ಕಡೆ ಆದರೆ ವಿನೋದ್ ಇನ್ನೊಂದು ಕಡೆ. 5 to go, 8 to get. And a chance for the catch. But it's an easy single. 4 to go, 7 to get. ಇಲ್ಲಿ ಕಪ್ತಾನನ ಆಟ ಬರಬೇಕಾಗಿದೆ. ಜೋಸ್ಟನ್ ಕಪ್ತಾನನ ಆಟ ಬರಬೇಕಾಗಿದೆ. ಇಲ್ಲಿ ಇಲ್ಲಿ ಮತ್ತೆ ಕ್ಯಾಚ್ ಪಡೆಯುವ ಮುಖೇನವಾಗಿ ವೆಲಂಕಣಿ ಸ್ಟ್ರೈಕರ್ಸ್ ತಂಡದ ಹರ್ಷೋದ್ಗಾರ ಇಲ್ಲಿ ಕಂಡು ಬರ್ತಾ ಇದೆ. ಬೇಕಿದ್ದದ್ದು 10ರಲ್ಲಿ 9, 9ರಲ್ಲಿ 10. ರಹೀಂ ಮಾಡಿದ ಒಂದು ತಪ್ಪು ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಿ ಬಿಟ್ಟಿದೆ. 9ರಲ್ಲಿ ಬೇಕಿದ್ದದ್ದು 10. ಷಟ್ಕದ ಪ್ರಯತ್ನದಲ್ಲಿ ತಂಡದ ಉತ್ತರಿಗಳು ಕಳ್ಕೊಳ್ತಾ ಇದೆ. ಇದೀಗ ಕಪ್ತಾನನ ಅಣ್ಣ ರಾಜೇಶ್ 3ರ ಮುಂದೆ ಬೇಕಾಗಿದೆ 7. 3 to go, 7 to get. 3 to go, 7 to get. ಒಂದು ಕಡೆಯಲ್ಲಿ ವಿನೋದ್ ನೆಲ ಕಚ್ಚಿದೆ ಎಸೆತ ಮತ್ತೆ ಸ್ವೀಪ್ ನಮಗೇನವಾಗಿ ಇಲ್ಲಿ 2 to go, 6 to get. Two to go, 6 to get. ಪಂದ್ಯಾಟವು ತುಳುನಾಡ ತುಡರ್ ತಂಡದ ಹೊಸ್ತಿಲಲ್ಲಿತ್ತು. ವಿಜಯದ ಹೊಸ್ತಿಲಲ್ಲಿ ರಹೀಂ ಮಾಡಿದಂತಹ ಒಂದು ತಪ್ಪು ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಿದೆ. ಇಲ್ಲಿ ಲಾಲಿಪಾಪ್, ಇಲ್ಲಿ ಲಾಲಿಪಾಪ್, ಇದು ಲಾಲಿಪಾಪ್. ಇಲ್ಲಿ ಸ್ಟಂಪ್ ಔಟ್ ಆಗ್ತಾ ಇದ್ದಾರೆ. 6 ಹೊಡೆಯುವಂತಹ ಎಸೆತ, ಲಾಲಿಪಾಪ್ ಎಸೆತ. ಇಲ್ಲಿ ತಪ್ಪನ್ನು ಮಾಡ್ತಾ ಇದ್ದಾರೆ, ಉತ್ತರಿಯನ್ನು ಕಳ್ಕೊಳ್ತಾ ಇದ್ದಾರೆ. 1 to go, 6 to get. One to go, 6 to get. ಕೊನೆಯದಾಗಿ ಈ ಒಂದು ಪಂದ್ಯಾಟದ ವಿಜಯಕ್ಕಾಗಿ ಬಂದಿದ್ದು ಮಾಲಕರಾದಂತಹ ಗಣೇಶ್. 1 to go, 6 to get. ಒಂದು ಕಡೆಯಲ್ಲಿ ವಿನೋದ್, ಇನ್ನೊಂದು ಕಡೆಯಲ್ಲಿ ಗಣೇಶ. 1ರ ಮುಂದೆ ಬೇಕಾಗಿದೆ 6. ಮತ್ತೆ ಲಾಲಿಪಾಪ್, ಮತ್ತೆ ಬೀಸಿ ಹೊಡೆದಿದ್ದಾರೆ, ಮತ್ತೆ ಕ್ಯಾಚ್ ಔಟ್. ವೆಲಂಕಣಿ ಸ್ಟ್ರೈಕರ್ಸ್ ಕ್ವಾಲಿಫೈಯಿಂಗ್ ಟು ದ ಕ್ವಾಲಿಫೈಯರ್. ಇದೀಗ ತುಳುನಾಡ ತುಡರ್ ತಂಡದ ಕಪ್ತಾನ, ಅದೇ ರೀತಿ ನಯಾಫ್ ತಂಡದ ಕಪ್ತಾನ ವೆಲ್ಕಮ್ ಬ್ರದರ್ಸ್ ತಂಡದ ಕಪ್ತಾನ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತುಡರ್ ಗೈಸ್
ಈ ಒಂದು ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ರೋಹಿತ್ ಬೊಲ್ಪಾದೆ ದಮಾಡಿ ಮ್ಯಾನ್ ಆಫ್ ದ ಮ್ಯಾಚ್ ಇವರಿಗೆ ಅಶ್ರಫ್ KS ಇವರು ಮ್ಯಾನ್ ಆಫ್ ದ ಮ್ಯಾಚ್ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರೋಹಿತ್ ಬೊಲ್ಪಾದೆ ಟಾಸ್ ಒನ್ ಬೈ ವೆಲ್ಕಮ್ ಎಲೆಕ್ಟೆಡ್ ಟು ಅಶ್ರಫ್. ಬೇಂಬೆ ಹಾಕಿ ಲೇಟ್ ಇಲ್ಲ ಹೊರ ಮ್ಯಾಚ್. ಆದಷ್ಟು ಬೇಗ ದಾಂಡುಗಾರರು ಸಜ್ಜಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗ ಸಮಯ ಸರಿಯಾಗಿ ಫೀಲ್ಡಿಂಗ್ 9 ಗಂಟೆ ಸರಿಯಾಗಿ ಈ ಒಂದು ಮರಳು ಕಟ್ಟೋಚು ಮರತೆ ಮುಕ್ಕಲಿಗೆ ನಿಜ ನಮ್ಮ ಬೈದು ಎಸ್ ಆದಷ್ಟು ಬೇಗ ಪಂದ್ಯವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 6 ಎಸೆತಗಳ ಪಂದ್ಯಕೂಟ ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ಅಶ್ರಫ್ ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಅಫಿಷಿಯಲ್ ಆಗಿ ನಮ್ಮೊಂದಿಗೆ ಈ ಒಂದು ಪಂದ್ಯಾಟಕ್ಕೆ ಅಂಪೈರಿಂಗ್ ವಿಭಾಗದಲ್ಲಿ ನಮ್ಮೊಂದಿಗೆ ದಾದೆ ಅಂದು ಬಂಜಿ ಬರಂದಿ ಈ ಒಂದು ಪಂದ್ಯಾಟದ ಅಂಪೈರಿಂಗ್ ವಿಭಾಗದಲ್ಲಿ ಶಾಫಿ ಹಾಗೂ ನಿತೇಶ್ ಅವರು ನಮ್ಮೊಂದಿಗೆ ಸಹಕರಿಸಲಿದ್ದಾರೆ. ಆದಷ್ಟು ಬೇಗ ಪಂದ್ಯವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಸ್ ಪಂದ್ಯಾಟದ ಮಾಡು ಇಲ್ಲವೇ ಮಡಿ ಹಂತದ ಪಂದ್ಯಾಟವಾಗಿರ್ತದೆ. ಗೆದ್ದರೆ ಎಲಿಮಿನೇಟರ್, ಸೋತರೆ ಮನೆಯ ಕಡೆಗೆ. ಗೆಲ್ಲಲೇಬೇಕಾದ ಪರಿಸ್ಥಿತಿ. 6 ಎಸೆತಗಳ ಪಂದ್ಯಾಟ. ಇದು ಸೂಪರ್ ಓವರ್ ಆಗಿರೋದಿಲ್ಲ, 1 ಓವರ್ನ ಪಂದ್ಯಾಟವಾಗಿರುತ್ತದೆ. ವಿಕೆಟ್ನ ಯಾವುದೇ ಕೌಂಟಿಂಗ್ ಇರೋದಿಲ್ಲ. ಬಾಲು ಬಾಲು ನೀನು ಎತ್ತೊಂದಲ್ಲ ಮಾರೆ. ಪ್ರಥಮ ಓವರಿನ ಪ್ರಥಮ ಎಸೆತ. ಗೆದ್ದರೆ ಎಲಿಮಿನೇಟರ್, ಸೋತರೆ ನೆನಪಿನೊಂದಿಗೆ ಮನೆಯ ಕಡೆಗೆ. ಅಶ್ರಫ್ ಅಂಪೈರ್ ಅವರನ್ನು ದಾಟಿ ತನ್ನ ಕೂಟದ ಪ್ರಥಮ ಎಸೆತ. ಅಶ್ರಫ್ ಇಂದ ಸಬ್ ಐಕಾನ್. ಉತ್ತಮವಾದಂತ ಎಸೆತ. ಇಲ್ಲಿ ಮತ್ತೆ ಖಾತೆ ಆರಂಭವಾಗ್ತಾ ಇದೆ. 1 ಓಟದ ಸೇರ್ಪಡೆಯಾಗ್ತಾ ಇದೆ.
ತನಗುಟ್ಟದ ದ್ವಿತೀಯ ಎಸೆತ ಅಶ್ರಫ್ ಅವರು ಅಂಪೈರ್ ಅವರ ದಾಟಿ ಉತ್ತಮ ಹೊಡೆತ. ಡಿಕ್ಲೇರ್ ಮುಖೇನವಾಗಿ 2 ಓಟದ ಸೇರ್ಪಡೆಯಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 3. 2 ಎಸೆತ ಬಿಟ್ಟು ಕೊಟ್ಟದ್ದು 3 ಓಟ. ತನಗುಟ್ಟದ ತೃತೀಯ ಎಸೆತ ಅಶ್ರಫ್ ಟು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ನಿತೇಶ. ತನಗುಟ್ಟದ 3ನೇ ಎಸೆತ ಚಾಲ್ತಿಯಲ್ಲಿ ಮತ್ತೆ ಲಾಲಿಪಾಪ್ ಇದು ಷಟ್ಕ. ಇಲ್ಲಿ ಮಾಡಿದಂತಹ ತಪ್ಪು ಎಲಿಮಿನೇಟರ್ ಹಂತದ ಪಂದ್ಯಾಟಕ್ಕೆ ಗೊತ್ತಾಗಬಹುದು. ಇಲ್ಲಿ ನಿತೇಶನ ದಂಡು ಗರ್ಜಿಸ್ತಾ ಇದೆ, ಷಟ್ಕ ಕಂಡು ಬರ್ತಾ ಇದೆ. 9 ಅಂಕಾಂಶ ಪಟ್ಟಿಯಲ್ಲಿ 9 ಕಂಡು ಬರ್ತಾ ಇದೆ. ತನಗುಟ್ಟದ 4ನೇ ಎಸೆತ ಮತ್ತೆ ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ. 1 ಓಟದ ಸೇರ್ಪಡೆಯಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 10. ಕೊನೆ 2 ಎಸೆತಗಳ ಬಾಕಿ. ಅಶ್ರಫ್ ಅಂಪೈರ್ ಅವರನ್ನು ದಾಟಿ ತನಗುಟ್ಟದ 5ನೇ ಎಸೆತ ವಿಶಾಲ್ ಅವರ ಕಡೆಗೆ ಮತ್ತೆ 1 ಓಟದ ಸೇರ್ಪಡೆಯಾಗ್ತಾ ಇದೆ. ಅವಳಿ ಓಟಕ್ಕಾಗಿ ಪ್ರಯತ್ನ, ಅವಳಿ ಕೂಡ ಸಫಲ ಆಗ್ತಾ ಇದೆ. 2 ಓಟದ ಸೇರ್ಪಡೆಯಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 12. 12 ಆನ್ ದ ಬೋರ್ಡ್. ತನಗುಟ್ಟದ ಕೊನೆಯ ಎಸೆತ ಚಾಲ್ತಿಯಲ್ಲಿ ಬಿಟ್ಟು ಕೊಟ್ಟದ್ದು 12. ಕಾಸ್ಟ್ಲಿಯೆಸ್ಟ್ ಓವರ್. ಕೊನೆಯ ಎಸೆತ ಅಶ್ರಫ್ ಟು ಮತ್ತೆ ಲಾಲಿಪಾಪ್. ಇದು ಷಟ್ಕ. 2 ಲಾಲಿಪಾಪ್ ನ ಮುಖೇನವಾಗಿ ಕಾಸ್ಟ್ಲಿಯೆಸ್ಟ್ ಓವರ್. ಇಲ್ಲಿ ಅಶ್ರಫ್ ಅವರ ಕಳಪೆ ಬೌಲಿಂಗ್ ಎದ್ದು ಕಾಣ್ತಾ ಇದೆ. ಒನ್ ಆಫ್ ದ ಟ್ಯಾಲೆಂಟೆಡ್ ಬೌಲರ್, ಬಟ್ ಅನ್ಫಾರ್ಚುನೇಟ್ಲಿ ದಿಸ್ ಟೈಮ್ ಕಳಪೆ ಬೌಲಿಂಗ್ ಕಂಡು ಬರ್ತಾ ಇದೆ. ಬಿಟ್ಟು ಕೊಟ್ಟದ್ದು 18. 19 ಬೇಕಾಗಿದೆ. 3 ಷಟ್ಕದ ಅನಿವಾರ್ಯತೆ. 6ರ ಮುಂದೆ ಬೇಕಾಗಿದೆ 19. ಸ್ವಿಸ್ ಟೈಮ್ ತಂಡದ ಕಪ್ತಾನ, ಅದೇ ರೀತಿ ಬೆಲಂಕನಿ ಸ್ಟ್ರೈಕರ್ಸ್ ತಂಡದ ಕಪ್ತಾನ, ದಯಮಾಡಿ ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ವಿಸ್ ಟೈಮ್ ತಂಡದ ಕಪ್ತಾನ, ಅದೇ ರೀತಿ ಬೆಲಂಕನಿ ಆದಷ್ಟು ಬೇಗ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಮಗೆ ಇದು ಪ್ರಥಮ ದ್ವಿತೀಯ ತೃತೀಯಗಳನ್ನು ಕೊಡ್ತಾ ಇದ್ದೇವೆ. ಬೆಲಂಕನಿ ಸ್ಟ್ರೈಕರ್ಸ್ ತಂಡದ ಕಪ್ತಾನ, ದಯಮಾಡಿ. ಪ್ರಥಮ ಎಸೆತ, ಉತ್ತಮವಾದ ಎಸೆತ. ಇಲ್ಲಿ ಕ್ಯಾಚ್ ಔಟ್. ಇಲ್ಲಿ ಐಕಾನ್ ಅವರ ಉತ್ತರ ಕಳ್ಕೊಳ್ತಾ ಇದೆ. ಇನ್ನುಳಿದ 5 ಎಸೆತಗಳ ಮುಂದೆ ಬೇಕಾಗಿದೆ 19.
ವೆಲಂಕಣಿ ತಂಡದ ಕಪ್ತಾನ ತಮಗೆ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ಮತ್ತೊಮ್ಮೆ ಮಗದೊಮ್ಮೆ ಕರೆಯುವಂತೆ ಮಾಡಬೇಡಿ. ತನಗುಟ್ಟದ ದ್ವಿತೀಯ ಎಸೆತ, ಇಲ್ಲಿ ಡಾಟ್ ಎಂಡಲ್ಲಿ 4ರ ಮುಂದೆ ಬೇಕಾಗಿದೆ. 19 3 ಷಡ್ಕ 1 ಸಿಂಗಲ್. 4ರ ಮುಂದೆ ಬೇಕಾಗಿದೆ 19. ನಿತೀಶ್ ಉತ್ತಮವಾದಂತಹ ಎಸೆತ, ಲಯಬದ್ಧ ಎಸೆತ. ಬಂಡಮುಗೇರು ಎಕ್ಸ್ಪ್ರೆಸ್ 3ರ ಮುಂದೆ 19. ಮತ್ತೆ 1 ಓಟದ ಸೇರ್ಪಡೆ. 2ರ ಮುಂದೆ 18. ಅಲ್ಲಿ ವೆಲಂಕಣಿ ಟೈಗರ್ಸ್ ತಂಡದ ಕಪ್ತಾನ ದಯಮಾಡಿ. This is time for the toss. Heads is a call. Swiss Times won the toss. Decision is pending. ಆದಷ್ಟು ಬೇಗ ಅಂಕಣಕ್ಕೆ field faster. Swiss Time won the toss and elected to field faster. This is a final entry match. Those who winners they qualify into the finals. ಈ ಒಂದು ಪಂದ್ಯಾಟದ ಫೈನಲ್ ಹಂತಕ್ಕೆ ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕು. ಯಾವುದೇ ಚರ್ಚೆಗಳಿಗೆ ಆಸ್ಪದವಿಲ್ಲ. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಿ. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಿ. ಎಸ್, ಆದಷ್ಟು ಬೇಗ ವೆಲಂಕಣಿ ಸ್ಟ್ರೈಕರ್ಸ್ ತಂಡವು ಸಜ್ಜುಗೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಅಣ್ಣ. ತಮಗಾಗಿ ಎದುರು ತಂಡವು ಕಾಯ್ತಾ ಇದೆ. ಇದೀಗ ಫೈನಲ್ ಹಂತಕ್ಕೆ ತೇರ್ಗಡೆಯಾಗುವ ತಂಡ ಯಾವುದು ಎಂದು ಎಲ್ಲರೂ ಕಾತರದಿಂದ ಕಾಯುತ್ತಿರುವಂತಹ ಸಂದರ್ಭ. ಹೂ ವಿಲ್ ಬಿ ಕ್ವಾಲಿಫೈಯಿಂಗ್ ಟು ದ ಫೈನಲ್ಸ್. ಲೆಟ್ಸ್ ಸಿ. ಒಂದು ಕಡೆಯಲ್ಲಿ ಅಜೀಜ್ ಮಾಲಕತ್ವದ ಕಟ್ಟಪ್ಪ ಅಲಿಯಾಸ್ ನಿತೇಶ್ ಐಕಾನ್ ಆಗಿ ಆಡುವಂತಹ ತಂಡ, ಅದೇ ರೀತಿ ಶಾಫಿ ಸಬ್ ಐಕಾನ್ ಆಗಿ ಆಡಿದಂತಹ ತಂಡ. ಇನ್ನೊಂದು ಕಡೆಯಲ್ಲಿ ವಿವೇಕ್ ಅವರ ಮಾಲಕತ್ವದ
ಅಶೋಕ್ ಸಲೀಂ ಅವರ ತಂಡ ಗೆದ್ದರೆ ಫೈನಲ್ಗೆ, ಸೋತರೆ ಎಲಿಮಿನೇಟರ್ 2 ಪಂದ್ಯಾಟವನ್ನು ಆಡಬೇಕಾಗಿದೆ. ಎಸ್, ಫೈನಲ್ ಹಂತಕ್ಕೆ ಪ್ರವೇಶಿಸುವ ತಂಡ ಯಾವುದು? ಒಂದು ಕಡೆಯಲ್ಲಿ ಸ್ವಿಸ್ ಟೈಮ್ಸ್, ಇನ್ನೊಂದು ಕಡೆಯಲ್ಲಿ ವೆಲಂಕನಿ ಸ್ಟ್ರೈಕರ್ಸ್. ಪ್ರಥಮ ವಾರಿನ ಪ್ರಥಮ ಎಸೆತ ಮಾಲಕರಾದಂತಹ ಅಜೀಜ್ ಅವರು ಸ್ವಯಂ ಪ್ರಥಮ ಎಸೆತಗಾರಿಕೆ ವಿಭಾಗದಲ್ಲಿ ಕಂಡು ಬರ್ತಾ ಇದ್ದಾರೆ. ಪ್ರಥಮ ಎಸೆತ ಅಂಪೈರ್ ದಾಟಿ ಚುಕ್ಕಿ ಆಗ್ತಾ ಇದೆ. ಪ್ರೆಷರ್ is on in both side because winners will be qualified into the finals of a prestigious cricket tournament. ಪ್ರಥಮ ಎಸೆತ ಷಟ್ಕ, ದ್ವಿತೀಯ ಎಸೆತ ಷಟ್ಕ. ಇಲ್ಲಿ ವಿನೋದ್ ಅವರ ದಂಡು ಗರ್ಜಿಸ್ತಾ ಇದೆ. ಕಳೆದ ಪಂದ್ಯಾಟದಲ್ಲೂ ಕೂಡ ಮಾರುತಿ ಚಾಲೆಂಜರ್ಸ್ ವಿರುದ್ಧವಾಗಿ ಗೌರವ್ ಅವರ ಎಸೆತಕ್ಕೂ ಕೂಡ ಪ್ರಥಮ ಎಸೆತಕ್ಕೆ ಷಟ್ಕವನ್ನು ಬಾರಿಸಿದ್ದಾರೆ. ಉತ್ತಮವಾದಂತಹ ಎಸೆತ, ವಿನೋದ್ ಅವರ ದಂಡು ಗರ್ಜಿಸ್ತಾ ಇದೆ. 4ನೇ ಎಸೆತ ಚಾಲ್ತಿಯಲ್ಲಿ, ಬಿಟ್ಟುಕೊಟ್ಟದ್ದು 6. 4ನೇ ಎಸೆತ ಅಜೀಜ್ ಟು ವಿನೋದ್. ಇದು ಅಗಲ ಎಸೆತ, ತಪ್ಪನ್ನು ಮಾಡಬಾರ್ದು. ಗೆದ್ದರೆ ಫೈನಲ್ ಅಂತ, ಸೋತರೆ ಎಲಿಮಿನೇಟರ್ 2. ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ, ಇಲ್ಲಿ ತಪ್ಪನ್ನು ಮಾಡ್ತಾ ಇದ್ದಾರೆ. ಮಿಸ್ ಫೀಲ್ಡಿಂಗ್ ಆದರೂ ಕೂಡ ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಇಲ್ಲಿ ಮತ್ತೆ ಮಿಸ್ ಫೀಲ್ಡಿಂಗ್. ಕಳಪೆ ಕ್ಷೇತ್ರ ರಕ್ಷಣೆ ಎದ್ದು ಕಾಣ್ತಾ ಇದೆ. ಇದು ಫೈನಲ್ ಹಂತಕ್ಕೆ ತೇರ್ಗಡೆಯಾಗುವ ಪಂದ್ಯಾಟ, ತಪ್ಪನ್ನು ಮಾಡಬಾರ್ದು. ಎಸ್, ಬ್ಯಾಕ್ ಇನ್ ದ ಮ್ಯಾಚ್. 9ರಲ್ಲಿ ಅಂಕಾಂಶ ಬಟ್ಟಿ ತನ್ನ ಕೂಟದ ಪಂಚಮ ಎಸೆತ ಅಜೀಜ್ ಅವರಿಂದ ವಿನೋದ್ ಅವರಿಗೆ ಮತ್ತೊಂದು ಷಟ್ಕ. ಇಲ್ಲಿ ವಿನೋದನ ದಂಡು ಗರ್ಜಿಸ್ತಾ ಇದೆ. ಉತ್ತಮವಾದ ಬ್ಯಾಟಿಂಗ್, 2 ಷಟ್ಕಗಳ ಮುಖೇನವಾಗಿ ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ. ಉತ್ತಮವಾದಂತಹ ಆಟ. 1 ಷಟ್ಕ, 1 ಸಿಂಗಲ್, ಮತ್ತೊಂದು ಷಟ್ಕ, ಮತ್ತೊಂದು ಸಿಂಗಲ್. ಇಲ್ಲಿ ಪ್ರಥಮ ಓವರಿನ ಅಂತ್ಯಕ್ಕೆ ಬಿಟ್ಟುಕೊಟ್ಟದ್ದು 16. ದುಬಾರಿ ಆಗ್ತಾ ಇದ್ದಾರೆ ಮಾಲಕರು. 16 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಓವರ್ ಆಸ್ ಆಫ್ ಆಲ್. ಪ್ರಥಮ ಎಸೆತ ಡಾಟ್ ಇನ್ ಡೆಲಿವರಿ, ದ್ವಿತೀಯ ಎಸೆತ ಕಲಂದರ್ ಶಾಫಿ, ಮತ್ತೆ ಅಗಲ ಎಸೆತ. ಯಾವುದೇ ಚರ್ಚೆಗಳಿಗೆ ಆಸ್ಪದ ರಾಜ್ಯಬೇಕ ಪಂದ್ಯಾಟವನ್ನು ಸಂಜೆಗೊಳಿಸಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ಎಕ್ಸ್ಟ್ರಾ ಮುಖೇನವಾಗಿ ಒಂದು ಓಟದ ಸೇರ್ಪಡೆಯೊಂದಿಗೆ ಅಂಕಮಿಸ್ಬಿಟ್ಟು ತೋರಿಸ್ತಾ ಇದೆ. 17 ಆನ್ ದ ಬೋರ್ಡ್. ದ್ವಿತೀಯ ಎಸೆತ ಚಾಲ್ತಿಯಲ್ಲಿ ಕಲಂದರ್ ಶಾಫಿ ಟು Vinod. The same kind of shot he's trying because he's like the 2 sixes on the leg side region. That is the 12 runs on his pocket. 17 on the board. Third time. ಮೂರನೇ ಎಸೆತ. ಮತ್ತೆ ಅಗಲ ಎಸೆತ. ಇಲ್ಲಿ ಎಕ್ಸ್ಟ್ರಾ ಮುಖೇನವಾಗಿ ಮತ್ತೊಂದು ತೃತೀಯ ಎಸೆತ. ಕಲಂದರ್ ಶಾಫಿ ಉತ್ತಮವಾದಂತ ಹೊಡೆತ. ಒಂಟಿ ಸಫಲ ಆಗ್ತಾ ಇದೆ.
ಅವಳಿ ಓಟಕ್ಕೆ ಪ್ರಯತ್ನ ಇಲ್ಲ. ಒಂದು ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಬಿಟ್ಟು ತೋರಿಸ್ತಾ ಇದೆ. 19 ಒಂದು ಬೋರ್ಡ್. ನಾಲ್ಕನೇ ಎಸೆತ ಕಲಂದರ್ ಶಾಫಿ. ಬ್ಯಾಟಿಂಗ್ ವಿಭಾಗದಲ್ಲಿ ಐಕಾನ್ ಆಟಗಾರ ಅಶೋಕ್. ತಟ್ಟಿ ಮೊಟ್ಟಿ ಓಟಕ್ಕೆ ಪ್ರಯತ್ನ. ಉತ್ತಮವಾದಂತ ಇಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟಿನ ಇದೀಗ ಷಡ್ಕವೀರ ವಿನೋದ್. ಇನ್ನೊಂದು ಕಡೆಯಲ್ಲಿ ಕಲಂದರ್ ಶಾಫಿ ತನ್ನ ಗುಟದ ಪಂಚಮ ಎಸೆತ ಚಾಲ್ತಿಯಲ್ಲಿ ಕ್ಲೀನ್ ಬೌಲ್ಡ್. ಆದರೂ ಕೂಡ ಈ ಒಂದು ಪಂದ್ಯಾಟಕ್ಕೆ ಏನು ಬೇಕೋ ಅದನ್ನು ಮಾಡಿ ಹೋಗಿದ್ದಾರೆ. 2 ಷಡ್ಕಗಳು ಪ್ರಥಮ ಮಾಲಕರ ಅಸೀಜ್ ಅವರ ಎಸೆತಕ್ಕೆ ಬಾರಿಸಿದ್ದು ಪಂದ್ಯಾಟಕ್ಕೆ ಕೊನೆಯ 1 ಎಸೆತಗಳ ಬಾಕಿ. ಇದೀಗ ಐಕಾನ್ ಆಟಗಾರ ಸಲೀಂ ಕಳೆದ ಕೆಲವು ಪಂದ್ಯಾಟದಿಂದ ಕೂಡ ಯಾವುದೇ ಬ್ಯಾಟಿಂಗ್ ನಲ್ಲಿ ಷಡ್ಕಗಳು ಬಂದಿಲ್ಲ. ಇದು ಕ್ವಾಲಿಫೈಯರ್ ಫೈನಲ್ ನತ್ತ ಈ ಒಂದು ಸಾಗುವಂತಹ ಪಂದ್ಯಾಟ. ಇದರಲ್ಲಾದರೂ ತಮ್ಮ ಬಲಿಷ್ಠ ಶ್ರೇಷ್ಠ ಹೊಡೆತಗಳನ್ನು ತೋರುವರೆ ಕಾದು ನೋಡಬೇಕಾಗಿದೆ. ಕಲಂದರ್ ಶಾಫಿ ಟು ಸಲೀಂ. ಲಾಲಿಪಾಪ್. ಇದು ಒಂಟಿ ಓಟ. ಉತ್ತಮವಾದಂತಹ ಎತ್ತುಗಾರಿಕೆ ಕಂಡು ಬರ್ತಾ ಇದೆ. ಬಲಿಷ್ಠ ಹೊಡೆತಗಳು ಇಲ್ಲಿ ಬೇಕಾಗಿದೆ. ಗೆದ್ದರೆ ಫೈನಲ್ ಹಂತದ ಹಣಾಹಣಿಗೆ ತೇರ್ಗಡೆಯಾಗಲಿಕ್ಕಿದ್ದಾರೆ. ಸೋತರೆ ಎಲಿಮಿನೇಟರ್ 2. ಎಸ್, ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದಾವೆ. ನಯಫ್ ಗೈಸ್ ವಿರುದ್ಧವಾಗಿ ತುಳುನಾಡ ತುಡರ್. 2 ತಂಡದ ಕಪ್ತಾನ್ ದಯಮಾಡಿ ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಇಲ್ಲಿ ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ನಯಫ್ ಗೈಸ್ ತಂಡದ ಕಪ್ತಾನ, ಅದೇ ರೀತಿ ತುಳುನಾಡ ತುಡರ್ ತಂಡದ ಕಪ್ತಾನ ದಯಮಾಡಿ ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕು. ತಾವು ಇಲ್ಲಿ ಟಾಸ್ಗಾಗಿ ತಮ್ಮ ಕಪ್ತಾನಿಗಾಗಿ ಇಲ್ಲಿ ಕಾಯ್ತಾ ಇದ್ದಾರೆ. 2 ಓವರಿನ ಮುಕ್ತಾಯಕ್ಕೆ ಬಿಟ್ಟುಕೊಟ್ಟದ್ದು 21. 10ರ ಸರಾಸರಿಯಲ್ಲಿ ಪಂದ್ಯಾಕೂಟ ಸಾಗ್ತಾ ಇದೆ. ಇದೀಗ ಕಾನಾ ಎಕ್ಸ್ಪ್ರೆಸ್ ನಿತಿನ್ ಕಾ ತಟ್ಟಿ ಮುಟ್ಟಿ ರಿವರ್ಸ್ ಸ್ವೀಪ್ ನ ಮುಖೇನವಾಗಿ ಕ್ರಾಸಿಂಗ್ ಇರುವುದಿಲ್ಲ. ಉತ್ತಮವಾದ ಹೊಡೆತ. ಇದು ಇಲ್ಲಿ ಮಸ್ ಫೀಲ್ಡಿಂಗ್ ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. 2 ಎಸೆತಕ್ಕೆ 2 ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಇದೀಗ ಕಾನಾ ಎಕ್ಸ್ಪ್ರೆಸ್ ನಿತಿನ್ ತೃತೀಯ ಎಸೆತ. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ಚುಕ್ಕೆ ಎಸೆತಗಳು ಕಂಡು ಬರ್ತಾ ಇದ್ದಾರೆ. ಐಕಾನ್ ಆಟಗಾರ ಸಲೀಂ. ಇನ್ನೊಂದು ಕಡೆಯಲ್ಲಿ ನಿತಿನ್ ಕಕ್. ಉತ್ತಮವಾದಂತಹ ಹೊಡೆತ. ಚಾನ್ಸ್ ಫಾರ್ ದ ಕ್ಯಾಚ್. ಇಲ್ಲಿ ಮಿಸ್ ಫೀಲ್ಡಿಂಗ್. ಇಲ್ಲಿ ಅಜೀಜ್ ಅವರ ಥ್ರೋ ಬರ್ತಾ ಇದೆ. ಆದರೂ ಕೂಡ ಅವಳಿ ಓಟದ ಸೇರ್ಪಡೆಯಾಗ್ತಾ ಇದೆ. 1+1 2 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 25. Nayaf won the toss, elected to decision is pending. Last ball of the third. ತನ್ನಗುಟ್ಟದ ಕೊನೆಯ ಎಸೆತ ಉತ್ತಮವಾದಂತಹ ಎಸೆತ ಕಂಡು ಬರ್ತಾ ಇದೆ. ಅಪೀಲ್ ಬರ್ತಾ ಇದೆ. ಸಂಪೂರ್ಣವಾದ ತಿರಸ್ಕಾರ. ಆಫ್ಟರ್ ಕಂಪ್ಲೀಷನ್ ಆಫ್ ದ ಥರ್ಡ್, ಸ್ಕೋರ್ ಮೂವ್ಸ್ ಆನ್ ಟು 26 ಆನ್ ದ ಬೋರ್ಡ್. ಬಿಟ್ಟು ಕೊಟ್ಟದ್ದು ಕೇವಲ 5 ಓಟಗಳು. ಇದೀಗ ನಿತಿನ್ ಖಾನ್ ಅವರ ಅಣ್ಣ
ಕಟ್ಟಪ್ಪ ಅಲಿಯಾಸ ನಿತೇಶ್ ಕಾಣ ಅವರ ಜಾಗವನ್ನು ತುಂಬಲು ಅಣ್ಣ ತಮ್ಮಂದಿರ ಜುಗಲ್ಬಂದಿ ಆಟ. ಇವರ ತಂದೆ ಇವರ ಆಟವನ್ನು ವೀಕ್ಷಿಸಿರುವುದು ನಾವಿಲ್ಲಿ ಕಾಣಬಹುದು. ಮತ್ತೆ ಮತ್ತೆ ಡಾಟ್ ಅಂಡ್ ಡೆಲಿವರಿ. ಪ್ರಥಮ 2 ಓವರ್ನಲ್ಲಿ ತಂದಂತ ಓಟಗಳನ್ನು ಕಡಿವಾಣ ಹಾಕುವಲ್ಲಿ ನಿತಿನ್, ಅದೇ ರೀತಿ ನಿತೇಶನ 2ನೇ ಎಸೆತ ಉತ್ತಮವಾದಂತ ಹೊಡೆತ. ಚಾನ್ಸ್ ಫಾರ್ ಕ್ಯಾಚ್. ಇಲ್ಲಿ ಮತ್ತೆ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಒಂದು ಓಟದ ಸೇರ್ಪಡೆಯಾಗ್ತಾ ಇದೆ ಅಂಕಾಂಶ ಪಟ್ಟಿಯಲ್ಲಿ. 27 ಆನ್ ದ ಬೋರ್ಡ್. ತನಗೂಟದ 4ನೇ ಎಸೆತ. 4ನೇ ಎಸೆತ. ಉತ್ತಮವಾದ ಬ್ಯಾಟಿಂಗ್ ಶೈಲಿ. ಒಂದು ಸುಲಭ ಉತ್ತಮವಾದ ಥ್ರೋ ಕಂಡು ಬರ್ತಾ ಇದೆ. ಒಂಟಿ ಸಫಲರಾಗ್ತಾ ಇದೆ. ತನ್ನ ಗುಟ್ಟದ 4ನೇ ಎಸೆತ ಚಾಲ್ತಿಯಲ್ಲಿ. ಕಟ್ಟಪ್ಪ ನಿತೇಶ್ ಕಣ ಉತ್ತಮವಾದಂತ ಹೊಡೆತ. ಇಲ್ಲಿ ಶಿವಾನಂದ್ ಅವರ ಕೈಯಲ್ಲಿ ಭದ್ರ ಬೊಗಸೆಯಲ್ಲಿ ಚೆಂಡು ಯಾವುದೇ ತಪ್ಪನ್ನು ಮಾಡ್ತಾ ಇಲ್ಲ. ಇಲ್ಲಿ ಮತ್ತೆ ನಿರಾಸೆಯಿಂದ ಐಕಾನ್ ಆಟಗಾರ ಸಲೀಂ ಬ್ಯಾಕ್ ಟು ದ ಪವಿಲಿಯನ್. ಕೊನೆ 2 ಎಸೆತಗಳು ಬಾಕಿ. ಅಂಕಾಂಶ ಪಟ್ಟಿಯಲ್ಲಿ 28. ಇದೀಗ ಅವರ ಜಾಗವನ್ನು ತುಂಬಲು ರೋಷನ್, ಮಂಗಳೂರಿನ ಹೆಸರಾಂತ ಉರುವ ಮೈದಾನದಲ್ಲಿ ಆಡುವಂತ ಆಟಗಾರ. ಇದು ಉತ್ತಮವಾದಂತ ಹೊಡೆತ. ಮತ್ತೆ ಕ್ಯಾಚ್. ಅದೇ ಭದ್ರ ಬೊಗಸೆಗೆ. ಕೊನೆಯ ಎಸೆತ ಗೆದ್ದರೆ ಫೈನಲ್ ಹಂತಕ್ಕೆ ತೇರ್ಗಡೆ. 28 ಅಂಕಾಂಶ ಪಟ್ಟಿಯಲ್ಲಿ ಕೊನೆಯ 1 ಎಸೆತ. ಕಟ್ಟಪ್ಪ ಬಿಟ್ಟುಕೊಟ್ಟದ್ದು ಕೇವಲ 2 ಓಟ. ಇದೀಗ ಕೊನೆಯ ಎಸೆತ. ಇಲ್ಲಿ ಸ್ಟಂಪ್ ಔಟ್ ಮುಖೇನವಾಗಿ ರನ್ಔಟ್ ಮುಖೇನವಾಗಿ ಮತ್ತೊಂದು ಹುತ್ತರಿಯ ಪತನವಾಗ್ತಾ ಇದೆ. 24 ಎಸೆತಗಳ ಮುಂದೆ ಬೇಕಾಗಿದೆ. 29. 24 to go, 29 to get. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಿ. ನಿನ್ನೆ ರಾತ್ರಿ 9 ಗಂಟೆಯಿಂದ ಇವತ್ತು ಬೆಳಿಗ್ಗೆ 9 ಗಂಟೆಯವರೆಗೂ ಕೂಡ ನಮ್ಮ ತೀರ್ಪುಗಾರರು ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇನ್ನು ತಡ ಮಾಡಬೇಡಿ, ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಿ. ಬಿಸಿಲಿನ ಬೇಗೆ ಇಲ್ಲಿ ತಾಗ್ತಾ ಇದೆ. ದಾಂಡುಗಾರರು ಆದಷ್ಟು ಬೇಗ ಅಂಕಣಕ್ಕೆ ತೆರಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಮಯವನ್ನು ವ್ಯರ್ಥ ಮಾಡಬೇಡಿ. 24 ಮುಂದೆ ಬೇಕಾಗಿದೆ 29.
ಫೈನಲ್ ಹಂತಕ್ಕೆ ತೇರ್ಗಡೆಯಾಗುವಂತಹ ಪಂದ್ಯಾಟ. ಗೆದ್ದರೆ ಕೆಪಿಎಲ್ ಸೀಸನ್ 11 ಫೈನಲ್ ಹಂತದ ಹಣಾಹಣಿಗೆ, ಸೋತರೆ ಎಲಿಮಿನೇಟರ್ 2. 24 ಮುಂದೆ ಬೇಕಾಗಿದೆ 29. 2 ಘಟಾನುಘಟಿ ಆಟಗಾರರು, 2 ಐಕಾನ್ ಆಟಗಾರರು. ಒಂದು ಕಡೆಯಲ್ಲಿ ಉಮ್ಮರ್ ಶಾಫಿ, ಇನ್ನೊಂದು ಕಡೆಯಲ್ಲಿ ಕಟ್ಟಪ್ಪ. ಎಸ್, ಪ್ರಥಮ ವಾರಿನ ಪ್ರಥಮ ಎಸೆತ ಕುದ್ರಿಯಾ ಎಕ್ಸ್ಪ್ರೆಸ್. ಅಶೋಕ್ ಕುದ್ರಿಯಾ ಒಬ್ಬರವರ ದಾಟಿ ಒಂಟಿ ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಈ ಒಂದು ಪಂದ್ಯಾಟವನ್ನು ದುಬೈನಿಂದ ಈ ಒಂದು ತಂಡದ ಮಾಲಕ ವಿವೇಕ್ ಅವರು ಹದ್ದಿನ ಗಣ್ಣಿನಲ್ಲಿ ವೀಕ್ಷಿಸ್ತಾ ಇದ್ದಾರೆ. ದ್ವಿತೀಯ ಎಸೆತ ಕಟ್ಟಪ್ಪ. ಏನು ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಇಲ್ಲಿ ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ, ತಪ್ಪನ್ನು ಮಾಡಬಾರದು. 29ರ ಗುರಿ. ತೃತೀಯ ಎಸೆತ ಚಾಲ್ತಿಯಲ್ಲಿ ಅಶೋಕ್ ಅವರ ಕಡೆಯಿಂದ ನಿತೇಶ್ ಅವರ ಕಡೆಗೆ ಮತ್ತೆ ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ. ಮತ್ತೊಂದು ಓಟದ ಸೇರ್ಪಡೆಯಾಗ್ತಾ ಇದೆ. ಮಾಂತ್ರಿಕ ಎಸೆತಗಾರ ಅಶೋಕ ಯಾವ ರೀತಿಯಲ್ಲಿ ಕಟ್ಟೆ ಹಾಕ್ತಾರೆ, ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಿ. ಎಸ್, 4ನೇ ಎಸೆತ. ಇಲ್ಲಿ ಮತ್ತೆ ಚುಕ್ಕೆ ಎಸೆತ ಕಂಡು ಬರ್ತಾ ಇದೆ. ಘಟಾನುಘಟಿ ಬೌಲಿಂಗ್ ಲೈನಪ್ ಅನ್ನು ಕೂಡ ಈ ಒಂದು ತಂಡ ಹೊಂದಿದೆ. ಅದೇ ರೀತಿ ಘಟಾನುಘಟಿ ಬ್ಯಾಟಿಂಗ್ ಲೈನಪ್ ಕೂಡ ಇನ್ನೊಂದು ತಂಡದಲ್ಲಿದೆ. ಅಶೋಕ್ ತನ್ನ ಗುಟ್ಟದ ಪಂಚಮ ಎಸೆತ ಚಾಲ್ತಿಯಲ್ಲಿ, ಅಂಪೈರ್ ಅವರನ್ನು ದಾಟಿ ತನ್ನ ಗುಟ್ಟದ ಪಂಚಮ ಎಸೆತ, ಲಾಲಿಪಾಪ್ ಎಸೆತ. ಇದು ಷಡ್ಕ. ಬಿಸಿಲು ಬಿದ್ದ ತಕ್ಷಣ ಷಡ್ಕಗಳ ಸುರಿಮಳೆ ಈ ಒಂದು ಕ್ರೀಡಾಂಗಣದಲ್ಲಿ ಬಲು ಸಹಜ. ಕಳೆದ ವರ್ಷವೂ ನೋಡಿದ್ದೇವೆ. 58 ಕೂಡ ಚೇಸ್ ಮಾಡಿದಂತಹ ನಿದರ್ಶನ ಈ ಒಂದು ಕ್ರೀಡಾಂಗಣದಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣವಂತವರು ರಮೇಶ್ ಕಾಳ್. ಉತ್ತಮವಾದಂತ ಹೊಡೆತ. ಇಲ್ಲಿ ಒಂಟಿ ಸಫಲರಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಪ್ರಥಮ ಓವರಿನ ಅಂತ್ಯಕ್ಕೆ ಅಂಕಾಂಶ ಪಟ್ಟಿ ತೋರಿಸ್ತಾ ಇದೆ 9. ಆಫ್ಟರ್ ಕಂಪ್ಲೀಷನ್ ಆಫ್ ದ ಫಸ್ಟ್ ಸ್ಕೋರ್ ಮೂವ್ಸ್ ಆನ್ ಟು 9 ಆನ್ ದ ಬೋರ್ಡ್. 18ರ ಮುಂದೆ ಬೇಕಾಗಿದೆ 20. 18 ಟು ಗೋ, 20 ಟು ಗೆಟ್. 18ರ ಮುಂದೆ ಬೇಕಾಗಿದೆ 20. ಇದೀಗ ಮತ್ತೋರ್ವ ಎಕ್ಸ್ಪ್ರೆಸ್ ದಾಳಿಗಾರ ಅಬ್ಬಾಸ್ ಕಾಯ್ರಡ್ಕ ಎಕ್ಸ್ಪ್ರೆಸ್. ಅದಕ್ಕೆ ಉತ್ತರವನ್ನು ನೀಡುವಂತಹ ಆಟಗಾರ, ಒಂದು ಷಡ್ಕವನ್ನು ಬಾರಿಸಿದಂತಹ ಆಟಗಾರ ಶಾಫಿ ಕಾಯ್ರಡ್ಕ. ತನ್ನ ಗುಡ್ಡದ ಪ್ರಥಮ ಎಸೆತ ಅಬ್ಬಾಸ್ ಟು ಶಾಫಿ. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ತನ್ನ ಗುಡ್ಡದ ಪ್ರಥಮ ಎಸೆತ. ಇಲ್ಲಿ ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಷಡ್ಕಕ್ಕಾಗಿ ಪ್ರಯತ್ನ ಶಾಫಿಯವರ ದಂಡಿನಿಂದ. ತನ್ನ ಗುಡ್ಡದ ದ್ವಿತೀಯ ಅಂಕಾಂಶ ಪಟ್ಟಿಯಲ್ಲಿ 9. ಅಬ್ಬಾಸ್ ತನ್ನ ಗುಡ್ಡದ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ, ಅಂಪೈರ್ ಅವರನ್ನು ದಾಟಿ ಅಬ್ಬಾಸ್ ಟು ಶಾಫಿ. ನೆಲ ಕಚ್ಚಿದ ಎಸೆತ.
ಅವಳಿ ಓಟದ ಸೇರ್ಪಡೆ ಆಗ್ತಾ ಇದೆ. 1+1 2 ಓಟದ ಸೇರ್ಪಡೆ ಆಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 11 ಆನ್ ದ ಬೋರ್ಡ್. ಮೂರನೇ ಎಸೆತ ಗೆದ್ದರೆ ಫೈನಲ್ ಹಂತಕ್ಕೆ ತೇರ್ಗಡೆ. ಮೂರನೇ ಎಸೆತ ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ಅಲ್ಲಿ ತೀರ್ಪುಗಾರರು ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆವರೆಗೂ ಕೂಡ ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ದಯಮಾಡಿ ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಿ. ತನ್ನ ಕೂಡ ತೃತೀಯ ಎಸೆತ ಚಾಲ್ತಿಯಲ್ಲಿ ಅಬ್ಬಾಸ್ ಟು ಶಾಫಿ ನೆಲ ಕಾಚಿದ ಎಸೆತ. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ಚುಕ್ಕೆ ಎಸೆತಗಳು ಕಂಡು ಬರ್ತಾ ಇದೆ. ತನ್ನ ಕೂಟದ 4ನೇ ಎಸೆತ ಕಾಯ್ರಡ್ಕ ಎಕ್ಸ್ಪ್ರೆಸ್ ಕಡೆಯಿಂದ ಶಾಫಿ ಅವರ ಕಡೆಗೆ. ತನ್ನ ಕೂಟದ 4ನೇ ಎಸೆತ ಅಂಪೈರ್ ಅವರನ್ನು ದಾಟಿ ಮತ್ತೆ ಎಕ್ಸ್ಪ್ರೆಸ್ ಎಸೆತಗಾರಿಗೆ ಕಂಡು ಬರ್ತಾ ಇದೆ. ಒಂಟಿ ಸಫಲರಾಗ್ತಾ ಇದೆ. ಇದೀಗ ಸ್ಟ್ರೈಕ್ ನಲ್ಲಿ ಕಟ್ಟಪ್ಪ. 5ನೇ ಎಸೆತ ಚಾಲ್ತಿಯಲ್ಲಿ ಅಬ್ಬಾಸ್. ಕಾಯ್ರಡ್ಕ ಎಕ್ಸ್ಪ್ರೆಸ್ ಟು ಕಟ್ಟಪ್ಪ. ಗೆಲ್ಲಲೇಬೇಕಾದ ಪರಿಸ್ಥಿತಿ. ಗೆದ್ದರೆ ಫೈನಲ್ ಹಂತಕ್ಕೆ, ಸೋತರೆ ಎಲಿಮಿನೇಟರ್. ತನ್ನಗೊಡ್ಡ ಪಂಚಮ ಎಸೆತ ಅಂಪೈರ್ ಅವರನ್ನು ದಾಟಿ ನೆಲ ಕಾಚಿದ ಎಸೆತ. ಸ್ವೀಪ್ ಮುಖೇನವಾಗಿ ಒಂಟಿ ಡಿಕ್ಲೇರ್ ಮುಖೇನವಾಗಿ ಸೇರ್ಪಡೆ ಆಗ್ತಾ ಇದೆ. ಅಂಕಾಂಶ ಬಳಿ ತೋರಿಸ್ತಾ ಇದೆ 13 ಆನ್ ದ ಬೋರ್ಡ್. 1 ಬಾಲ್ ಲೆಫ್ಟ್. ಕೊನೆಯ 1 ಎಸೆತಗಳು ಬಾಕಿ ಕಂಡು ಬರ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 13. 30 ಆನ್ ದ ಬೋರ್ಡ್. 13 ಮತ್ತೆ ಕವರ್ ಡ್ರೈವ್ ಮುಖೇನವಾಗಿ ಚಾನ್ಸ್ ಫಾರ್ ದ ರನ್ ಔಟ್. ಇಸ್ ಔಟ್. ಬಿಗ್ ಮ್ಯಾನ್ Kattappa back to the pavilion. It's a big loss for the team, but still Umar Shafi is in the strike. He can manage to get this target, but still Kattappa is one of the talented batsmen. If he would be there, it would be easy target for them. Now Umar Kalandar Shafi is replacing Kattappa, and 12 ಎಸೆತಗಳ ಮುಂದೆ ಬೇಕಾಗಿದೆ 16. 12 ಎಸೆತಗಳ ಮುಂದೆ ಬೇಕಾಗಿದೆ 16. 12 to go, 16 to get. Nayaf guys won the toss and elected to field first. Ali Tulunada Tudar ತಂಡವು ಯಾವುದೇ ಚರ್ಚೆಗೆ ಆಸ್ಪದ ಇಲ್ಲ. ಇಲ್ಲಿ ಲೈನ್ ಅಂಪೈರ್ ಇರ್ತಾರೆ. ಯಾವುದೇ ಆಟಗಾರರು ಮಾತಾಡುವಂತಿಲ್ಲ. ಇಲ್ಲಿ ಲೈನ್ ಅಂಪೈರ್
ಡಿಶನ್ ಗೊರ್ಪೆರಾ ತೂದಾತನ್ ಎಸ್ ರೀಪ್ಲೇ ಅನ್ನು ನೋಡುವ ವ್ಯವಸ್ಥೆ ಇರುವುದಿಲ್ಲ. ಆದರೂ ಕೂಡ ಇದು ಫೈನಲ್ ಹಂತದ ತೇರ್ಗಡೆ ಪಂದ್ಯಾಟವಾಗಿರುವುದರಿಂದ ಫೇರ್ ಡಿಸಿಷನ್ಗೋಸ್ಕರ ಮಾತ್ರ ಈ ಒಂದು ವ್ಯವಸ್ಥೆಯನ್ನು ನಾವು ನೋಡಿದ್ದೇವೆ. ಯಾವುದೇ ಚರ್ಚೆಗಳಿಗೆ ಆಸ್ಪದವಿಲ್ಲ. ಇಲ್ಲಿ ಅಂಪೈರ್ ಅವರು ಬಂದು ರೀಪ್ಲೇ ಅನ್ನು ನೋಡಿದ್ದಾರೆ. ಇದೀಗ ಅವರ ಡಿಸಿಷನ್ ಅನ್ನು ಅವರು ಎಲ್ಲಿಗಿದ್ದಾರೆ. ಏಸ್ ಸಿಕ್ಸ್. ಎರಡೂ ಆಟಗಾರರು ಟಚ್ ನಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಬೌಲರ್ನ ಕೈಯಲ್ಲಿ ಬಾಲ್ ಇರ್ತದೆ. ಇದನ್ನು ನಾವು ರಿಪ್ಲೇ ಅಲ್ಲಿ ನೋಡಿದ್ದೇವೆ. ಇದು ಶರ್ಕ ಕಂಡು ಬರ್ತಾ ಇದೆ. ಎಸ್ ದ್ವಿತೀಯ ಎಸೆತ 19ರಲ್ಲಿ ಅಂಕಾಂಶ ಪಟ್ಟಿ ಮತ್ತೆ ಡಾಟ್ ಅಂಡ್ ಡೆಲಿವರಿ. ತೃತೀಯ ಎಸೆತ ಚಾಲ್ತಿಯಲ್ಲಿ ತಂಡಗೊಟ್ಟದ ತೃತೀಯ 19ರಲ್ಲಿ ಅಂಕಾಂಶ ಪಟ್ಟಿ 10ರ ಮುಂದೆ ಬೇಕಾಗಿದೆ 9. 10 to go, 9 to get. ಇದು ಈಸಿ ಕ್ಯಾಚ್. 9ರ ಮುಂದೆ ಬೇಕಾಗಿದೆ 9. ಶರ್ಕಗಳ ಅಗತ್ಯವೇ ಇರಲಿಲ್ಲ. ಒಂಬತ್ತರ ಮುಂದೆ ಬೇಕಾಗಿದೆ 9. ಲೈನ್ ಅಂಪೈರ್ ಆಗಿ ರಮೇಶ್ ಖಾನ್ ಅವರಲ್ಲಿದ್ರು. ಅವರು ಫೇರ್ ಡಿಸಿಷನ್ ಕೊಟ್ಟಿದ್ರು. ಆದರೂ ಕೂಡ ಅವರ ಡಿಸಿಷನ್ಗೆ ಹೋಲಿಕೆ ಆಗುವಂತ ಡಿಸಿಷನ್ ಬಂದಿದೆ. ಲೈನ್ ಅಂಪೈರ್ ಆಗಿ ಸಹಕರಿಸಿದ ರಮೇಶ್ ಖಾನ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಎಲ್ಲರ ಕೈ ಚಪ್ಪಾಳೆ ಬರಬೇಕಾಗಿದೆ. ಉತ್ತಮವಾದ ಡಿಸಿಷನ್ ಅನ್ನು ನೀಡಿರ್ತಾರೆ. ಇಲ್ಲಿ ಒನ್ ಡಿಕ್ಲೇರ್ ಶಿವಾನಂದ ಗೆದ್ದರೆ ಫೈನಲ್ ಹಂತದ ಪಂದ್ಯಾಟ. ಇದು ಅಗಲ ಎಸೆತ. 8ರ ಮುಂದೆ ಬೇಕಾಗಿದೆ 7. ರೋಹಿತ್ ಉತ್ತಮವಾದಂತ ಹೊಡೆತ. It's a no ball. It's a free hit. Umar Shafi, one of the dangerous batsmen. ಎಂಟರ ಮುಂದೆ ಬೇಕಾಗಿದೆ 5. ಫ್ರೀ ಹಿಟ್. ಇದು ಶರ್ಕ. ಇಲ್ಲಿಗೆ ಸ್ವಿಸ್ ಟೈಮ್ಸ್ ತಂಡವು ಫೈನಲ್ ಹಂತಕ್ಕೆ ತೇರ್ಗಡೆಯಾಗಿದೆ. ಅಜೀಜ್ ಅವರ ಮುಖದಲ್ಲಿ ಹರ್ಷೋದ್ಗಾರ. ಇಲ್ಲಿ ಅಜೀಜ್ ಅವರ ತಂಡ ಗರ್ಜಿಸ್ತಾ ಇದೆ. ಫೈನಲ್ ಹಂತಕ್ಕೆ ತೇರ್ಗಡೆ ಆಗ್ತಾ ಇದೆ. ಆದಷ್ಟು ಬೇಗ ಈ ಒಂದು ಪಂದ್ಯಾಟದಲ್ಲಿ ಕೊನೆಯವರೆಗೂ ನಿಂತು ಆಡಿದಂತಹ ಶಾಫಿ ಅವರಿಗೆ ಓನರ್ ಆದಂತಹ ಅಬ್ದುಲ್ ಅಜೀಜ್ ಅವರ ಕಡೆಯಿಂದ ಫಾಸ್ಟ್ ಟ್ಯಾಗ್ ವಾಚ್ ಅನ್ನು ಗಿಫ್ಟ್ ಆಗಿ ನೀಡಿರ್ತಾರೆ. ಅದೇ ರೀತಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ಳಲು ಉಮ್ಮರ್ ಶಾಫಿ ಮ್ಯಾನ್ ಆಫ್ ದ ಮ್ಯಾಚ್ ಕೌಂಟರ್ಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇವರಿಗೆ ರೋಷನ್ ಹಾಲ್ತೋಟ ಇವರು ಮ್ಯಾನ್ ಆಫ್ ದ ಮ್ಯಾಚ್ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಉಮ್ಮರ್ ಶಾಫಿ ದಯಮಾಡಿ ತಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ಳಲು ಇಲ್ಲಿ ಬರಬೇಕು. ಇವರಿಗೆ ಜನಾರ್ದನ್ ಐಕುಲಾಲ್ ಇವರು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಫಾಸ್ಟ್ ಟ್ಯಾಗ್ ವಾಚ್ ಕೂಡ ಇವರ ಬೊಗಸೆಗೆ ಬರ್ತಾ ಇದೆ. ಇವರಿಗೆ ಆಸೀಸ್ ಅವರ ಕಡೆಯಿಂದ ಫಾಸ್ಟ್ ಟ್ಯಾಗ್ ವಾಚ್ ಕೂಡ ಸಿಗ್ಲಿಕ್ಕಿದೆ. ಬೆಚ್ಚಡು ಎಸ್ ಗೆದ್ದರೆ ಎಲಿಮಿನೇಟರ್ 2, ಸೋತರೆ ಮನೆಯತ್ತ. ಪ್ರಥಮ ಓವರಿನ ಪ್ರಥಮ ಎಸೆತ ಒಂದು ಕಡೆಯಲ್ಲಿ ಪ್ರಥಮ ಓವರಿನ ಪ್ರಥಮ ಎಸೆತ ಅಲ್ಲಿ ಟು ಪ್ರಥಮ ಎಸೆತ ಇಲ್ಲಿ ಪ್ರಥಮ ಹುತ್ತರಿಯನ್ನು ಕಳ್ಕೊಳ್ತಾ ಇದೆ ತುಳುನಾಡ ತುಡರ್ ತಂಡ. ಇಲ್ಲಿ ಅಂಪೈರ್ ದಯಮಾಡಿ ಇಲ್ಲಿ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಸ್ ಟೂಡಿ ಎಸ್ ಪ್ರಥಮ ಎಸೆತ ಮತ್ತೆ ಒಂಟಿ ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಎರಡು ಎಸೆತ ಬಿಟ್ಟು ಕೊಟ್ಟದ್ದು ಎರಡು ಓಟ. ಅಲಿ ಅವರ ತೃತೀಯ ಎಸೆತ ಚಾಲ್ತಿಯಲ್ಲಿ. ಅಲಿ ಟು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ನಿತೇಶ್. ಯಾವುದೇ ರಿವರ್ಸ್ ಸ್ವಿಫ್ಟ್ ನ ಮುಖೇನವಾಗಿ ಡಾಟ್ ಡೆಲಿವರಿ ಆಗ್ತಾ ಇದೆ. ಇದೀಗ ತನ್ನ ಗುಟ್ಟದ 4ನೇ ಎಸೆತ ನಿತೇಶ್ ಟು ಅಲಿ ಟು ನಿತೇಶ್. ಫುಲ್ ಟಾಸ್, ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ, ನಾಜೂಕಾಗಿ ಆಡಬೇಕಾಗಿದೆ. ಎರಡೂ ತಂಡಕ್ಕೂ ಕೂಡ
ಫೈನಲ್ ಹಂತಕ್ಕೆ ತೇರ್ಗಡೆಯಾಗಬೇಕಾದರೆ ಈ ಒಂದು ಪಂದ್ಯಾಟ ಬೇಕೇ ಬೇಕು. ಕೊನೆ 2 ಎಸೆತಗಳ ಬಾಕಿ, ಬಿಟ್ಟುಕೊಟ್ಟದ್ದು 3. 5ನೇ ಎಸೆತ, ಪಂಚಮ ಎಸೆತ ಚಾಲ್ತಿಯಲ್ಲಿ. ಅಲಿ ಉತ್ತಮವಾದಂತ ಹೊಡೆತ, ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ. ಇಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಹಮೀದ್ ಹೋಟೆಲ್ ಇವರ ಸಂಪೂರ್ಣ ವಿಫಲತೆ ಕಂಡು ಬರ್ತಾ ಇದೆ. 1 ಓಡುವಲ್ಲಿ 2 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ತನ್ನಗುಟದ ಕೊನೆಯ ಎಸೆತ ಅಂಕಾಂಶ ಪಟ್ಟಿಯಲ್ಲಿ 5ರಲ್ಲಿ 5. After completion of the first over, score moves on to 5 on board. 6 ಎಸೆತದಲ್ಲಿ ಬಿಟ್ಟುಕೊಟ್ಟದ್ದು 5. ಇನ್ನುಳಿದ 18 ಎಸೆತಗಳಲ್ಲಿ ಎಷ್ಟು ಓಟವನ್ನು ಬಿಟ್ಟುಕೊಡ್ತಾರೆ ಕಾದು ನೋಡಬೇಕಾಗಿದೆ. Yes, sir. ದ್ವಿತೀಯ ಓವರಿನ ಪ್ರಥಮ ಎಸೆತ ಲಾಲಿಪಾಪ್ ಎಸೆತ, ಶಾರ್ಕ 6 ಓಟದ ಸೇರ್ಪಡೆಯಾಗ್ತಾ ಇದೆ. ಶಾರ್ಕ ಮುಖೇನವಾಗಿ ಅಂಕಾಂಶ ಪಟ್ಟಿಯಲ್ಲಿ ಎರಡನೇ ಎಸೆತ .10 ಡೆಲಿವರಿ. ಪ್ರಥಮ ಎಸೆತಕ್ಕೆ ಷಡ್ಕ ಬಾರಿಸುವುದು, ಎರಡನೇ ಎಸೆತ .10 ಡೆಲಿವರಿ, ಮೂರನೇ ಎಸೆತ ಚಾಲ್ತಿಯಲ್ಲಿ, ಅಂಕಾಂಶ ಪಟ್ಟಿಯಲ್ಲಿ 11. ಮತ್ತೆ ಲಾಲಿಪಾಪ್ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಲಾಲಿಪಾಪ್ ಡೆಲಿವರೀಸ್ ಇಸ್ ಡೆಲಿವರಿಂಗ್ ಅಂಡ್ 4 ಟೈಮ್. 4ನೇ ಎಸೆತ, ಒಂದು ಕಡೆಯಲ್ಲಿ ವಿಶಾಲ, ಇನ್ನೊಂದು ಕಡೆಯಲ್ಲಿ ಲೆಫ್ಟಿ ನೀತು. 2 ದಿಗ್ಗಜ ಆಟಗಾರರ ಪಂದ್ಯಾಟ. ಲಾಲಿಪಾಪ್ ಎಸೆತ ಕೊನೆಯ ಹಂತದಲ್ಲಿ ನೆಲ ಕಚ್ಚಿದ ಎಸೆತವಾಗಿ ಟರ್ನ್ ಆಗ್ತಾ ಇದೆ. ಉತ್ತಮವಾದ ಎಸೆತಗಾರಿಕೆ. ಪಂಚಮ ಎಸೆತ ಉತ್ತಮವಾದಂತಹ ಹೊಡೆತ, ಒಂಟಿ ಸಫಲರಾಗ್ತಾ ಇದೆ. ಯಾವುದೇ ಓಟವನ್ನು, ಹೆಚ್ಚುವರಿ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಅಂಕಾಂಶ ಪಟ್ಟಿಯಲ್ಲಿ 13. 11 ಎಸೆತಗಳ ಮುಂದೆ ಬಿಟ್ಟುಕೊಟ್ಟದ್ದು 13. ತನ್ನ ಗುಟದ ಕೊನೆಯ ಎಸೆತ. ಪ್ರಥಮ ಎಸೆತವನ್ನು ಷಡ್ಕ ಬಾರಿಸಿದ್ರು, ತದನಂತರ 2 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ತನ್ನ ಗುಟದ ಕೊನೆಯ ಎಸೆತ ಚಾಲ್ತಿಯಲ್ಲಿ ಅಶ್ರಫ್ ಅವರ ಕಡೆಯಿಂದ ನೀತು ಅವರ ಕಡೆಗೆ. ಇಲ್ಲಿ ಸ್ಟಂಪ್ಗಾಗಿ ಮನವಿಯನ್ನು ಕೊಡ್ತಾ ಇದ್ದಾರೆ, ಸಂಪೂರ್ಣವಾಗಿ ತಿರಸ್ಕಾರ. ಇದೀಗ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಸೆಕೆಂಡ್ ಓವರ್, ಸ್ಕೋರ್ ಮೂವ್ಸ್ ಆನ್ ಟು 13 ಆನ್ ದ ಬೋರ್ಡ್. 13 ಅಂಕಾಂಶ ಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ. ಇದೀಗ ಖಾನಾ ಎಕ್ಸ್ಪ್ರೆಸ್ ರಮೇಶ್ ಖಾನಾ ಖಾನಾ ಎಕ್ಸ್ಪ್ರೆಸ್ ಒಂದು ಕಡೆಯಲ್ಲಿ ರಮೇಶ್ ಖಾನಾ, ಇನ್ನೊಂದು ಕಡೆಯಲ್ಲಿ ವಿಶಾಲ್. ಕಾದು ನೋಡಬೇಕಾಗಿದೆ. ಲಾಲಿಪಾಪ್ ಎಸೆತ ಒಂಟಿ ಸಫಲರಾಗ್ತಾ ಇದೆ. 14ರಲ್ಲಿ ಅಂಕಾಂಶ ಪಟ್ಟಿ. ಇನ್ನುಳಿದ 5 ಎಸೆತಗಳಲ್ಲಿ ಎಷ್ಟು ಓಟವನ್ನು ಬಿಟ್ಟುಕೊಡ್ತಾರೆ ಕಾದು ನೋಡಬೇಕಾಗಿದೆ. ರಮೇಶ್ ಖಾನಾ, ಇನ್ನೊಂದು ಕಡೆಯಲ್ಲಿ ಲೆಫ್ಟಿ ನಿತೇಶ್. ದ್ವಿತೀಯ ಎಸೆತ
ಉತ್ತಮವಾದಂತಹ ಎಸೆತ, ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ತನ್ನ ಗುಟ್ಟದ ಮೂರನೇ ಎಸೆತ ಚಾಲ್ತಿಯಲ್ಲಿ ರಮೇಶ್ ಖಾನ್ ಅವರ ಕಡೆಯಿಂದ ನಿತೇಶ್ ಅವರ ಕಡೆಗೆ ಮತ್ತೆ ಡಾಟ್ ಅಂಡ್ ಡೆಲಿವರಿ. ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಇದು ಕಾನಾ ಎಕ್ಸ್ಪ್ರೆಸ್ ತನ್ನ ಗುಟ್ಟದ ನಾಲ್ಕನೇ ಎಸೆತ. 1+1 ಎರಡು ಓಟದ ಸೇರ್ಪಡೆಯಾಗ್ತಾ ಇದೆ. ಎಸ್, ನಾಲ್ಕನೇ ಎಸೆತ ಮಗದೊಮ್ಮೆ ಖಾನಾ ಎಕ್ಸ್ಪ್ರೆಸ್ ರಮೇಶ್ ಅಂಪೈರ್ ಅವರನ್ನು ದಾಟಿ ತನ್ನ ಗುಟ್ಟದ ನಾಲ್ಕನೇ ಎಸೆತ, ಮತ್ತೆ ಅಗಲ ಎಸೆತ, ಮತ್ತೊಂದು ಓಟದ ಸೇರ್ಪಡೆಯಾಗ್ತಾ ಇದೆ. 17ರಲ್ಲಿ ಅಂಕಾಂಶ ಪಟ್ಟಿ. ತನ್ನ ಗೂಟದ ನಾಲ್ಕನೇ ಎಸೆತ ಮಗದೊಮ್ಮೆ ರಮೇಶ್ ಅಂಪೈರ್ ಅವರನ್ನು ದಾಟಿ ಕ್ಲೀನ್ ಬೌಲ್ಡ್. ಎರಡು ಎಸೆತಗಳ ಬಾಕಿ. ಬಿಟ್ಟುಕೊಟ್ಟದ್ದು ಕೇವಲ 4 ಓಟಗಳು. 17ರಲ್ಲಿ ಅಂಕಾಂಶ ಪಟ್ಟಿ. ಇನ್ನುಳಿದ 2 ಎಸೆತಗಳ ಬಾಕಿ. ಒಂದು ಕಡೆಯಲ್ಲಿ ರಮೇಶ್, ಇನ್ನೊಂದು ಕಡೆಯಲ್ಲಿ ರಹೀಮ್. ಎಷ್ಟು ಓಟವನ್ನು ಬಿಟ್ಟುಕೊಡ್ತಾರೆ ಕಾದು ನೋಡಬೇಕಾಗಿದೆ. ಮತ್ತೆ ಡಾಟ್ ಅಂಡ್ ಡೆಲಿವರಿ. ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಯಾವುದೇ ಚರ್ಚೆಗಳೇ ಆಸ್ಪದಲ್ಲ. ಆದಷ್ಟು ಬೇಗ ಪಂದ್ಯವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತನಗುಡದ ಕೊನೆಯ ಎಸೆತ ರಮೇಶ್ ಅವರ ಕಡೆಯಿಂದ ರಹೀಮ್ ಅವರ ಕಡೆಗೆ. ರಮೇಶ್ ಉತ್ತಮವಾದ ಹೊಡೆತ. ಇಲ್ಲಿ ಮಿಸ್ ಫೀಲ್ಡಿಂಗ್ ಕಂಡು ಬರ್ತಾ ಇದೆ. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ಆಫ್ಟರ್ ಕಂಪ್ಲೀಷನ್ ಆಫ್ ದ 3 overs, Komos on to 18 on the board. ಕೊನೆ 6 ಎಸೆತಗಳಲ್ಲಿ ಎಷ್ಟು ಓಟವನ್ನು ಕಲೆ ಹಾಕ್ತಾರೆ ಕಾದು ನೋಡಬೇಕಾಗಿದೆ. ಅಲ್ಲಿ ಬಾಲ್ ಬಾಯ್ಸ್ ದಯಮಾಡಿ ಸಹಕಾರ ಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಒಂಜಿ ಬಾಲ್ ಹಂಚಿ ಪೋತುಂಡು. ಹದಿನೆಂಟು ಅಂಕಾಂಶ ಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ. ಇದೀಗ ಮಾಲಕರಾದಂತಹ ಆಸೀಫ್ ಉತ್ತಮವಾದಂತಹ ಹೊಡೆತ. ಇದು ಕ್ಯಾಚ್. ಹದಿನೆಂಟರಲ್ಲಿ ಅಂಕಾಂಶ ಪಟ್ಟಿ. ಇದು ಅಗಲ ಎಸೆತ. 19ರಲ್ಲಿ ಅಂಕಾಂಶ ಪಟ್ಟಿ. ದ್ವಿತೀಯ ಎಸೆತ ಚಾಲ್ತಿಯಲ್ಲಿ. ಮತ್ತೆ ಇಲ್ಲಿ ಕ್ಯಾಚ್ ಅನ್ನು ಕೈ ಸೇರಿದ್ದಾರೆ. ಇಲ್ಲಿ 4 runs.
ಇಲ್ಲಿ 4 ಓಟಗಳ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 23 ಕೊನೆಯ 3 ಎಸೆತಗಳ ಬಾಕಿ. 23ರಲ್ಲಿ ಪಂದ್ಯಾಕೂಟ. ಉತ್ತಮವಾದ ಹೊಡೆತ. ಇಲ್ಲಿ ಕ್ಯಾಚ್ ಔಟ್ ಮುಖ್ಯವಾಗಿ ಮತ್ತೊಂದು ಉತ್ತರೀಯ ಪತನವಾಗ್ತಾ ಇದೆ. 23ರಲ್ಲಿ ಅಂಕಾಂಶ ಪಟ್ಟಿ. ಕೊನೆಯ 2 ಎಸೆತಗಳು ಬಾಕಿ. ಕಪ್ತಾನನ ಆಗಮನವಾಗ್ತಾ ಇದೆ. ಜೋಸ್ಟನ್ ಡಿಸೋಜಾ ತುಳುನಾಡ ತುಡರ್ ತಂಡದ ಕಪ್ತಾನನಾಗಿ ಕೊನೆಯ 2 ಎಸೆತಗಳ ಬಾಕಿ. ಬಿಟ್ಟುಕೊಟ್ಟದ್ದು 23. ಇಲ್ಲಿ ಜೋಸ್ಟನ್ ಒಂಟಿಯನ್ನು ಪಡೆ ಮುಖೇನವಾಗಿ ವಿಶಾಲ್ ಅವರಿಗೆ ಸ್ಟ್ರೈಕ್ ಅನ್ನು ನೀಡ್ತಾ ಇದ್ದಾರೆ. 24ರಲ್ಲಿ ಅಂಕಾಂಶ ಪಟ್ಟಿ. ಕೊನೆಯ 1 ಎಸೆತ. ಎಷ್ಟು ಓಟವನ್ನು ಬಿಟ್ಟು ಕೊಡ್ತಾರೆ ಈ ಒಂದು ಎಲಿಮಿನೇಟರ್ ಹಂತಕ್ಕೆ? ಇದು ಸ್ಟ್ಯಾಂಪ್ ಔಟ್. 24ರ ಮುಂದೆ ಬೇಕಾಗಿದೆ 25. 24 to go, 25 to get. ಆದಷ್ಟು ಬೇಗ ತಂಡವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಪಂದ್ಯಾಟ ಮುಗಿದ ತಕ್ಷಣ ಗೆದ್ದ ತಂಡವು ವೆಲಂಕಣಿಯ ಟೆಕ್ಕರ್ಸ್ ವಿರುದ್ಧವಾಗಿ ಫೈನಲ್ ಹಂತಕ್ಕೆ ತೇರ್ಗಡೆಯಾಗುವಂತಹ ಪಂದ್ಯಾಟವನ್ನು ಆಡಲಿದ್ದಾರೆ. ಸ್ವಿಸ್ ಟೈಮ್ಸ್ ವಿರುದ್ಧವಾಗಿ ಫೈನಲ್ ಹಂತದ ಪಂದ್ಯಾಟ ನಡೀಲಿಕ್ಕಿದೆ. ಪ್ರಥಮ ಪ್ರದರ್ಶಿತ ಇಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಪ್ರಥಮ ಎಸೆತ 1 ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. 23ರ ಮುಂದೆ ಬೇಕಾಗಿದೆ 24. 23 to go, 24 to get. ಮುಟ್ಟಿ ಓಟಕ್ಕೆ ಪ್ರಯತ್ನ. ಇಲ್ಲಿ ಚುಕ್ಕೆ ಆಗ್ತಾ ಇದೆ. 23ರಲ್ಲಿ ಬೇಕಾಗಿದೆ 22ರ ಮುಂದೆ ಬೇಕಾಗಿದೆ 24. 22ರ ಮುಂದೆ ಬೇಕಾಗಿದೆ 24. ಮತ್ತೆ ಸ್ವೀಪ್ ನ ಮುಖೇನವಾಗಿ 1 ಡಿಕ್ಲೇರ್. 21ರ ಮುಂದೆ ಬೇಕಾಗಿದೆ 23. 21 to go, 23 to get. ಪಂದ್ಯಾಟವು ಜಿದ್ದಾಜಿದ್ದಿನಿಂದ ಕೂಡಿದೆ. ಗೆದ್ದರೆ ಕ್ವಾಲಿಫೈಯರ್ 2. ಮತ್ತೆ ಇಲ್ಲಿ ಮತ್ತೆ ಮಿಸ್ ಫೀಲ್ಡಿಂಗ್. ಪ್ರಥಮ ಕ್ಯಾಚ್ ಅನ್ನು ಕೂಡ ಕೈ ಚೆಲ್ತಾ ಇದ್ದಾರೆ. ಇದೀಗ ಮತ್ತೆ ಅದೇ ಪ್ರದೇಶದಲ್ಲಿ ಮಿಸ್ ಫೀಲ್ಡಿಂಗ್. ಎಸ್, ಮತ್ತೊಂದು ಓಟದ ಸೇರ್ಪಡೆ ಆಗ್ತಾ ಇದೆ.
ಇಲ್ಲಿ ಸ್ವೀಪ್ ನ ಮುಖೇನವಾಗಿ ಮತ್ತೆ ಒಂಟಿ ಓಟದ ಸೇರ್ಪಡೆ ಆಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 4, ಕೊನೆಯ 1 ಎಸೆತಗಳ ಬಾಕಿ. 5 ಎಸೆತ ಬಿಟ್ಟು ಕೊಟ್ಟದ್ದು 4 ಓಟ. ಕೊನೆಯ ಎಸೆತ ಅಗಲ ಎಸೆತ. 5 ಎಸೆತ ಬಿಟ್ಟು ಕೊಟ್ಟದ್ದು 5 ಓಟ. ಇಲ್ಲಿ ಇದು ಅವಳಿ. ಇದು 2 ಓಟದ ಸೇರ್ಪಡೆ ಆಗ್ತಾ ಇದೆ. ಕರೆಕ್ಟ್ ಅದೇ 18ರ ಮುಂದೆ 18 ಬೇಕಾಗಿದೆ. ಅಲ್ಲಿ ಬಾಲ್ ಬಾಯ್ಸ್ ದಯಮಾಡಿ ಸಹಕಾರ ಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಬಾಲ್ ಬಾಯ್ಸ್ 18ರ ಮುಂದೆ ಬೇಕಾಗಿದೆ 18. 18 to go, 18 to get. ವೆರಿ ಕ್ರೂಷಿಯಲ್ ಮ್ಯಾಚ್. ಗೆದ್ದರೆ ಕ್ವಾಲಿಫೈಯರ್ 2, ಸೋತರೆ ಮನೆಯ ಕಡೆ. ಎಲ್ಲಿ ಸ್ಪಿನ್ ಮಾಂತ್ರಿಕ ರಾಜೇಶ್. ದ್ವಿತೀಯ ಎಸೆತ. ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ತೃತೀಯ ಎಸೆತ ಅಂಕಾಂಶ ಪಟ್ಟಿಯಲ್ಲಿ 8. ಇಲ್ಲಿ ಕಳಪೆ ಬ್ಯಾಟಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ. ರಿವರ್ಸ್ ಸ್ವೀಪ್ಗೆ ಪ್ರಯತ್ನ. ಮತ್ತೊಂದು ಚುಕ್ಕಿ ಎಸೆತ ಕಂಡು ಬರ್ತಾ ಇದೆ. 4ನೇ ಎಸೆತ 8 ಅಂಕಾಂಶ ಪಟ್ಟಿಯಲ್ಲಿ. ಇದೀಗ ಮತ್ತೆ 1 ಓಟದ ಸೇರ್ಪಡೆಯಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 9. ತನ್ನಗುಟ್ಟದ ಪಂಚಮ ಎಸೆತ ಚಾಲ್ತಿಯಲ್ಲಿ. ಮತ್ತೆ ಇಲ್ಲಿ ಮಿಸ್ ಫೀಲ್ಡಿಂಗ್. ಹೆಚ್ಚುವರಿ ಓಟದ ಸೇರ್ಪಡೆಯಾಗ್ತಾ ಇದೆ. ಮಿಸ್ ಫೀಲ್ಡಿಂಗ್ ಮುಖೇನವಾಗಿ ಕೊನೆಯ ಎಸೆತ. ಇಲ್ಲಿ ವಿಶಾಲ್ ಅವರ ಭದ್ರ ಬಗಸೆಗೆ ಚೆಂಡು. After completion of the second, score moves on to 10 on the board. 12ರ ಮುಂದೆ ಬೇಕಾಗಿದೆ 15. 12ರ ಮುಂದೆ ಬೇಕಾಗಿದೆ 15. ಗೆಲ್ಲಲೇಬೇಕಾದ ಪರಿಸ್ಥಿತಿ. ಗೆದ್ದರೆ ಕ್ವಾಲಿಫೈಯರ್ 2ಗೆ, ಸೋತರೆ ಮನೆಯ ಕಡೆಗೆ. ಹನ್ನೆರಡರ ಮುಂದೆ ಬೇಕಾಗಿದೆ 15. ಇಲ್ಲಿ ಮತ್ತೆ ಡಾಟ್ ಅಂಡ್ ಡೆಲಿವರಿ. 11ರ ಮುಂದೆ ಬೇಕಾಗಿದೆ 15. ಆದಷ್ಟು ಬೇಗ ಅಲ್ಲಿ ಅಂಕಣದಲ್ಲಿ ಯಾರು ಬರ್ಬೋದು ದಯಮಾಡಿ ನಮ್ಮಂತೆ. ಅಲ್ಲಿ ವಿನೋದ್ ಮತ್ತು ಮಕ್ಕಳು, ವಿನೋದ್ ಮತ್ತು ಮಕ್ಕಳು. 11ರ ಮುಂದೆ ಬೇಕಾಗಿದೆ 15. ಇಲ್ಲಿ ಅಲಿಯ ಹೊಡೆತ ಭದ್ರ ಬೊಗಸೆಯಲ್ಲಿ. ಕಳೆದ ವರ್ಷವೂ ಕೂಡ ಇದೇ ಹಂತದಲ್ಲಿ ಪಂದ್ಯಾಟವು ಅಲಿಯ ವಿಕೆಟ್ ಕಳೆದುಕೊಂಡರೂ ಕೂಡ ಪಂದ್ಯಾಟ ಇನ್ನೂ ಜೀವಂತವಾಗಿದೆ. ಒಂದು ಕಡೆಯಲ್ಲಿ ರಮೇಶ್ ಖಾನ, ಇನ್ನೊಂದು ಕಡೆಯಲ್ಲಿ ಆಸಿಫ್. ಅದಕ್ಕೆ ಟಕ್ಕರ್ ನೀಡುವಂತಹ ಎಸೆತಗಾರ ರಹೀಮ. ಯಾರ ಪಾಲಿಗೆ ವಿಜಯಲಕ್ಷ್ಮಿ ಕಾದು ನೋಡಬೇಕಾಗಿದೆ. ಕ್ವಾಲಿಫೈಯಿಂಗ್ ಹಂತದ ಹಣಾಹಣಿ. ಗೆಲ್ಲಲೇಬೇಕಾದ ಪರಿಸ್ಥಿತಿ. 10ರ ಮುಂದೆ ಬೇಕಾಗಿದೆ 15.
ಗೆದ್ದರೆ ಕ್ವಾಲಿಫೈಯಿಂಗ್ ಅಂತ, ಸೋತರೆ ಮನೆಯ ಕಡೆಗೆ. 10-15 ರಹೀಮ್ ಅವರ ಕಡೆಯಿಂದ ಇಲ್ಲಿ ಉತ್ತಮವಾದಂತ ಹೊಡೆತ. ಇದು 9 ಮುಂದೆ ಬೇಕಾಗಿದೆ 14. 9 to go, 14 to get. ಗೆದ್ದರೆ ಕ್ವಾಲಿಫೈಯಿಂಗ್ ಹಂತದ ಹಣಾಹಣಿ, ಸೋತರೆ ಮನೆಯ ಕಡೆಗೆ. ಮತ್ತೊಮ್ಮೆ ಮಗದೊಮ್ಮೆ ಹೇಳುತ್ತೇನೆ, 9 ಮುಂದೆ ಬೇಕಾಗಿದೆ 14. ಮತ್ತೆ ಸೇಮ್ ಕೈಂಡ್ ಆಫ್ ಶಾಟ್. ಫೀಲ್ಡಿಂಗ್ ವಿಭಾಗದಲ್ಲಿ ಕಪ್ತಾನ ಜೋಸ್ಟನ್ ಅವರ ಉತ್ತಮವಾದಂತ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. 8 ಮುಂದೆ ಬೇಕಾಗಿದೆ 13. 8 to go, 13 to get. ಆಸಿಫ್ ಓನರ್ ಕಮ್ ಬ್ಯಾಟ್ಸ್ಮನ್ ಯಾವ ರೀತಿಯಲ್ಲಿ ಪಂದ್ಯಾಟದ ಚಿತ್ರಣವನ್ನು ಬದಲಿಸುತ್ತಾರೆ ಕಾದು ನೋಡಬೇಕಾಗಿದೆ. ಅದಕ್ಕೆ ಟಕ್ಕರ್ ನೀಡುವಂತ ಆಟಗಾರ ರಹೀಮ್. ಇಲ್ಲಿ ಚುಕ್ಕೆ ಎಸೆತ, ಮತ್ತೊಂದು ಚುಕ್ಕೆ ಎಸೆತ. ಕಳೆದ ವರ್ಷ ಇದೇ ಟೈಮ್ನಲ್ಲಿ ಅಶೋಕ್ ಅವರು ಸಿಡಿಸಿದ 2 ಸಿಕ್ಸರ್ ಅಲ್ಲಿ ಅವರ ತಂಡ ಫೈನಲ್ ಹಂತಕ್ಕೆ ದಾಪುಗಾಲಿಡಲು ಸಹಕಾರಿಯಾಗಿತ್ತು. ಈ ವರ್ಷದಲ್ಲಿ ಯಾವ ಆಟಗಾರನ ಶರ್ಕ ಪಂದ್ಯಾಟವನ್ನು ವಿಜಯಶಾಲಿಯಾಗಿಸಬಹುದು ಕಾದು ನೋಡಬೇಕಾಗಿದೆ. ಅದೇ ರೀತಿ ಇನ್ನೊಂದು ಕಡೆಯಲ್ಲಿ ತುಳುನಾಡ ತುಡರ್ ಎಂಬ ಹೊಸ ತಂಡದ ಪ್ರಥಮ ಪ್ರಯತ್ನವಾಗಿರ್ತದೆ. ಪ್ರಥಮ ಪ್ರಯತ್ನದಲ್ಲಿ ಕ್ವಾಲಿಫೈ ಹಂತಕ್ಕೆ ತೇರ್ಗಡೆಗೊಂಡು ಇದೀಗ 7 ಮುಂದೆ 13 ಬೇಕಾಗಿದೆ. ಇಲ್ಲಿ 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 ಸೇಮ್ ಕೈಂಡ್ ಆಫ್ ಶಾಟ್. ಕಳೆದ ಬಾರಿ ರಮೇಶ್ ಅವರು ಮಾಡಿದ ತಪ್ಪನ್ನು ಈ ಬಾರಿ ವಿಕಾಸ್ ಅವರು ಮಾಡಿದ್ದಾರೆ. ಕಳೆದ ವರ್ಷದ ಚಿತ್ರಣ ಅದೇ ಪ್ರದೇಶದಲ್ಲಿ ಆರರ ಮುಂದೆ ಬೇಕಾಗಿದೆ 7. 6 to go, 7 to get. ಒಂದು ಕಡೆಯಲ್ಲಿ ರಮೇಶ್ ಖಾನ, ಇನ್ನೊಂದು ಕಡೆಯಲ್ಲಿ ಆಸಿಫ್. ಆರರ ಮುಂದೆ ಬೇಕಾಗಿದೆ 7. ಇಲ್ಲಿ ಕ್ಲೀನ್ ಬೌಲ್ಡ್. ಇಲ್ಲಿ ರಮೇಶ್ ಲಂಡು ಗರ್ಜಿಸಲಿಲ್ಲ. 5 to go, 7 to get. 5 ಮುಂದೆ ಬೇಕಾಗಿದೆ 7. ಇನ್ನೊಬ್ಬ ಘಟಾನುಘಟಿ ಆಟಗಾರ ಬೊಲ್ವಾದ ಕ್ರೀಡಾಂಗಣದಲ್ಲಿ ಸಿದ್ದಿಕ್ ಅವರು ಉತ್ತಮವಾದಂತಹ ದಾಂಡುಗಾರಿಕಾ ಶೈಲಿಯನ್ನು ಕಂಡುಕೊಂಡವರು. ಅದಕ್ಕೆ ಟಕ್ಕ ನೀಡುವಂತೆ ಕೆದಮೂಲೆ ಕಡೆಯಿಂದ ವಿಕಾಸ. ಯಾರು ಈ ಒಂದು ಪಂದ್ಯಾಟವನ್ನು ಗೆಲ್ಲುವರು ಕಾದು ನೋಡಬೇಕಾಗಿದೆ. ಪ್ರೆಷರ್ ಈಸ್ ಆನ್ ಬೋತ್ ಸೈಡ್. ಗೆಲ್ಲಲೇಬೇಕಾದ ಪರಿಸ್ಥಿತಿ. ಗೆದ್ದರೆ ಕ್ವಾಲಿಫೈಯಿಂಗ್ ಹಂತದ ಹಣಾಹಣಿ, ಸೋತರೆ ಮನೆಯ ಕಡೆಗೆ. ಕಾದು ನೋಡಬೇಕಾಗಿದೆ. 5 ಮುಂದೆ 7. ಪಂದ್ಯಾಟದ ಚಿತ್ರಣ ಯಾವ ರೀತಿಯಲ್ಲೂ ಬದಲಾಗಬಹುದು ಕಾದು ನೋಡಬೇಕಾಗಿದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ತೀರ್ಪುಗಾರರು ಸುಡು ಬಿಸಿಲಿನಲ್ಲಿ ನಿನ್ನೆ ರಾತ್ರಿಯಿಂದ ಇಲ್ಲಿ ಕಾಯ್ತಾ ಇದ್ದಾರೆ. 5 to go, 7 to get. ಸಿದ್ದೀಕ್ ಇಲ್ಲಿ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ಯಾವುದೇ ಹೆಚ್ಚುವರಿ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. 4 ಮುಂದೆ ಬೇಕಾಗಿದೆ 6. ಒಂದು ಷಟ್ಕದ ಪಂದ್ಯಾಟ. ಗೆದ್ದರೆ ಕ್ವಾಲಿಫೈಯರ್, ಸೋತರೆ ಮನೆಯ ಕಡೆಗೆ. 4 ಮುಂದೆ ಬೇಕಾಗಿದೆ 6. ವಿಂಡ್ ಈಸ್ ಇನ್ ದ ಅಪೋಸಿಟ್ ಸೈಡ್. ಇಲ್ಲಿ ಯಾವ ರೀತಿಯಲ್ಲಿ ನೆಲ ಕಚ್ಚಿದ ಎಸೆತ. 3 ಮುಂದೆ ಬೇಕಾಗಿದೆ 6. ಒಂದು ಶರ್ಕ ಬೇಕಾಗಿದೆ. 3 ಎಸೆತಗಳ ಬಾಕಿ ಇದೆ. ವಿಕಾಸ್ ಅವರು ಪಂದ್ಯಾಟವನ್ನು ಯಾವ ರೀತಿಯಲ್ಲಿ ನಡೆಸಿಕೊಳ್ತಾರೆ ಅದು ನೋಡಬೇಕಾಗಿದೆ. ಇಲ್ಲಿ ಲಾಲಿ
ಯಾವುದೇ ಓಟಕ್ಕೆ ಅನುವು ಮಾಡ್ತಾ ಇಲ್ಲ. 2ರ ಮುಂದೆ ಬೇಕಾಗಿದೆ 6. ಎಲ್ಲರ ಚಿತ್ತ ಈ ಒಂದು ಪಂದ್ಯಾಟದತ್ತ. 2 ಎಸೆತ 6 ಓಟ. ಯಾವ ತಂಡವು ಕ್ವಾಲಿಫೈಯರ್ ಹಂತಕ್ಕೆ ದಾಪುಗಾಲಿರ್ತದೆ ಕಾದು ನೋಡಬೇಕಾಗಿದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಿ. 2ರ ಮುಂದೆ ಬೇಕಾಗಿದೆ 6. 2ರ ಮುಂದೆ ಬೇಕಾಗಿದೆ ಮತ್ತೆ ಡಾಟ್ ಅಂಡ್ ಡೆಲಿವರಿ. 1ರ ಮುಂದೆ ಬೇಕಾಗಿದೆ 6. ಹಲವಾರು ವರ್ಷಗಳಿಂದ ಕಳೆದ 5 ವರ್ಷಗಳಿಂದ ಪ್ರಥಮ ಸ್ಥಾನವನ್ನು ಗಳಿಸುತ್ತಿದ್ದ ಅಲಿ ಅವರ ತಂಡ ಇದೀಗ ಯಾವ ರೀತಿಯಲ್ಲಿ ಎಸ್ 1ರ ಮುಂದೆ ಬೇಕಾಗಿದೆ 6. ಒಂದು ಕಡೆಯಲ್ಲಿ ವಿಕಾಸ್, ಇನ್ನೊಂದು ಕಡೆಯಲ್ಲಿ ಆಸಿಫ್. ಇಲ್ಲಿ ಪ್ರಥಮ ಪ್ರಯತ್ನದಲ್ಲಿ ತುಳುನಾಡ ತುಡಾರ ಜೋಸ್ಟನ್ ಡಿಸೋಜಾ ಅವರ ನಾಯಕತ್ವದ ಲಕ್ಕಿ ಕ್ಯಾಪ್ಟನ್, ಅದೇ ರೀತಿ ನಿತೇಶ್ ಐಕಾನ್ ಆಗಿ, ವಿಶಾಲ್ ಸಬ್ ಐಕಾನ್ ಆಗಿ, ಗಣೇಶ್ ಶೆಟ್ಟಿ ಅವರ ನೇತೃತ್ವದ ತಂಡ ಪ್ರಥಮ ಸೀಸನ್ ನಲ್ಲಿ ಕ್ವಾಲಿಫೈಯರ್ ಹಂತಕ್ಕೆ ಇದೀಗ ತುಳುನಾಡ ತುಡರ್ ತಂಡದ ಕಪ್ತಾನ, ದಯಮಾಡಿ ಮೈಕ್ ಪಾಯಿಂಟ್ ಹತ್ರ ಬರಬೇಕು. ತುಳುನಾಡ ತುಡರ್ ತಂಡದ ಕಪ್ತಾನ, ಇಲ್ಲಿ ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ಅದೇ ರೀತಿ ವಿನೋದ್ ವೆಲಂಕನಿ ಸ್ಟ್ರೈಕರ್ಸ್ ತಂಡದ ಕಪ್ತಾನ, ದಯಮಾಡಿ ಆದಷ್ಟು ಬೇಗ ಮೈಕ್ ಪಾಯಿಂಟ್. It's time for the toss. The news from the match center. Letter is a call. It's a king. Again, Tulunadu Tudaru won the toss. Decision is. ಆದರ್ಶ ಬೇಗ ತಮ್ಮ. ತುಳುನಾಡು ತುಡರ್ ತಂಡದ ಡಿಸಿಷನ್ ಅನ್ನು ಆದಷ್ಟು ಬೇಗ ತಿಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ಇನ್ನೂ 2 ಪಂದ್ಯಾಟಗಳು ಬಾಕಿ ಇದೆ. ಯಾವುದೇ ಸಮಯವನ್ನು ವ್ಯರ್ಥ ಮಾಡಬೇಡಿ. ತಮಗೆ ರೌಂಡ್ ಅಪ್ ಮಾಡಲಿದ್ದರೆ ಮೊದಲೇ ಮಾಡಿಕೊಳ್ಳಿ. ಇನ್ನು 2 ಪಂದ್ಯಾಟಗಳು ಬಾಕಿ ಇದೆ. ಪ್ರಸದನ ಎಲ್ಲಿದ್ರು ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತುಳುನಾಡು ತುಡ ದಯಮಾಡಿ ತಮ್ಮ ಫೀಲ್ಡ್ ಫಾಸ್ಟ್. ಎಸ್, ಆದಷ್ಟು ಬೇಗ ವೆಲಂಕನಿ ಸ್ಟ್ರೈಕರ್ಸ್ ತಂಡದ ದಾಂಡುಗಾರರು ಸಜ್ಜಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾವುದೇ ಸಮಯವನ್ನು ನಾವು ನೀಡ್ತಾ ಇಲ್ಲ. ಸಮಯದ ಅಭಾವ ಎದ್ದು ಕಾಣ್ತಾ ಇದೆ.
ಈ ಒಂದು ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್, ಕ್ರೂಷಿಯಲ್ ಮ್ಯಾಚ್ ನ ಮ್ಯಾನ್ ಆಫ್ ದ ಮ್ಯಾಚ್ ವಿಕಾಸ. ಒಂದು ಬೌಂಡ್ರಿ, ಅದೇ ರೀತಿ ಕೊನೆಯ ಓವರ್ ನಲ್ಲಿ ಒಂದು ಓಟವನ್ನು ಬಿಟ್ಟುಕೊಟ್ಟು ಒಂದು ವಿಕೆಟ್ ಉತ್ತರಿಯನ್ನು ಪಡ್ಕೊಂಡಿದ್ದಾರೆ. ವಿಕಾಸ್ ದಯಮಾಡಿ ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ಇವರಿಗೆ ಇವರಿಗೆ ಫಸ್ಟ್ ಟೈಮ್ ನ ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಿ. ದಯಮಾಡಿ ತುಳುನಾಡು ತುಡರ್ ತಂಡಕ್ಕೆ ದಯಮಾಡಿ ಕ್ಷೇತ್ರ ರಕ್ಷಣೆಯಲ್ಲಿ ಸಜ್ಜಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತುಳುನಾಡು ತುಡರ್ ತಂಡಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ದಯಮಾಡಿ ಅಲ್ಲಿ ಲೈವ್ ನವರು ಕೂಡ ತಮ್ಮನ್ನು ಕಾಯ್ತಾ ಇದ್ದಾರೆ. ದಯಮಾಡಿ ಇಷ್ಟೊಂದು ಸಮಯದ ವ್ಯರ್ಥ ಮಾಡಬೇಡಿ. ಅಲ್ಲಿ ಅಂಪೈರ್ ಅವರು ಕೂಡ ತಮ್ಮನ್ನು ಕಾಯ್ತಾ ಇದ್ದಾರೆ. ಇನ್ನು ಫೈನಲ್ ಹಂತದ ಪಂದ್ಯಾಟಕ್ಕೆ ಯಾವುದೇ ಬ್ರೇಕ್ ಇರುವುದಿಲ್ಲ. ಈ ಒಂದು ಪಂದ್ಯಾಟ ನಡೆದ ತಕ್ಷಣ ಫೈನಲ್ ಹಂತದ ಟಾಸ್ ಕೂಡ ನಡೆಯಲಿಕ್ಕಿದೆ.
ಎಸ್ ವಿ ಆರ್ ಬ್ಯಾಕ್ ಇನ್ ಟು ದ ಮ್ಯಾಚ್. ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳಲು ಸೆಕೆಂಡ್ ಕ್ವಾಲಿಫೈಯರ್. ಉತ್ತಮವಾದಂತ ಹೊಡೆತ ತುಳುನಾಡ ತುಡರ ತಮ್ಮ ಬೇರಸಿನ ಆಟ ಇಲ್ಲಿ ತೋರಿಸಿದೆ. ಕಳೆದ 5-6 ವರ್ಷದಿಂದ ಚಾಂಪಿಯನ್ ಆದಂತಹ ಅಲಿ ಅವರ ತಂಡವನ್ನು ಕ್ವಾಲಿಫೈಯರ್ ಹಂತದಿಂದಲೇ ನಿರ್ಗಮನಗೊಳಿಸಿದಂತಹ ಪ್ರಥಮ ಕ್ಲೀನ್ ಬಾಲ್ಡ್. ಇಲ್ಲಿ ವೆಲಂಕಣಿ ತಂಡದ ಐಕಾನ್ ಆಟಗಾರ ಅಶೋಕ್ ಅವರ ಹುತ್ತರಿಯನ್ನು ಕಳ್ಕೊಳ್ತಾ ಇದ್ದಾರೆ. ನಿನ್ನೆ ರಾತ್ರಿ 9 ಗಂಟೆಯಿಂದ ಇವತ್ತು 10 ಗಂಟೆವರೆಗೆ ಮಾಡಿದಂತ ಪ್ರಯತ್ನ ಈ ಒಂದು ಸಂದರ್ಭದಲ್ಲಿ ಕಾದು ನೋಡಬೇಕಾಗಿದೆ. ಯಾವ ತಂಡ ಈ ಒಂದು ಕೆಪಿಎಲ್ ಸೀಸನ್ 11 ತಂಡದ ನಾಲ್ಕನೇ ಸೆತ ಚಾಲ್ತಿಯಲ್ಲಿ ಬಿಟ್ಟುಕೊಟ್ಟದ್ದು ಒಂದು ಉತ್ತಮವಾದಂತ ಹೊಡೆತ. ಮತ್ತೆ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. 2 ಓಟದ ಸೇರ್ಪಡೆಯೊಂದಿಗೆ ಇಲ್ಲಿ ಮತ್ತೊಂದು ಉತ್ತರಿಯ ಪತನವಾಗ್ತಾ ಇದೆ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನವಾಗಿರುತ್ತದೆ. ಮತ್ತೊಂದು ಉತ್ತರಿಯ ಪತನವಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 2 ತನ್ನಗುಟ್ಟದ 2 ವಿತೌಟ್ ಪರ್ಮಿಷನ್. ಆದಷ್ಟು ಬೇಗ ದಾಂಡುಗಾರರು ಸಜ್ಜುಗೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ನಾವು ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ದಾಂಡುಗಾರರಲ್ಲಿ ಸಜ್ಜಾಗಿರ್ಬೇಕು. ಯಾವುದೇ ಸಮಯದ ಹರಣ ಮಾಡಬಾರ್ದು. ಇಲ್ಲಿ ಇನ್ನೂ ಒಂದು ಪಂದ್ಯಾಟವ ಬಾಕಿ ಇದೆ. ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುವುದಿಲ್ಲ. ದಯಮಾಡಿ ಆದಷ್ಟು ಬೇಗ ಈ ಒಂದು ಪಂದ್ಯಾಟವನ್ನು ಸಜ್ಜುಗೊಳಿಸಿ. ಉತ್ತಮವಾದಂತ ಹೊಡೆತ ಗಣೇಶ್ ಅವರ ಕಡೆಯಿಂದ. ಉತ್ತಮವಾದಂತ ಫೀಲ್ಡಿಂಗ್ ಕಂಡು ಬರ್ತಾ ಇದೆ. ಮತ್ತೆ ಒಂಟಿ ಒಟ್ಟದ ಸೇರ್ಪಡೆಯಾಗ್ತಾ ಇದೆ. ತನ್ನ ಗುಟ್ಟದ ಕೊನೆಯ ಎಸೆತ ಇಲ್ಲಿ. ಆಫ್ಟರ್ ಕಂಪ್ಲೀಷನ್ ಆಫ್ ದ ಫಸ್ಟ್ ಟಾಸ್ ಕೋಮೋಸಾನ್ ಟು 3. ಪ್ರಥಮ ಓವರಿನ ಅಂತ್ಯಕ್ಕೆ ಅಂಕಾಂಶ ಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ 3. ದ್ವಿತೀಯ ಓವರಿನ ಪ್ರಥಮ ಎಸೆತ ರಾಜೇಶ್. ಇಲ್ಲಿ ಕ್ಲೀನ್ ಬೋಲ್ಡ್. ಮಾಂತ್ರಿಕ ಎಸೆತಗಾರ ರಾಜೇಶ್ ವಿಜಯರ್ಕದಲ್ಲಿ ಎಷ್ಟೋ ಒಂದು ಪಂದ್ಯಾಟದಲ್ಲೂ ಕೂಡ ಎಂತಹ ಸಿಚುವೇಶನ್ ಇದ್ದು ಕೂಡ ಪಂದ್ಯಾಟವನ್ನು ಉತ್ತಮವಾಗಿ ಸಂಭಾಳಿಸಿದಂತಹ ಕೀರ್ತಿ ರಾಜೇಶ್ ಇವರ ಕಡೆ ಇದೆ. ಅಣ್ಣ ತಮ್ಮರ ಜುಗಲ್ಬಂದಿ, ತಮ್ಮನ ಕ್ಯಾಪ್ಟನ್ಶಿಪ್, ಅಣ್ಣನ ಬೌಲಿಂಗ್ ದಾಳಿ. ವೆಲಂಕಣಿ ತಂಡದ ಐಕಾನ್ ಆಟಗಾರ ಸಲೀಂ ಇದೀಗ ಸ್ಟ್ರೈಕ್ ನ ಕಡೆಗೆ. ಸಲೀಂ ರಿಪ್ಲೇಸಿಂಗ್ ವಿನೋದ್. ರಾಜೇಶ್ ಸೆಕೆಂಡ್ ಟೈಮ್. And it's a chance for the catch. Yes, it is. One more icon back to the pavilion. Back to back 2 wickets
ರನ್ಸ್. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಿ. ಚಾನ್ಸ್ ಫಾರ್ ದ ಹ್ಯಾಟ್ರಿಕ್. ಕಳೆದ ಪಂದ್ಯಾಟದಲ್ಲೂ ಕೂಡ ರಾಜೇಶನ ದಾಳಿಗೆ ನಯಾಫ್ ಗೈಸ್ ತತ್ತರವಾಗಿದೆ. ಇಲ್ಲಿ ಕೂಡ ವೆಲಂಕನಿ ಸ್ಟ್ರೈಕರ್ಸ್ ತತ್ತರವಾಗ್ತಾ ಇದೆ. 2 ಹುತ್ತರಿಯ ಪತನವಾಗ್ತಾ ಇದೆ. ದಿಸ್ ಇಸ್ ಚಾನ್ಸ್ ಫಾರ್ ದ ಹ್ಯಾಟ್ರಿಕ್. ರಾಜೇಶ್ ಅಂಡ್ ಡಾಟ್ ಇನ್ ಡೆಲಿವರಿ. ಮಾಂತ್ರಿಕ ಲೆಗ್ ಸ್ಪಿನ್ ಎಸೆತಗಾರ, ನಿಧಾನಗತಿ ಎಸೆತ ಆದ್ರೂ ಕೂಡ ಉತ್ತಮವಾದಂತಹ ಲಯಬದ್ಧ ಎಸೆತ ಕಂಡು ಬರ್ತಾ ಇದೆ. 4ನೇ ಎಸೆತ. 4ನೇ ಎಸೆತ. ಚಾಲ್ತಿಯಲ್ಲಿ ಇದು ಲಾಲಿಪಾಪ್ ಎಸೆತ. ಮತ್ತೆ ಚುಕ್ಕೆ ಎಸೆತ. ಇಲ್ಲಿ ರೋಷನ್ ಅವರ ದಂಡು ಗರ್ಜಿಸ್ತಾ ಇಲ್ಲ. ಲಾಲಿಪಾಪ್ ಎಸೆತವಾಗಿತ್ತು. ಯಾವುದೇ ಶರ್ಕಗಳು ಬರ್ತಾ ಇಲ್ಲ. ಅಂಕಾಂಶ ಪಟ್ಟಿ 3ರಲ್ಲಿ ಸ್ಥಗಿತವಾಗ್ತಾ ಇದೆ. ಕೊನೆ 2 ಚೆಂಡುಗಳ ಬಾಕಿ. ಉತ್ತಮವಾದಂತ ಎಸೆತಗಾರಿಕೆ ಕಂಡು ಬರ್ತಾ ಇದೆ. ಇಲ್ಲಿ ಉತ್ತಮವಾದ ಫೀಲ್ಡಿಂಗ್ ಅನುಶನ. ಯಾವುದೇ ಒಂಟಿ ಓಟಕ್ಕೆ ತೃಪ್ತಿಯನ್ನು ಕಾಣ್ತಾ ಇದೆ. 1 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿ ತೋರಿಸ್ತಾ ಇದೆ 4. The 1 ball left of the second hour. Vivek, owner of Velankani Strikers, watching from Dubai. ರೋಷನ್ ಈ ಒಂದು ಪಂದ್ಯಾಟದಲ್ಲಿ 3 ಷಟ್ಕವನ್ನು ಬಾರಿಸಿದಲ್ಲಿ ವಿವೇಕ್ ಅವರ ಕಡೆಯಿಂದ 2,000 ರೂಪಾಯಿಯ ನಗದು ಬಹುಮಾನವನ್ನು ಇದೀಗ ದುಬೈನಿಂದ ಅವರು ಘೋಷಿಸಿರ್ತಾರೆ. 3 ಷಟ್ಕ ಬಾರಿಸಿದಲ್ಲಿ 2,000 ರೂಪಾಯಿಯ ನಗದು ಬಹುಮಾನವನ್ನು ವಿವೇಕ್ ಅವರು ಇದೀಗ ದುಬೈನಿಂದ ನಮಗೆ ಘೋಷಿಸಿರ್ತಾರೆ. 3 ಷಟ್ಕಕ್ಕೆ 2,000. After completion of the second, score moves on to 4. ಉತ್ತಮವಾದಂತಹ ಎಸೆತ. ಬಿಟ್ಟುಕೊಟ್ಟದ್ದು ಒಂಟಿ ಓಟ, ತೆಗೆದುಕೊಂಡದ್ದು 2 ಕ್ರೂಷಿಯಲ್ ವಿಕೆಟ್. ಐಕಾನ್ ಆಟಗಾರರ ವಿಕೆಟ್ ಅನ್ನು ಪಡೆದುಕೊಂಡು ರಾಜೇಶ್ ಉತ್ತಮವಾದಂತ ಎಸೆತಗಾರಿಕಾ ಕ್ಷಮತೆಯನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. Yes, Rahim. Ball in the air. Ganesh takes the catch. ಇಲ್ಲಿ ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ. ನಾಲ್ಕರ ಮುಂದೆ ಬೇಕಾಗಿದೆ. ಸಾರಿ, ಅಂಕಾಂಶ ಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ 4. ರಹೀಂ ಅವರ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಿ. ದಯಮಾಡಿ ಆದಷ್ಟು ಬೇಗ ಅಂಕಣಕ್ಕೆ ಧಾವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ಇಲ್ಲಿ ನಮ್ಮ ಲೈವ್ ನ ಆಪರೇಟರ್ಸ್ ಬಿಸಿಲಿನಲ್ಲಿ ನಮಗಾಗಿ ಶ್ರಮವನ್ನು ಪಡ್ತಾ ಇದ್ದಾರೆ. ಈ ಸುಡು ಬಿಸಿಲಿನಲ್ಲಿ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ 4. ರಹೀಂ ಅವರ ದ್ವಿತೀಯ ಎಸೆತ. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಚಾನ್ಸ್ ಫಾರ್ ದ ಕ್ಯಾಚ್. ಥಿಂಗ್ ಇಟ್ಸ್ ಅ ಮಿಸ್ ಫೀಲ್ಡಿಂಗ್. ಇಟ್ಸ್ ಅ 4. ಇಲ್ಲಿ ಮಿಸ್ ಫೀಲ್ಡಿಂಗ್ ಕಂಡು ಬರ್ತಾ ಇದೆ. ಕ್ಯಾಚ್ ನ ಪ್ರಯತ್ನದಲ್ಲಿ ಬಿಟ್ಟುಕೊಟ್ಟದ್ದು 1 ಬೌಂಡ್ರಿ. ನಾಸಿರ್ ಅವರ ದಂಡು ಗರ್ಜಿಸ್ತಾ ಇದೆ. ತನ್ನ ಗೂಟದ 3ನೇ ಎಸೆತ. 8 ಅಂಕಾಂಶ ಪಟ್ಟಿಯಲ್ಲಿ ಬಿಟ್ಟುಕೊಟ್ಟದ್ದು 8 ತನ್ನ ಗೂಟದ. ಉತ್ತಮವಾದ ಹೊಡೆತ ರಾಜೇಶ್ ಅವರ ಕ್ಷೇತ್ರ ರಕ್ಷಣೆಯಲ್ಲಿ. ಚೆಂಡು ಅಂಕಾಂಶ ಪಟ್ಟಿಯಲ್ಲಿ ಮತ್ತೆ 1 ಓಟದ ಸೇರ್ಪಡೆ ಅಂಕಾಂಶ ತೋರಿಸ್ತಾರೆ 7.
ತನ್ನಗೂಟದ 4ನೇ ಎಸೆತ. 4ನೇ ಎಸೆತ ಚಾಲ್ತಿಯಲ್ಲಿ. ಮತ್ತೆ ಡಾಟ್ ಅಂಡ್ ಡೆಲಿವರಿ, ಯಾವುದೇ ಹೆಚ್ಚುವರಿ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಕೊನೆಯ 2 ಎಸೆತಗಳ ಬಾಕಿ. ಅಂಕಾಂಶ ಪಟ್ಟಿಯಲ್ಲಿ 9. ಇದೀಗ ಚಾನ್ಸ್ ಫಾರ್ ಕ್ಯಾಚ್. ಇಲ್ಲಿ ಯಾವುದೇ ತಪ್ಪನ್ನು ಮಾಡ್ತಾ ಇಲ್ಲ. ಉಳಿಸಿದ್ದು 4 ಓಟಗಳು, ಬಿಟ್ಟು ಕೊಟ್ಟದ್ದು ಕ್ಯಾಚ್. ಆದರೂ ಕೂಡ ಒಂಟಿ ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 10. ಕೊನೆಯ ಎಸೆತ. ಅಂಕಾಂಶ ಪಟ್ಟಿಯಲ್ಲಿ 10. ಗೆದ್ದರೆ ಫೈನಲ್ ಅತ್ತ, ಸೋತರೆ ತೃತೀಯ ಬಹುಮಾನ. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಿ. ಮಗದೊಮ್ಮೆ ಹೇಳುವಂತೆ ಮಾಡಬೇಡಿ, ಇನ್ನು ಫೈನಲ್ ಹಂತದ ಹಣಾಹಣಿ ಬಾಕಿ ಇದೆ. ಕೊನೆಯ ಎಸೆತ. ಇದು ಮತ್ತೆ ಅಗಲ ಎಸೆತ. The completion of third score moves on to 11 on the board. 11ರಲ್ಲಿ ಅಂಕಾಂಶ ಪಟ್ಟಿ. ಇದು ಫೈನಲ್ ಹಂತಕ್ಕೆ ತೇರ್ಗಡೆಯಾಗುವಂತಹ ಹಣಾಹಣಿ. ಗೆಲ್ಲಲೇಬೇಕು. ಇಲ್ಲಿ ಮತ್ತೆ ಡಾಟ್ ಅಂಡ್ ಡೆಲಿವರಿ. ಇದು ಮಗದೊಮ್ಮೆ ಉತ್ತಮವಾದಂತಹ ಹೊಡೆತ. ಲಾಸ್ಟ್ 2 ಬಾಲ್ ಲೆಫ್ಟ್. 14ರಲ್ಲಿ ಅಂಕಾಂಶ ಪಟ್ಟಿ. ಕೊನೆಯ 1 ಎಸೆತಗಳು ಬಾಕಿ. ಅತ್ಯಂತ ಕನಿಷ್ಠ ಮೊತ್ತ ಅಂತ ಹೇಳ್ಬೋದು. 14 ಕಂಡು ಬರ್ತಾ ಇದೆ. ಕೊನೆಯ 1 ಎಸೆತಗಳು ಬಾಕಿ. ಗೆದ್ದರೆ ಫೈನಲ್ ಅತ್ತ. ಸ್ವಿಸ್ ಟೈಮ್ಸ್ ವಿರುದ್ಧವಾಗಿ ಆಡ್ಲಿಕ್ಕಿದ್ದಾರೆ. ಅಬಳಿ ಓಟಕ್ಕಾಗಿ ಪ್ರಯತ್ನ. ಚಾನ್ಸ್ ಫಾರ್ ರನ್ ಔಟ್. ಎಸ್ ಇಟ್ ಈಸ್. ಒಂಟಿ ಓಟದ ಸೇರ್ಪಡೆಯೊಂದಿಗೆ 15 ಕಂಡು ಬರ್ತಾ ಇದೆ. 24ರ ಮುಂದೆ ಬೇಕಾಗಿದೆ 16. 24 ಟು ಗೋ, 16 ಟು ಗೆಟ್. 16.
ಫೈನಲ್ ಹಂತದ ತೇರ್ಗಡೆಯಾಗಲು ಪಂದ್ಯಾಕೂಟ 24ರ ಮುಂದೆ ಬೇಕಾಗಿದೆ 16. ತಟಿಮುಟಿ ಓಟಕ್ಕೆ ಪ್ರಯತ್ನ. ಇಲ್ಲಿ ಉತ್ತಮವಾದಂತ ಕ್ಷೇತ್ರ ರಕ್ಷಣೆ ಆದರೂ ಕೂಡ ಒಂಟಿಯನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಶಹಾದ್ ಅವರು ಪಲ್ಟಿ ಹೊಡೆದುಕೊಂಡು ಕೂಡ ಫೀಲ್ಡಿಂಗ್ ಮುಖೇನವಾಗಿ ತಮ್ಮ ಕ್ಷಮತೆಯನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಸ್ವಿಸ್ ಟೈಮ್ಸ್ ತಂಡ ಕಾಯ್ತಾ ಇದ್ದಾರೆ. ಯಾವ ತಂಡವು ಫೈನಲ್ ಹಂತಕ್ಕೆ ತೇರ್ಗಡೆ ಆಗ್ತದೆ. ಎಲ್ಲಿ ಬಲಿಷ್ಠ ಆಟಗಾರನ ಉತ್ತರಿಯನ್ನು ಕಳ್ಕೊಳ್ತಾ ಇದ್ದಾರೆ. ತನ್ನ ನ್ಯಾಚುರಲ್ ಗೇಮ್ ಅನ್ನು ಬಿಟ್ಟು ಸ್ವೀಪಿಂಗ್ ಸ್ಟೈಲ್ ಅನ್ನು ಟ್ರೈ ಮಾಡುವ ಮುಖೇನವಾಗಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಇನ್ನುಳಿದ ಮೂರನೇ ಎಸೆತ ಚಾಲ್ತಿಯಲ್ಲಿ ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಪಂದ್ಯಾಟ ನಡೆದ ತಕ್ಷಣ ಗೆದ್ದ ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಅಂತ ಬರಬೇಕು. ಅದೇ ರೀತಿ ಸ್ವಿಸ್ ತಂಡದ ಕಪ್ತಾನ ಫುಲ್ ಟಾಸ್, ಈಸಿ ಸಿಂಗಲ್. ಹ್ಯಾಪಿ ವಿತ್ ದಿ ಸಿಂಗಲ್. ಒಂಟಿ ಸೇರ್ಪಡೆಯಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 2. ತನ್ನ ಗುಟ್ಟದ 4ನೇ ಎಸೆತ ಅಶೋಕ್ ಟು ಲೆಫ್ಟಿ ನಿತೇಶ. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 4ನೇ ಎಸೆತ ಚಾಲ್ತಿಯಲ್ಲಿ. ಇಲ್ಲಿ ಚಾನ್ಸ್ ಫಾರ್ ದ ರನ್ ಔಟ್. ಇಲ್ಲಿ ಕೀಪಿಂಗ್ ನಲ್ಲಿ ಸಂಪೂರ್ಣ ವಿಫಲತೆಯನ್ನು ಕಂಡು ಬರ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 13 ಕಂಡು ಬರ್ತಾ ಇದೆ. 13 ಬೇಕಾಗಿದೆ 20 ಎಸೆತಗಳ ಮುಂದೆ. 20ರ ಮುಂದೆ ಬೇಕಾಗಿದೆ 13. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ. ಯಾವುದೇ ಪಂದ್ಯಾಟವನ್ನು ಕೂಡ ಕೇರ್ಲೆಸ್ ರೀತಿಯಲ್ಲಿ ತೆಗೆದುಕೊಳ್ಳುವಂತಿಲ್ಲ. 19ರ ಮುಂದೆ ಬೇಕಾಗಿದೆ. ಮತ್ತೆ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 4. 18ರ ಮುಂದೆ ಬೇಕಾಗಿದೆ 12. 18 to go, 12 to get. 18 to go, 12 to get. ಹೋಗಲ್ಲ ಎಸೆತ. ಮತ್ತೆ ಅಗಲ ಎಸೆತ ಕಂಡು ಬರ್ತಾ ಇದೆ. ಪ್ರಥಮ ಎಸೆತ, ದ್ವಿತೀಯ ಎಸೆತ, ಇಲ್ಲಿ ಮಿಸ್ ಫೀಲ್ಡಿಂಗ್, ಚಾನ್ಸ್ ಫಾರ್ ದ ರನ್ ಔಟ್. ಇಸ್ ಇನ್ ದ ಸೆಫ್ ಹ್ಯಾಂಡ್. ಸ್ಕೋರ್ 6 ಆನ್ ದ ಬೋರ್ಡ್. 10 ಬೇಕಾಗಿದೆ. 16 ಎಸೆತಗಳ ಮುಂದೆ. 16 to go, 10 to get. ಇಲ್ಲಿ ಸ್ವೀಪ್ ನ ಪ್ರಯತ್ನ, ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ
ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದೆ. ಐದನೇ ಸತ ಚಾಲ್ತಿಯಲ್ಲಿ ಚಾನ್ಸ್ ಫಾರ್ ದ ಕ್ಯಾಚ್ ಅಂಡ್ ಇಟ್ ವಾಸಂಟ್ ದಟ್ ಈಸಿ ಕ್ಯಾಚ್. ಮತ್ತೊಂದು ಓಟದ ಸೇರ್ಪಡೆಯಾಗ್ತಾ ಇದೆ, ಅಂಕಂಶ ತೋರಿಸ್ತಾ ಇದೆ 8. ಇನ್ನು 8 ಓಟದ ಅವಶ್ಯಕತೆ 13 ಎಸೆತಗಳ ಮುಂದೆ. ಮತ್ತೆ ಒಂಟಿ ಓಟದ ಸೇರ್ಪಡೆಯೊಂದಿಗೆ 12ರ ಮುಂದೆ ಬೇಕಾಗಿದೆ 7. ಇನ್ನುಳಿದ 12 ಎಸೆತಗಳ ಮುಂದೆ ಬೇಕಾಗಿದೆ 7. ಮತ್ತೆ ಚುಕ್ಕೆ ಎಸೆತ 11ರ ಮುಂದೆ ಬೇಕಾಗಿದೆ 7. ಗೆದ್ದರೆ ಫೈನಲ್ ಹಂತದ ಹಣಾಹಣಿ. ಇಲ್ಲಿ ಐಕಾನ್ ಆಟಗಾರರ ಹೊತ್ತರೆ ಕಳ್ಕೊಳ್ತಾ ಇದೆ. ಹತ್ತರ ಮುಂದೆ ಬೇಕಾಗಿದೆ 7. ಪಂದ್ಯಾಟದ ಚಿತ್ರಣ ಸ್ವಲ್ಪ ಮಟ್ಟಿನ ಬದಲಾವಣೆ. ದುಬೈನಲ್ಲಿ ವೆಲಂಕನಿ ಸ್ಟ್ರೈಕರ್ಸ್ ತಂಡದ ಓನರ್ ಆದಂತಹ ವಿವೇಕ್ ಅವರ ಮುಖದಲ್ಲಿ ಮುಗುಳು ನಗೆ. ಉತ್ತಮ, ಇದು ಸಿಕ್ಸರ್. ರಹೀಂ ಅವರ ದಂಡು ಗರ್ಜಿಸ್ತಾ ಇದೆ. ಮತ್ತೊಂದು ಷಟ್ಕ, ಉತ್ತಮವಾದಂತಹ ಷಟ್ಕ. ಈ ಒಂದು ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ರಹೀಂ ಅವರ ಪಾಲಾಗಿದೆ. ಆದಷ್ಟು ಬೇಗ ರಹೀಂ ಅವರು ಬಂದು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡೆದುಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ, ದಯಮಾಡಿ. ಅದೇ ರೀತಿ ಸ್ವಿಸ್ ಟೈಮ್ ತಂಡದ ಕಪ್ತಾನ, ಅದೇ ರೀತಿ ತುಳುನಾಡು ತುಡರ್ ತಂಡದ ಕಪ್ತಾನ, ದಯಮಾಡಿ ಇಲ್ಲಿ ಸಮಯವನ್ನು ವ್ಯಕ್ತ ಮಾಡಬೇಡಿ. ದಯಮಾಡಿ ಆದಷ್ಟು ಬೇಗ ನಮ್ಮ ಕರೆಗೆ ಹೋಗೊಟ್ಟು ಬನ್ನಿ. ಸ್ವಿಸ್ ಟೈಮ್ ತಂಡದ ಕಪ್ತಾನ ಸ್ವಿಸ್ ಟೈಮ್ ತಂಡದ ಅಜೀಜ್ ಅವರ ಕಾರನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ವಿಸ್ ಟೈಮ್ ತಂಡದ ಅಜೀಜ್ ಅವರು, ಅದೇ ರೀತಿ 2 ತಂಡದ ಎಲ್ಲ ಆಟಗಾರರು ಪಿಚ್ ನಲ್ಲಿ ಲೈನ್ ಅಪ್ ಆಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ, ಇಲ್ಲಿ ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ಅಲ್ಲಿ ಕ್ಯಾಪ್ಟನ್ ಜೋಸ್ಟನ್ ಅವರಿಗೆ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಅಲ್ಲಿ ಪಿಚ್ ನಲ್ಲಿ ಲೈನ್ ಅಪ್ ಆಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಸ್ವಿಸ್ ಟೈಮ್ ತಂಡದ ಆಟಗಾರರಿಗೆ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೇವೆ, ತಮ್ಮ ತಂಡದೊಂದಿಗೆ ಲೈನ್ ಅಪ್ ಆಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಪಂದ್ಯಾಟಕ್ಕೆ ಹಸೈನರ ತಾಲಿತನೋಜಿ ಇವರು ಕೂಡ ನಮ್ಮೊಂದಿಗೆ ಈ ಒಂದು ಪಂದ್ಯಾಟಕ್ಕೆ
ಆಗಮಿಸಿರುತ್ತಾರೆ. ಇವರಿಗೆ ಐಕಾನ್ ಆಟಗಾರರಾದ ಅಲಿ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎರಡು ತಂಡದ ಆಟಗಾರರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ಅಲ್ಲಿ ಲೈವ್ ನವರು ಸುಡು ಬಿಸಿಲಿನಲ್ಲಿದ್ದಾರೆ. ದಯಮಾಡಿ ಲೈನ್ ಅಪ್ ಆಗಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ತುಳುನಾಡು ತುಡರ್ ತಂಡದ ಆಟಗಾರರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಸಂಘಟಕರ ಒಂದು ಮಾತಿಗೆ ಬೆಲೆ ಕೊಡಿ. ಇದು ಆಟಗಾರನ ಶಿಸ್ತುಬದ್ಧ ಕರ್ತವ್ಯವಾಗಿರುತ್ತದೆ. 5-6 ಸತಿ ಹೇಳಿದರೂ ಕೂಡ ತಮ್ಮ ತಂಡವು ಲೈನ್ ಅಪ್ ಗೆ ಬರ್ತಾ ಇಲ್ಲ. ಗಣೇಶ ಶೆಟ್ಟಿ ಇವರೇ, ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಕರೆಯನ್ನು ಕೊಡ್ತಾ ಇದ್ದೇವೆ. ಶಿಸ್ತನ್ನು ಪಾಲಿಸಿ ಉತ್ತಮವಾಗಿ ಆಟವಾಡಿದ್ದೀರಿ. ಲೈನ್ ಅಪ್ ಆಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿ ಎಲ್ಲರ ಕೈ ಚಪ್ಪಾಳೆ ಬರಬೇಕಾಗಿದೆ. ಎರಡು ತಂಡಗಳು ರಾತ್ರಿ 9ರಿಂದ 11 ಬೆಳಗಿನವರೆಗೂ ಕೂಡ ಪಂದ್ಯಾಟದ ಬಲಿಷ್ಠತೆಯನ್ನು ಕಾಯ್ದುಕೊಂಡಿದ್ದಾರೆ. ಫೈನಲ್ ಹಂತದ ಹಣಾಹಣಿಗೆ ತೇರ್ಗಡೆಯಾದಂತಹ ಎರಡು ತಂಡದ ಆಟಗಾರರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳುವ ಮುಖೇನವಾಗಿ ಪ್ರೋತ್ಸಾಹಿಸುವ ಒಂದು ಚಿಕ್ಕ ಸಂದರ್ಭ. ಹಸೈನರ ತಾಲಿತನೋಜಿ ನಮ್ಮೊಟ್ಟಿಗಿದ್ದಾರೆ. ಎಲ್ಲರ ಕೈ ಚಪ್ಪಾಳೆ ಬರಬೇಕಾಗಿದೆ. ಪ್ರಥಮವಾಗಿ ಹೇಳಬೇಕಾದ್ರೆ
ಪ್ರಥಮ ಹಂತದಲ್ಲಿ ಓನರ್ ಕೊರತೆ ನಮಗೆ ಕಂಡು ಬಂದಿತ್ತು. ಸದರ್ನ್ ವಾರಿಯರ್ಸ್ ತಂಡದ ಓನರ್ಶಿಪ್ ಕ್ಯಾನ್ಸಲ್ ಆಗಿರೋ ಹೊತ್ತಿನಲ್ಲಿ ಆ ಒಂದು ಓನರ್ಶಿಪ್ ಅನ್ನು ಬದಲಿಯಾಗಿ ಪಡೆದುಕೊಂಡಿದ್ದು ಗಣೇಶ್ ಶೆಟ್ಟಿ ಅವರು. ತುಳುನಾಡ ತುಡರ ಈ ಒಂದು ಫೈನಲ್ ಹಂತದ ತೇರ್ಗಡೆಯಾದಂತಹ ತಂಡದಲ್ಲಿ ಒಂದಾಗಿದೆ. ಇನ್ನೊಂದು ಕಡೆಯಲ್ಲಿ ಸ್ವಿಸ್ ಟೈಮ್ಸ್ ಬ್ರಾಂಡೆಡ್ ವಾಚಸ್ ಇದರ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ಅಜೀಜ್ ಇವರ ಮಾಲಕತ್ವದ ತಂಡ ಗೆದ್ದರೆ ಎಲ್ಲ ಆಟಗಾರರಿಗೂ ಕೂಡ ವಾಚ್ ಅನ್ನು ನೀಡುವೆ ಎನ್ನುವ ವಿಚಾರ ಕೂಡ ಬಂದಿತ್ತು. ಅದು ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಅವರು ಫೈನಲ್ ಹಂತದ ಪಂದ್ಯಾಟದ ಬಳಿಕ ಅದನ್ನು ಘೋಷಣೆ ಮಾಡಲಿಕ್ಕಿದ್ದಾರೆ. ಇದೀಗ ಶಾಫಿ ಅವರಿಗೆ ಒಂದು ವಾಚ್ ಅನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಅದೇ ರೀತಿ ವಿನ್ನಿಂಗ್ ಓನರ್ಸ್ ಅದೇ ರೀತಿ ರನ್ನರ್ ಓನರ್ಸ್ಗೆ ವಾಚ್ ಕೂಡ ಇವರ ಕಡೆಯಿಂದ ಸಿಗ್ಲಿಕ್ಕಿದೆ. ವಿನ್ನಿಂಗ್ ಓನರ್ ಅಥವಾ ರನ್ನರ್ಸ್ ತಂಡದ ಓನರ್ಸ್ ನ ಒಂದು ವಾಚಿನಲ್ಲಿ ಅವರ ಬದಲಿಗೆ ಅವರು ಒಮ್ಮರ್ ಶಾಫಿ ಅವರಿಗೆ ಈ ಒಂದು ವಾಚ್ ಅನ್ನು ನೀಡಿರ್ತಾರೆ. ಇದೀಗ ಎಲ್ಲರಿಗೆ ಪ್ರೀತಿಪೂರ್ವಕವಾಗಿ ಆಲ್ ದ ಬೆಸ್ಟ್ ಹೇಳೋ ಮುಖೇನವಾಗಿ ಫೈನಲ್ ಹಂತದ ಟಾಸ್ ಅನ್ನು ಕೂಡ ಅಲ್ಲಿ ನಡೆಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಫೈನಲ್ ಹಂತದ ಟಾಸ್ ಅನ್ನು ಕೂಡ ಅದೇ ಒಂದು ಕ್ರೀಡಾಂಗಣದ ಪಿಚ್ ನಲ್ಲಿ ನೆರವೇರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಸಂಘಟಕರಿದ್ದಾರೆ. ಫೈನಲ್ ಹಂತದ ಟಾಸ್ The call from the match center. This is the final match. ಒಂದು ಕಡೆಯಲ್ಲಿ ಸ್ವಿಸ್ ಟೈಮ್ಸ್, ಇನ್ನೊಂದು ಕಡೆಯಲ್ಲಿ Yes, sir. The news from the match center. ತುಳುನಾಡು won the toss. Elected to field faster. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಲೈವ್ ನ ಟೆಕ್ನಿಷಿಯನ್ಸ್ ತಮಗಾಗಿ ವೇಟ್ ಮಾಡ್ತಾ ಇದ್ದಾರೆ. ದಯಮಾಡಿ ದೊಡ್ಡ ಮನಸ್ಸು ಮಾಡಿ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. This is the final match. Tulunadu Tudor won the toss and elected to field first. Yes, sir.
ಆದಷ್ಟು ಬೇಗ ದಾಂಡುಗಾರ ಸಜ್ಜಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ದೇವಸ್ಥಾನದ ಆವರಣದಲ್ಲಿ ಕುಳಿತಂತ ಆಟಗಾರರು ಯಾವುದೇ ಅಲ್ಲಿಂದ ದಯಮಾಡಿ ಅಲ್ಲಿ ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಂಡಂತ ಆಟಗಾರರು ದಯಮಾಡಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ, ಅಲ್ಲಿ ಟೂ ಡಿಕ್ಲೇರ್ ಹೋಗುವಂತಹ ಜಾಗವಾಗಿರ್ತದೆ. ದಯಮಾಡಿ ನಮ್ಮೊಂದಿಗೆ ಸಹಕರಿಸಿ ಅಲ್ಲಿಂದ ಬಂದು ಮೇಲೆ ಕೂತ್ಕೊಳ್ಳಿ, ಇಲ್ಲ ಡಗೌಟ್ ಅಲ್ಲಿ ಕೂತ್ಕೊಳ್ಳಿ. The call for the match center. Tulnadu Tudor won the toss. Shafi, Umar Shafi. Final KPL Season 11, the prestigious tournament, the final match. ಒಂದು ಕಡೆಯಲ್ಲಿ ಸ್ವಿಸ್ ಟೈಮ್ಸ್, ಇನ್ನೊಂದು ಕಡೆಯಲ್ಲಿ ತುಳುನಾಡು ತುಡರ್. ಪ್ರಥಮ ಎಸೆತ ಲಾಲಿಪಾಪ್ ಎಸೆತ, ಅಗಲ ಎಸೆತ, ಒಂದು ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಯಾರು ಚಾಂಪಿಯನ್ ಪಟ್ಟವನ್ನು ಏರ್ತಾರೆ ಕಾದು ನೋಡಬೇಕಾಗಿದೆ. ತಂಡಗೂಟ ಪ್ರಥಮ ಎಸೆತ ಉತ್ತಮವಾದಂತ ಎಸೆತ, ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ತಂಡಗೂಟದ ದ್ವಿತೀಯ ಎಸೆತ, ತಂಡಗೂಟದ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ ಬಿಟ್ಟುಕೊಟ್ಟದು ಒಂದು. ದ್ವಿತೀಯ ಎಸೆತ ಫುಲ್ ಟಾಸ್ ಎಸೆತ, ಅಗಲ ಎಸೆತ, ಮತ್ತೊಂದು ಹೆಚ್ಚುವರಿ ಓಟದ ಸೇರ್ಪಡೆಯಾಗ್ತಾ ಇದೆ. ತಪ್ಪನ್ನು ಮಾಡಬಾರದು. ಫೈನಲ್ ಹಂತದ ಹಣಾಹಣಿ. ಗೆದ್ದರೆ 2025 KPL ಚಾಂಪಿಯನ್ಸ್, ಇಲ್ಲದೆ ರನ್ನರ್ಸ್. ಮತ್ತೆ ಚುಕ್ಕೆ ಎಸೆತ, ದಾಂಡುಗಾರ ಸಂಪೂರ್ಣವಾಗಿ ವಿಫಲವಾಗ್ತಾ ಇದ್ದಾನೆ. ತನ್ನ ಗೂಟದ ತೃತೀಯ ಎಸೆತ, ಮೂರನೇ ಎಸೆತ ಬಿಟ್ಟುಕೊಟ್ಟದ ಎರಡು ಓಟ. ಇದು ಷಟ್ಕ. ಶಾಫಿ, ಉಮ್ಮರ್ ಶಾಫಿ ಅವರ ದಂಡು ಗರ್ಜಿಸ್ತಾ ಇದೆ. ಕಳೆದ ಪಂದ್ಯಾಟದಲ್ಲಿ ವಿಜಯಶಾಲಿಯಾಗಿಸಿದ್ದಕ್ಕೆ ಅಜೀಜ್ ಅವರು ವಾಚ್ ಅನ್ನು ಗಿಫ್ಟ್ ನೀಡಿದ್ದರು. ಫೈನಲ್ ಹಂತದಲ್ಲಿ ಏನಾದರೂ ಆಫರ್ ಇದ್ದರೆ ದಯಮಾಡಿ ತಿಳಿಸಿ. ಮತ್ತೊಂದು ಹೊಡೆತ, ಒಂಟಿ ಸಫಲರಾಗ್ತಾ ಇದೆ. ಮತ್ತೆ ಅಂಕಾಂಶ ಪಟ್ಟಿಯಲ್ಲಿ ಏರಿಕೆ 9 ಕಂಡು ಬರ್ತಾ ಇದೆ. ಕಟ್ಟಪ್ಪ, ನಿತೇಶ್ ಕಾಣ ಐಕಾನ್ ಆಟಗಾರ, ಇಲ್ಲಿ ಕಂಪ್ಲೀಟ್ಲಿ ಡಾಟ್ ಅಂಡ್ ಡೆಲಿವರಿ. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ತನ್ನ ಗೂಟದ ಕೊನೆಯ ಒಂದು ಎಸೆತಗಳ ಬಾಕಿ. ಈಗಾಗಲೇ 9 ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಫೈನಲ್ ಹಂತದ ಮುಖಾಮುಖಿ. ದ ಬಿಗ್ಗೆಸ್ಟ್ ಬ್ಯಾಟಲ್ ಬಿಟ್ವೀನ್ ಟೂ ಟೀಮ್ಸ್ ಫಾರ್ ಫೈಟಿಂಗ್ ಫಾರ್ KPL 2025. ಉತ್ತಮವಾದಂತ ಕವರ್ ಡ್ರೈವ್ ಮುಖೇನವಾಗಿ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 10. ಪ್ರಥಮ ಓವರಿನ ಅಂತ್ಯಕ್ಕೆ ಅಂಕಾಂಶ ಪಟ್ಟಿಯಲ್ಲಿ 10. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಿ. KPL 2025, the final match. Rajesh, one of the talent highest wicket taker in the season. Rajesh, highest wicket taker in the season. ಯಾವ ರೀತಿಯಲ್ಲಿ ಕಮಾಲ್ ಮಾಡುತ್ತಾರೆ ಫೈನಲ್ ಹಂತದ ಹಣಾಹಣಿಯಲ್ಲಿ. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಿ. ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ಎಸ್, ರಾಜೇಶ್ ಮಾಂತ್ರಿಕ ಎಸೆತಗಾರ.
ತಂಡಗುಡದ ಪ್ರಥಮ ಎಸೆತ, ಲಾಲಿಪಾಪ್ ಎಸೆತ, ಯಾವುದೇ ಹೊಡೆತಗಳು ಕಂಡು ಬರ್ತಾ ಇಲ್ಲ. ಹ್ಯಾಪಿ ವಿತ್ ದ ಸಿಂಗಲ್ಸ್. ಸೆಕೆಂಡ್ ಟೈಮ್ ರಾಜೇಶ್ ಉಮ್ಮರ್ ಶಫಿ ಇನ್ ದ ಸ್ಟ್ರೈಕಿಂಗ್ ಎಂಡ್, and second time Rajesh to second time. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಹೇಳುವಾಗೆ ಮಾಡಬೇಡಿ. ಉತ್ತಮವಾದಂತಹ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಮತ್ತೆ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 12. ತಂಡಗುಟ್ಟದ 3ನೇ ಸ್ಥಾನ. ತಂಡಗುಟ್ಟದ 3ನೇ ಸ್ಥಾನ ಚಾಲ್ತಿಯಲ್ಲಿ. ಇದು ಲಾಲಿಪಾಪ್ ಎಸೆತ, ಒನ್ ಟಾಪ್ ಮಾದರಿ ಎಸೆತವಾಗಿತ್ತು. ಇಲ್ಲಿ ಬೌಲಿಂಗ್ ನಲ್ಲಿ ಸ್ವಲ್ಪ ಮಟ್ಟಿನ ವಿಫಲತೆ ಕೂಡ ಕಂಡು ಬರ್ತಾ ಇದೆ. ಕಳೆದ 3 ಪಂದ್ಯಾಟದಲ್ಲಿ ಉತ್ತಮ ಬೌಲಿಂಗ್ ಪ್ರದರ್ಶನ ಕಂಡು ಬಂದಿತ್ತು. ಆದರೆ ಇದು ಲಾಲಿಪಾಪ್ ಎಸೆತ. ಇಲ್ಲಿ ಕಟ್ಟಪ್ಪನ ದಂಡು ಗರ್ಜಿಸ್ತಾ ಇದೆ. 4ನೇ ಎಸೆತ, ಲಾಲಿಪಾಪ್ ಎಸೆತಕ್ಕೆ ಸಿಂಗಲ್. ತಟ್ಟಿ ಮುಟ್ಟಿ ಓಟಕ್ಕೆ ಪ್ರಯತ್ನ, ಷಟ್ಕಗಳು ಬರ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 19 ಕಂಡು ಬರ್ತಾ ಇದೆ. 2ನೇ ಓವರ್, 2 ಎಸೆತಗಳು ಬಾಕಿ. 2 ball left to completion of the second hour. This is the 5th time again. It's a lollipop. It's a six. It's a six. Both icon batsmen rocking there. What a shot. Rajesh is wind is supporting for the batsmen. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕೊನೆಯ ಎಸೆತ, ಇಲ್ಲಿ ವಿಂಡೀಸ್ ಅಗೇನ್ಸ್ಟ್ ಬ್ಯಾಟ್ಸ್ಮನ್. Still Shafi managed to hit, but it's a catch. It's a catch. Lineup is Windies against the batsman. As I said earlier, after completion of the second, score moves on to 25 on the board. 2ನೇ ಓವರಿನ ಅಂತ್ಯಕ್ಕೆ ಅಂಕಾಂಶ ಪಟ್ಟಿ ತೋರಿಸ್ತಾ ಇದೆ 25. If wind wasn't there, it might be the 6, but he strike the ball against the wind, so this is a catch. Third over, Rahim to Nitesh Kattappa. It's a chance for the stamp. Is a It's an easy stump out, but the keeper missed the stump out. And the second time, Rahim, and ball in the air. Vikas takes the catch. As I said, wind is little bit against the striking end, and the two big man, Umar Shafi and Nitesh back to the pavilion. This is the final match. Everybody knows this is the final match. ಮತ್ತೊಬ್ಬ ಹೊಡಿ ಬಡಿ ಆಟಗಾರ, one of the talented batsmen. KPL ನಲ್ಲಿ ಕಳೆದ ವರ್ಷವೂ ಕೂಡ ಉತ್ತಮವಾದ ಪ್ರದರ್ಶನ ನೀಡಿದಂತಹ ಶಿವಾನಂದ. ಪ್ರಥಮ ಎಸೆತ
ತನ್ನಗುಟದ ತೃತೀಯ ಎಸೆತವನ್ನು ಎದುರಿಸಲು ರಹೀಮ್ ಅವರ ಕಡೆಯಿಂದ ಅಂಪೈರ್ ಅವರನ್ನು ದಾಟಿ ನೆಲ ಕಚ್ಚಿದ ಎಸೆತ ಸಿಂಗಲ್ ಮುಖೇನವಾಗಿ ಒಂಟಿಯನ್ನು ಸೇರ್ತಾ ಇದ್ದಾರೆ. ಅವಳಿ ಓಟಕ್ಕೆ ಪ್ರಯತ್ನ ಇಲ್ಲ, ಒಂಟಿ ಸಫಲರಾಗ್ತಾ ಇದೆ, ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. 2 ಓಟಕ್ಕೆ ಪ್ರಯತ್ನ ಇಲ್ಲ, ಒಂಟಿಯು ಸಫಲರಾಗ್ತಾ ಇದೆ. ಅಂಕಾಂಶ ಬಿಟ್ಟು ತೋರಿಸ್ತಾ ಇದೆ 26. ತನ್ನಗುಟದ 4ನೇ ಎಸೆತ. ತನ್ನಗುಟದ 4ನೇ ಎಸೆತ ಚಾಲ್ತಿಯಲ್ಲಿ. ರಹೀಮ್ 2. ಮತ್ತೆ ಅಗಲ ಎಸೆತ, ಮತ್ತೊಂದು ಓಟದ ಸೇರ್ಪಡೆಯಾಗ್ತಾ ಇದೆ. ಇದು ಫೈನಲ್ ಹಂತದ ಹಣಾಹಣಿ, ಜಿದ್ದಿನ ಪಂದ್ಯಾಟ. ಗೆದ್ದರೆ ಚಾಂಪಿಯನ್ಸ್. ಕಾದು ನೋಡಬೇಕಾಗಿದೆ ಯಾವ ತಂಡ ಈ ಒಂದು ಫೈನಲ್ ಹಂತದ ಚಾಂಪಿಯನ್ ಪಟ್ಟವನ್ನು ಏರ್ತಾರೆ. ಕಾದು ನೋಡಬೇಕಾಗಿದೆ. ತನ್ನಗುಟದ 4ನೇ ಎಸೆತ ಚಾಲ್ತಿಯಲ್ಲಿ. ರಹೀಮ್ ನೆಲ ಕಚ್ಚಿದ ಎಸೆತ, ಯಾವುದೇ ಒಂಟಿ ಓಟದ ಸೇರ್ಪಡೆ ಆಗ್ತಾ ಇದೆ. ಡಿಕ್ಲೇರ್ ಮುಖೇನವಾಗಿ ಮತ್ತೊಂದು ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 28. ಇನ್ನುಳಿದ 8 ಎಸೆತಗಳ ಮುಂದೆ ಎಷ್ಟು ಓಟವನ್ನು ಕಲೆ ಹಾಕ್ತಾರೆ ಕಾದು ನೋಡಬೇಕಾಗಿದೆ. 5th ಟೈಮ್ ಪಂಚಮ ಎಸೆತ ಚಾಲ್ತಿಯಲ್ಲಿ. ರಹೀಮ್ 2. ಕಲಂದರ್ ಶಾಫಿ. Lollipop and it's an easy single. They were not trying for second. They're happy with the singles and one more run added on the scoreboard. Comes on to 29 on the board. Still 7 ball left. ಉತ್ತಮವಾದಂತಹ ದಾಂಡುಗಾರ ಇಲ್ಲಿ. ಯಾವುದೇ ಎಸೆತವನ್ನು ಷಟ್ಕ ಬಾರಿಸುವಂತಹ ಆಟಗಾರ. ಮತ್ತೊಂದು ಡಾಟ್ ಅಂಡ್ ಡೆಲಿವರಿ ಕಂಡು ಬರ್ತಾ ಇದೆ. After completion of third, comes on to 29 on the board. 3 ಓವರಿನ ಅಂತ್ಯಕ್ಕೆ ಅಂಕಾಂಶ ಪಟ್ಟಿಯಲ್ಲಿ 29. ಇದು ಫೈನಲ್ ಹಂತದ ಹಣಾಹಣಿ, ಗೆಲ್ಲಲೇಬೇಕು. ಕಳೆದ ರಾತ್ರಿಯಿಂದ ಈ ಒಂದು ಮಧ್ಯಾಹ್ನದವರೆಗೆ ಸನಸಾಡಿದ್ದು ಈ ಒಂದು ಚಾಂಪಿಯನ್ ಪಟ್ಟಕ್ಕೇರಲು ಮರೆಯದಿರಿ. ಇದು ಚಾಂಪಿಯನ್ ಹಣಾಹಣಿ. 6 ಎಸೆತಗಳ ಮುಂದೆ ಇನ್ನು ಎಷ್ಟು ಓಟವನ್ನು ಬಿಟ್ಟು ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಅಂಕಾಂಶ ಪಟ್ಟಿಯಲ್ಲಿ 29. ಇದು ಲಾಲಿಪಾಪ್ ಎಸೆತವಾಗಿತ್ತು. ಕಲಂದರ್ ಶಾಫಿ ಕಂಪ್ಲೀಟ್ಲಿ ಮಿಸ್ ದ ಬಾಲ್. ಸೆಕೆಂಡ್ ಟೈಮ್. Pressure is in both teams and ಮತ್ತೊಂದು ಓಟದ ಸೇರ್ಪಡೆಯಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 30. ಇನ್ನುಳಿದ 4 ಎಸೆತಗಳಲ್ಲಿ ಶಿವಾನಂದ್ ಅವರು ಎಷ್ಟು ಓಟವನ್ನು ಕಲೆ ಹಾಕ್ತಾರೆ ಕಾದು ನೋಡಬೇಕಾಗಿದೆ. ಷಟ್ಕ ಬಾರಿಸುವರೆ ಕಾದು ನೋಡಬೇಕಾಗಿದೆ. ಉತ್ತಮವಾದಂತಹ ಎಸೆತ, ನೆಲ ಕಚ್ಚಿದ ಎಸೆತ, ಅಷ್ಟೇ ಉತ್ತಮ ಪರಿದರ್ಶನ. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಮ್ಯಾಜಿಕಲ್ ಡೆಲಿವರಿ. ವಿಕಾಸ್ ಅವರ ಉತ್ತಮವಾದ ಎಸೆತಗಾರಿಕೆ ಇಲ್ಲಿ ಕಂಡು ಬರ್ತಾ ಇದೆ. ಕಳೆದ 2-3 ಪಂದ್ಯಾಟದಲ್ಲಿ ಉತ್ತಮವಾದಂತಹ ಎಸೆತಗಾರಿಕೆ ಇಲ್ಲಿ ಕೂಡ ಕಂಡು ಬರ್ತಾ ಇದೆ. ಕಳೆದ ಪಂದ್ಯಾಟದಲ್ಲೂ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಗೆ ಭಾಜನರಾದಂತಹ ಒಬ್ಬ ಶ್ರೇಷ್ಠ ಮಟ್ಟದ ಲೆಗ್ ಸ್ಪಿನ್ ಮಾಂತ್ರಿಕ. ನಾಲ್ಕನೇ ಎಸೆತ ಚಾಲ್ತಿಯಲ್ಲಿ. ಒಂದು ಕಡೆಯಲ್ಲಿ ವಿಕಾಸ್, ಇನ್ನೊಂದು ಕಡೆಯಲ್ಲಿ ಕಲಂದರ್ ಶಾಫಿ. ಫೈನಲ್ ಹಂತದ ಹಣಾಹಣಿ. ಇಲ್ಲಿ ಮತ್ತೆ ಸಿಂಗಲ್. ಯಾವುದೇ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ಯಾವುದೇ ಷಟ್ಕಗಳು ಬರ್ತಾ ಇಲ್ಲ. ಷಟ್ಕಗಳು ಬಾರಿಸುವಂತಹ ಎಲ್ಲ ಬಲಿಷ್ಠ ಬಾಹುಗಳು ಹೊಂದಿರುವಂತಹ ಆಟಗಾರ, ಅದೇ ರೀತಿ ಕಟ್ಟಿ ಹಾಕಬಲ್ಲ ಆಟಗಾರ ವಿಕಾಸ್. ಯಾರು ಮೇಲುಗೈ ಸಾಧಿಸುವರು ಕಾದು ನೋಡಬೇಕಾಗಿದೆ. ಇಲ್ಲಿ ಮತ್ತೆ ಸ್ಟಂಪ್ ಔಟ್ ಮುಖೇನವಾಗಿ ಮತ್ತೊಂದು ಹುತ್ತರಿಯ ಪತನವಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 32. ಕೊನೆಯ 1 ಎಸೆತಗಳ ಬಾಕಿ.
ಈ ಒಂದು ಪಂದ್ಯಾಟ ನಡೆದ ತಕ್ಷಣ ಸಮಾರೋಪ ಸಮಾರಂಭ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿಕ್ಕಿದೆ. ಆದಷ್ಟು ಬೇಗ ಈ ಒಂದು ಪಂದ್ಯಾಟವನ್ನು ಮುಗಿಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಿಸ್ ಇಸ್ ದ ಫೈನಲ್ ಮ್ಯಾಚ್ ಆಫ್ KPL 2025. ಎರಡು ದಿಗ್ಗಜ ತಂಡಗಳ ಹಣಾಹಣಿ. ಒಂದು ಕಡೆಯಲ್ಲಿ ಪ್ರಥಮ ವರ್ಷದಲ್ಲಿ ಚಾಂಪಿಯನ್ ಪಟ್ಟವೇರಲು ಹಾತೊರೆದಿರುವಂತಹ ತುಳುನಾಡು ತುಡರ್, ಇನ್ನೊಂದು ಕಡೆಯಲ್ಲಿ ಸ್ವಿಸ್ ಸ್ಟ್ಯಾಂಡ್ಸ್ ಯಾರಿಗೆ ಚಾಂಪಿಯನ್ ಪಟ್ಟ. ಇಲ್ಲಿ ಆಸಿಫ್ KS and is a single, they are not trying for second, is they running for the second, is a brilliant throw and is a run out. Only one run they got for their team, and after completion of fourth or after completion of first innings score was under 34 is a target. 24 ಎಸೆತಗಳ ಮುಂದೆ 34 ಬೇಕಾಗಿದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ದಯಮಾಡಿ ಆದಷ್ಟು ಬೇಗ ದಾಂಡುಗಾರರು ಸಜ್ಜಾಗಬೇಕಾಗಿ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಫೈನಲ್ ಹಂತದ ಹಣಾಹಣಿ. 24 ಮುಂದೆ ಬೇಕಾಗಿದೆ 34. ಗೆದ್ದರೆ ಚಾಂಪಿಯನ್ಸ್. ಯಾರು ವಿಜಯಲಕ್ಷ್ಮಿಯ ಬೌಲಿಂಗ್ ನಲ್ಲಿ ಮತ್ತೆ ಕಟ್ಟಪ್ಪ, ಒನ್ ಆಫ್ ದ ಒಬ್ಬ ಶ್ರೇಷ್ಠ ಮಟ್ಟದ ಲೆಗ್ ಸ್ಪಿನ್ ಎಸೆತಗಾರ. ಪ್ರಥಮ ಓವರಿನ ಪ್ರಥಮ ಎಸೆತ. ಫೈನಲ್ ಹಂತದ ಹಣಾಹಣಿ. 24ರಲ್ಲಿ 34. ಇದು ಡಾಟ್ 10 ಡೆಲಿವರಿ. 23ರಲ್ಲಿ 34 ಬೇಕಾಗಿದೆ ಚಾಂಪಿಯನ್ ಪಟ್ಟಕ್ಕೇರಲು. ಇನ್ನೊಂದು ಕಡೆಯಲ್ಲಿ ಮಾಂತ್ರಿಕ ಎಸೆತಗಾರ ನಿತೇಶ್ ಖಾನ. ಇದು ಸಿಂಗಲ್. 22ರ ಮುಂದೆ ಬೇಕಾಗಿದೆ. ಇಲ್ಲಿ ಅವಳಿ ಓಟಕ್ಕಾಗಿ ಪ್ರಯತ್ನ, ಇಲ್ಲಿ ರನ್ ಔಟ್ ಗಾಗಿ ಮನವಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಫೈನಲ್ ನಲ್ಲಿ ವಿಶಾಲ್ ಅವರು ಮಾಡಿದಂತಹ ತಪ್ಪು. ಒಬ್ಬ ಶ್ರೇಷ್ಠ ಮಟ್ಟದ ಕೊನೆಯವರೆಗೂ ಆಡಿ ಫೈನಲ್ ಹಂತದ ಪಂದ್ಯಾಟದಲ್ಲಿ ರನ್ ಔಟ್ಗೆ ಬಲಿಯಾದಂತಹ ಐಕಾನ್ ಆಟಗಾರ ಇದೀಗ ಅವರ ಜಾಗವನ್ನು ತುಂಬಲು ರಹೀಂ. ಇಪ್ಪತ್ತೆರಡರ ಮುಂದೆ ಬೇಕಾಗಿದೆ 33. ಎರಡು ಬಲಿಷ್ಠ ತಂಡಗಳ ಹಣಾಹಣಿ. ಗೆದ್ದರೆ ಫೈನಲ್ ಅಂತ ಫೈನಲ್ ಚಾಂಪಿಯನ್ ಪಟ್ಟವನ್ನು ಏರ್ಲಿಕ್ಕಿದ್ದಾರೆ ಕಟ್ಟಪ್ಪ ಟು ರಹೀಂ. 22 go 33 to get. 22 to go 33 to get. ಮತ್ತೆ ಚುಕ್ಕೆ ಎಸೆತ ಕಂಡು ಬರ್ತಾ ಇದೆ
21 to go, 33 to get. 21 ಎಸೆತಗಳ ಮುಂದೆ 33 ಬೇಕಾಗಿದೆ. ಮತ್ತೆ ಚುಕ್ಕೆ ಎಸೆತ ಯಾವುದೇ ಒಟ್ಟು ಬಂಡು ಬಿಟ್ಟು ಕೊಡ್ತಾ ಇಲ್ಲ. 20ರ ಮುಂದೆ ಬೇಕಾಗಿದೆ 33. ಸ್ವೀಪ್ ನ ಮುಖೇನವಾಗಿ ರನ್ ಕಸಿದುಕೊಳ್ಳಲು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ನಿತೇಶನ ಎಸೆತಗಳಿಗೆ ಯಾವುದೇ ಉತ್ತರವನ್ನು ಕೊಡ್ತಾ ಇಲ್ಲ. ಮತ್ತೆ ಒಂಟಿ ಓಟದ ಪ್ರಯತ್ನ, ಒಂಟಿ ಸಂಪೂರ್ಣ. 19ರ ಮುಂದೆ ಬೇಕಾಗಿದೆ 32. 19 ಎಸೆತಗಳ ಮುಂದೆ 32. ಅಜೀಜ್ ಅವರ ಮುಖದಲ್ಲಿ ಮಂದಹಾಸ. ಯಾವ ರೀತಿಯಲ್ಲಿ ಫೈನಲ್ ಹಂತದಲ್ಲಿ ಜಿದ್ದಾಜಿದ್ದಿನ ಕಾಳಗ ಕಾಣಬೇಕಾಗಿದೆ. ದ ಬಿಗ್ ಮ್ಯಾನ್ ವಿಶಾಲ ಈಸ್ ಬ್ಯಾಕ್ ಟು ದ ಪೆವಿಲಿಯನ್. ಇನ್ನು after completion of the first toss comes on to 2 on the board. ಇನ್ನುಳಿದ 18 ಎಸೆತಗಳ ಮುಂದೆ ಬೇಕಾಗಿದೆ 32. ಹದಿನೆಂಟರ ಮುಂದೆ ಬೇಕಾಗಿದೆ 32. ಹೈದರ್ ಅಲಿ ಎಲ್ಲಿದ್ರು ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹೈದರ್ ಅಲಿ ಎಲ್ಲಿದ್ರು ಕೂಡ ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತ್ತೊಂದು ಉತ್ತಮವಾದಂತಹ ಹೊಡೆತ ಇಲ್ಲಿ ಷಡ್ಕ ಕಂಡು ಬರ್ತಾ ಇದೆ. ಇದು ಷಡ್ಕ. ಪಂದ್ಯಾಟದ ಚಿತ್ರಣ ಇಲ್ಲಿ ಬದಲಾಗುವಂತಹ ಹೊತ್ತು. ರಹೀಮ ಗಾಳಿಯ ತೀವ್ರತೆ ಇದೀಗ ನೆಲ ಕಚ್ಚಿದ ಎಸೆತವನ್ನು ಷಡ್ಕ ಬಾರಿಸಿದಂತಹ ಆಟಗಾರ ರಹೀಮ. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ. ಇಲ್ಲಿ ಷಡ್ಕದ ಮತ್ತೊಂದು ಎಸೆತ, ಅದಕ್ಕೆ ಕ್ಲೀನ್ ಬಾಲ್ಡ್. ಹದಿನಾಲ್ಕು ಎಸೆತಗಳ ಮುಂದೆ ಬೇಕಾಗಿದೆ 26. ಆದಷ್ಟು ಬೇಗ ದಂಡಗಾರರು ಇಲ್ಲಿ ಸಜ್ಜಾಗಬೇಕು, ಸಮಯದ ಅಭಾವ. ಇದೀಗ ಕ್ಯಾಪ್ಟನ್ ಕೂಲ್ ಜೋಸ್ಟನ್ ಇದೀಗ ಕ್ರೀಸ್ನತ್ತ ಬರ್ತಾ ಇದ್ದಾರೆ. ಇಬ್ಬರು ಕೂಡ ಒಬ್ಬ ಶ್ರೇಷ್ಠ ಮಟ್ಟದ ಆಟಗಾರ. ಯಾವ ಹೊತ್ತಿನಲ್ಲಿ ಯಾವ ತರಹ ಬ್ಯಾಟ್ ಅನ್ನು ಬೀಸುವರು ಯಾರಿಗೂ ಗೊತ್ತಿಲ್ಲ. ಇಲ್ಲಿ 14ರ ಮುಂದೆ ಬೇಕಾಗಿದೆ 26. ಒಂದು ಷಡ್ಕ ಪಂದ್ಯಾಟ. ಎಲ್ಲಿ ಕ್ಲೀನ್ ಬಾಲ್ಡ್
ಇಲ್ಲಿ ಕ್ಲೀನ್ ಬೌಲ್ಡ್. ಇಲ್ಲಿ ಸ್ವಲ್ಪ ಮಟ್ಟಿನ ಮೇಲುಗೈಯನ್ನು ಸ್ವಿಸ್ ಟೈಮ್ ಕಾಯ್ದುಕೊಳ್ತಾ ಇದೆ. 13ರ ಮುಂದೆ ಬೇಕಾಗಿದೆ 26. ಅವನ ಜಾಗವನ್ನು ತುಂಬಲು ಅವರ ಅಣ್ಣನ ಮತ್ತೊಂದು ಓಟದ ಸೇರ್ಪಡೆಯಾಗ್ತಾ ಇದೆ. 8ರ ಮುಂದೆ ಬೇಕಾಗಿದೆ 24. 8 ಎಸೆತಗಳ ಮುಂದೆ 4 ಷಟ್ಕಗಳ ಅವಶ್ಯಕತೆ. ಈ ಒಂದು ಪಂದ್ಯಾಕೂಟವನ್ನು ವಿಜಯಶಾಲಿಯಾಗ 8 to go, 24 to get. 8 ಎಸೆತಗಳ ಮುಂದೆ 4 ಷಟ್ಕದ ಅವಶ್ಯಕತೆ. ವಿಕಾಸ್ ಯಾವ ರೀತಿಯಲ್ಲಿ ಈ ಪಂದ್ಯಕೂಟವನ್ನು ಉತ್ತಮವಾದಂತಹ ಎತ್ತುಗಾರಿಕೆ. ಇದು ಕ್ಯಾಚ್. ಇಲ್ಲಿ ಏಳರ ಮುಂದೆ ಬೇಕಾಗಿದೆ 24. 7 to go, 24 to get. ಅವರ ಜಾಗವನ್ನು ತುಂಬಲು ಪ್ರಸಾದ್, ಓನರ್ ಆಫ್ ತುಳುನಾಡು ತುಡರ್, ಈ ಒಂದು ಪಂದ್ಯಾಟದ ನಂತರ ಸಮಾರೋಪ ಸಮಾರಂಭ ಇದೇ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. 7ರ ಮುಂದೆ ಬೇಕಾಗಿದೆ. ಇಲ್ಲಿ ಮತ್ತೆ ಡಾಟ್ ಇನ್ ಡೆಲಿವರಿ. 6ರ ಮುಂದೆ ಬೇಕಾಗಿದೆ 24. 5ರಲ್ಲಿ ಎಲ್ಲಿದ್ದು ಕೂಡ ಮೈಕ್ ಪಾಯಿಂಟ್ ಹತ್ರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಈ ಒಂದು ಸಮಾರೋಪ ಸಮಾರಂಭದ ಎಲ್ಲ ವ್ಯವಸ್ಥೆಯನ್ನು ಆದಷ್ಟು ಬೇಗ ನಾವು ಕೆಲವೇ ನಿಮಿಷಗಳಲ್ಲಿ ನೆರವೇರಿಸಲಿಕ್ಕಿದ್ದೇವೆ. ನೋಬಲ್ ಪ್ಲಸ್ 1. ಓಕೆ. 6ರ ಮುಂದೆ ಬೇಕಾಗಿದೆ 20. ಉತ್ತಮವಾದಂತ ಹೊಡೆತ, ಅಷ್ಟೇ ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ. 5ರ ಮುಂದೆ ಬೇಕಾಗಿದೆ 19. ಫೈನಲ್ ಹಂತದ ಜಿದ್ದಾಜಿದ್ದಿ. 5ರ ಮುಂದೆ ಬೇಕಾಗಿದೆ 19. ಗಾಳಿಯ ತೀವ್ರತೆ ದಾಂಡುಗಾರನಿಗೆ. ಎಲ್ಲಿ ಸಿಕ್ಸರ್, ಇದು ಸಿಕ್ಸರ್, ಎಲ್ಲಿ ಸಿಕ್ಸರ್ ಕಂಡು ಬರ್ತಾ ಇದೆ. ಇಲ್ಲಿ ಮುನ್ನ ಯಂಗೆಸ್ಟ್ ಬ್ಯಾಟ್ಸ್ಮನ್. 4ರ ಮುಂದೆ ಬೇಕಾಗಿದೆ 13. ಇಲ್ಲಿ ಅಜೀಜ್ ಅವರ ಎಸೆತಕ್ಕೆ ಷಟ್ಕ ಬರ್ತಾ ಇದೆ. ಇದು ಮತ್ತೊಂದು ಇಲ್ಲಿ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಮೂರು ಎಸೆತ, ಲಾಲಿಪಾಪ್ ಎಸೆತ. ಇದು ಒಂಟಿ ಓಟದಕ್ಕೆ 2ರ ಮುಂದೆ ಬೇಕಾಗಿದೆ 11.
ರಾಜೇಶ ವಿಜಯಕದಲ್ಲಿ ಕೆಲವು ಕಡೆಗಳಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಷಡ್ಕ ಬಾರಿಸಂತಹ ಒಬ್ಬ ಆಟಗಾರ. ಇವರು ಷಡ್ಕವನ್ನು ಬಾರಿಸಿದಲ್ಲಿ ಮ್ಯಾನೇಜ್ಮೆಂಟ್ ಕಡೆಯಿಂದ 500 ರೂಪಾಯಿಯ ಬಹುಮಾನವನ್ನು ಇದೀಗ ಘೋಷಿಸಿದ್ದಾರೆ. It's a dead ball. ಎರಡರ ಮುಂದೆ 11. ಇದು ಲಾಲಿಪಾಪ್ ಇಲ್ಲಿ ಇಲ್ಲಿಗೆ ಸಂಪೂರ್ಣವಾದಂತಹ ಚಿತ್ರಣ ಬದಲಾಗ್ತಾ ಇದೆ. ಕೊನೆಯ ಎಸೆತ 10 ಓಟ. Swiss Stamps will be the champions if they dot the ball. ಇದೀಗ KPL ಸೀಸನ್ 11 ಇದರ ಚಾಂಪಿಯನ್ಸ್ ಇದೀಗ ಸಮಾರೋಪ ಸಮಾರಂಭ. ಇದೀಗೊಂದು Place don't know how to stop when I'm feeling this way, so I'm taking 6 shots till I'm feeling okay. I think I'm going crazy, don't think I'll get home safe. So I'm taking 6 shots all straight to the face. I'm taking 6 shots, are you coming with me? I'm taking 6 shots, yeah, straight to the face. And I wanna get lost, I'm sick of this place. Don't know how to stop when I'm feeling this way, so I'm taking 6 shots till I'm feeling okay. I think I'm going crazy, don't think I'll get home safe. So I'm taking 6 shots all straight to the face. I'm taking 6 shots, are you coming with me? Welcome to my party, we're just getting started. A life is a dream or a nightmare scarring. Hand me a drink cause I think I'm going all in. Get me a shrink who can catch me when I'm falling. Cover up my scars, flip the handlebars. Crashing in my car, wake up in a bar. I'll be a superstar, just on my avatar. This world is so bizarre, empty out the reservoir. Yeah, I'm taking 6 shots, yeah, straight to the face. And I wanna get lost, I'm sick of this place. ಎರಡು ತಂಡದ ಆಟಗಾರರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೀಗ ಚಿಕ್ಕದಾಗಿ ಸಮಾರೋಪ ಸಮಾರಂಭದ ಹೊಸ್ತಿಲಲ್ಲಿ ನಾವಿದ್ದೇವೆ. ಎರಡೂ ತಂಡದ ಆಟಗಾರರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. I think I'm going crazy, don't think I'll get home safe. Taking 6 shots all straight to the face. I'm taking 6 shots, are you coming with me?
We're all adequate graduates, heart full of calluses, but we know calculus. Damn, ain't that fabulous? Can't wait to apply all those mathematicus. But we can't get a job that pays us enough. I'm about to pop up. ಇದೀಗ ಫೈನಲ್ ಹಂತದ ಸಮಾರೋಪ ಸಮಾರಂಭದ ಅವಸರದಲ್ಲಿ ನಾವಿದ್ದೇವೆ. ಆದಷ್ಟು ಬೇಗ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಫೈನಲ್ ಹಂತದ ಸಮಾರೋಪ ಸಮಾರಂಭದ Something I can't undo. Yeah, I'ma do what I want to. Something I can't undo. I'm taking 6 shots, yeah, straight to the face. And I wanna get lost, I'm sick of this place. Don't know how to stop when I'm feeling this way. So I'm taking 6 shots till I'm feeling okay. I think I'm going crazy. Don't think I'll get home safe. So I'm taking 6 shots, all straight to the face. I'm taking 6 shots, are you coming with me? I'm taking 6 shots. ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಹಸೀನ್ ತಾಳಿತನೋಜಿ ಇವರು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ವಾರಾಹಿ ಸಂಘದ ಸದಸ್ಯರಾದಂತಹ ಕೃಷ್ಣಪ್ಪ ನಾಯ್ಕ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ವಾರಾಹಿ ವೃಂದದ ಅಧ್ಯಕ್ಷರಾದಂತಹ ಶಿವಾನಂದ ಕುಳಾಲು ಇವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ಅಫಿಷಿಯಲ್ಸ್ ಆದಂತಹ ಅಕ್ಬರ್, ಅದೇ ರೀತಿ ಮುಸ್ತಫಾ ಇವರು ಕೂಡ ನಮ್ಮೊಂದಿಗೆ ಈ ಒಂದು ಪಂದ್ಯಾಟದಲ್ಲಿ shots, yeah, straight to the face. And I wanna get lost, I'm sick of this place. Don't know how to stop when I'm feeling this way. So I'm taking 6 shots till I'm feeling okay. ವಾರಾಹಿ ವೃಂದದ ಅಧ್ಯಕ್ಷರಾದ ಶಿವಾನಂದ ಮಾಡಿ ವೇದಿಕೆ ಅಂತ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೀಗ I'm taking 6 shots, are you coming with me? I'm taking 6 shots, yeah, straight to the face. And I wanna get lost, I'm sick of this place. Don't know how to stop when I'm feeling this way. So I'm taking 6 shots till I'm feeling okay. I think I'm going crazy. Don't think I'll get home safe. So I'm taking 6 shots, all straight to the face. I'm taking 6 shots, are you coming with me? Sometimes you need to let loose, grab juice, get goose, tattoos, taboos, get screwed. Loosen up, buttercup, all those hate comments will never make you feel enough. ಅದೇ ರೀತಿ ಅಫಿಷಿಯಲ್ಸ್ ದಮಾಡಿ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಕ್ಬರ್, ಅದೇ ರೀತಿ ಮುಸ್ತಫಾ ಆದಷ್ಟು ಬೇಗ ಇಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನ್ಯೂಸ್ ಪುತ್ತೂರ್ ಕಡೆಯಿಂದ ನಮ್ಮೊಂದಿಗೆ ನಿನ್ನೆ ರಾತ್ರಿಯಿಂದ ಈ ಸುಡು ಬಿಸಿಲಿನ ಶಾಖವನ್ನು ತಡೆದುಕೊಂಡು ನಮ್ಮೊಂದಿಗೆ ಸಹಕಾರ ನೀಡಿದಂತಹ ನ್ಯೂಸ್ ಪುತ್ತೂರು ಟೀಮ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಎಲ್ಲರ ಕೈ ಚಪ್ಪಾಳೆ ಬರಬೇಕಾಗಿದೆ. ಈ ಒಂದು ಸುಡು ಬಿಸಿಲಿನಲ್ಲೂ ಕೂಡ ಈ ಒಂದು ಲೈವ್ ನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಮಗೆ ನೀಡಿದ್ದಾರೆ. ಆದಷ್ಟು ಬೇಗ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಸಮಾರೋಪ ಸಮಾರಂಭ ನಾವು ನಡೆಸಲಿಕ್ಕಿದ್ದೇವೆ. ಬಂದಂತಹ ಎಲ್ಲ ಅತಿಥಿಗಳಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಪ್ರಥಮವಾಗಿ ಈ ಒಂದು ಪಂದ್ಯಾಟದ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಉಮ್ಮರ್ ಶಾಫಿ ಇವರಿಗೆ ನಮ್ಮ ಅತಿಥಿಗಳು ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರ ಕೈ ಚಪ್ಪಾಳೆ ಬರಬೇಕಾಗಿದೆ. ನಮ್ಮದೇ ಊರಿನ ಆಟ, ನಮ್ಮದೇ ವ್ಯಕ್ತಿ, ನಮ್ಮದೇ ಗೆಳೆಯನಿಗೆ ಸಿಕ್ಕಿದಂತಹ ಬಹುಮಾನ. ಅದೇ ರೀತಿ
ದ್ವಿತೀಯ ವಿಭಾಗದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಫಾರ್ ದ ಫೈನಲ್ಸ್ 2 ಐಕಾನ್ಗಳ ಹುತ್ತರಿಯನ್ನು ಪಡೆದುಕೊಂಡು ಉತ್ತಮ ಬ್ಯಾಟಿಂಗ್ ಅನ್ನು ಮಾಡಿದಂತಹ ನಿತೇಶ್ ನಾಯ್ಕ್ ಖಾನ ಮ್ಯಾನ್ ಆಫ್ ದ ಮ್ಯಾಚ್ ಆಫ್ ಫೈನಲ್ ಮ್ಯಾಚ್. ಇವರು ಕೂಡ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇವರಿಗೂ ಕೂಡ ನಮ್ಮ ಅತಿಥಿಗಳ ಕಡೆಯಿಂದ ಈ ಒಂದು ಟ್ರೋಫಿಯನ್ನು ನೀಡಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಆಲ್ರೌಂಡರ್ ಬೆಸ್ಟ್ ಬೌಲರ್ ರಾಜೇಶ್ ಡಿಸೋಜಾ 12 ವಿಕೆಟ್ ಪಡೆದುಕೊಂಡು ಲೀಗ್ ನಲ್ಲೂ ಅದೇ ರೀತಿ ಸೆಮಿಫೈನಲ್ ನಲ್ಲೂ ಉತ್ತಮವಾಗಿ ಬೌಲಿಂಗ್ ಪ್ರದರ್ಶನವನ್ನು ನೀಡಿದಂತಹ ರಾಜೇಶ್ ಡಿಸೋಜಾ ಇವರಿಗೆ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ದ ಫೈನಲ್ ಬೆಸ್ಟ್ ಆಲ್ರೌಂಡರ್ ನಿತೇಶ್ ಬಂಡಮುಗೇರು ಫ್ರಮ್ ತುಳುನಾಡ ತುಡರ. ಅದೇ ರೀತಿ ಈ ಒಂದು ಪಂದ್ಯಾಟದ ತೃತೀಯ ಸ್ಥಾನವನ್ನು ಪಡೆದಂತಹ ವೆಲಂಕನಿ ಸ್ಟ್ರೈಕರ್ಸ್ ತಂಡದ ಕಪ್ತಾನ ಹಾಗೂ ಎಲ್ಲ ಆಟಗಾರರು ಬಂದು ಈ ಒಂದು ಥರ್ಡ್ ಪ್ರೈಸ್ ಅನ್ನು ಪಡೆದುಕೊಳ್ಬೇಕಾಗಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಆಟಗಾರರು ಬರಬೇಕು. ಆಡಿದಂತಹ ಎಲ್ಲ ಆಟಗಾರರು, ಐಕಾನ್, ಕ್ಯಾಪ್ಟನ್, ಓನರ್ಸ್, ವೆಲಂಕನಿ ಆದಷ್ಟು ಬೇಗ ಈ ಒಂದು ಸಮಾರೋಪ ಸಮಾರಂಭವನ್ನು Taking 6 shots all straight to the face. I'm taking 6 shots, are you coming with me? ದ್ವಿತೀಯ ಹಾಗೂ ಪ್ರಥಮ ಪಂದ್ಯಾಟದ ಮುಂಚಿತವಾಗಿ ಆಡಿದಂತಹ 4 ಓನರ್ಸ್ ಮಾಲಕರಿಗೋಸ್ಕರ ಸ್ಮರಣಿಕೆಯನ್ನು ನೀಡುವಂತಹ ಹೊತ್ತು ಪ್ರಪ್ರಥಮವಾಗಿ ಆಸಿಫ್ ಬಂಡಮುಗೇರು ಇವರು ತಮ್ಮ ಸ್ಮರಣಿಕೆಯನ್ನು ಅವರ ತಂಡದ ಆಟಗಾರರು ಯಾರಿದ್ದು ಕೂಡ ಆ ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮಾರುತಿ ಅಟ್ಯಾಕರ್ಸ್ ತಂಡದ ಮೋಹನಪ್ಪ ಇವರ ತಂಡದ ಯಾರಿದ್ರು ಬಂದು ಅವರ ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. So I'm taking 6 shots all straight to the face. I'm taking 6 shots, are you coming with me? I'm taking 6 shots, yeah, straight to the face. ಅದೇ ರೀತಿ ಹೈಲ್ಯಾಂಡ್ಸ್ ತಂಡದ ಆಟಗಾರರು ಯಾರಿದ್ರೆ ಅವರು ಕೂಡ ಈ ಒಂದು ಮೊಮೆಂಟ್ ಅನ್ನು ಪಡೆದುಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ವೆಲ್ಕಮ್ ಬ್ರದರ್ಸ್ ತಂಡದ ಆಟಗಾರರು ಹೈಲೈಟ್ಸ್ ತಂಡದ Sometimes you need to let loose, grab juice, get goose, tattoos, taboos, get screwed. Loosen up, buttercup, all those hate comments will never make you feel enough. We're all adequate graduates, hearts full of calluses, but we know calculus. ಅದೇ ರೀತಿ ಕ್ವಾಲಿಫೈಯರ್ ಹಂತದ ಪಂದ್ಯಾಟದಲ್ಲಿ ವಿನ್ನಿಂಗ್ ಮೊಮೆಂಟ್ ನ ಕಂಡು ನಮ್ಮ ವಿನ್ನಿಂಗ್ ಓನರ್ ಆದಂತಹ ಅಜೀಜ್ ಇವರು ಶಾಫಿ ಅವರಿಗೆ ಒಂದು ವಾಚ್ ಅನ್ನು ಗಿಫ್ಟ್ ಆಗಿ ನೀಡಿರುತ್ತಾರೆ. ಫಾಸ್ಟ್ ಟ್ಯಾಗ್ ಇವರಿಗೆ ಅವರ ಮಾಲಕರಾದಂತಹ ಅಜೀಜ್ ಅವರು ಆ ವಾಚ್ ಅನ್ನು ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಅಜೀಜ್ ಅವರು ಹೇಳಿದಂತೆ ವಿನ್ನಿಂಗ್ ಓನರ್ ಅದೇ ರೀತಿ ರನ್ನರ್ಸ್ ಓನರ್ ಅವರಿಗೆ ಕೂಡ ವಾಚ್ ನ ಪ್ರಶಸ್ತಿಯನ್ನು ನೀಡಲಿಕ್ಕಿದೆ. ಅದೇ ರೀತಿ ರನ್ನರ್ಸ್ ಓನರ್ ಆದಂತಹ ಗಣೇಶ್ ಶೆಟ್ಟಿ ಇವರು ಕೂಡ ಬರಬೇಕು.
ಇವರಿಗೆ ಕೂಡ Six shots, yeah, straight to the face. And I wanna get lost, I'm sick of this place. Don't know how to stop when I'm feeling this way. So I'm taking 6 shots till I'm feeling ಇವರಿಗೆ okay. ಅತಿಥಿಗಳು ವಾಚ್ ಅನ್ನು ನೀಡಿ ಗೌರವಿಸಬೇಕಾಗಿ ಆಡಿದಂತಹ ಪ್ರಥಮ ಸೀಸನ್ ಅಲ್ಲಿ ರನ್ನರ್ಸ್ ಆಗಿ ಹೊರಹೊಮ್ಮಿದಂತಹ ತಂಡ ಅದೇ ರೀತಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಮಾಲಕರ ಪರವಾಗಿ ಹಕೀಂ ಅವರಿಗೆ ಈ ಒಂದು ಫಾಸ್ಟ್ಯಾಗ್ ವಾಚ್ ಅನ್ನು ನೀಡಿ ಅಜೀಜ್ ಅವರು ಗೌರವಿಸಿದ್ದಾರೆ. ಇದೀಗ ಎಲ್ಲರ ಚಿತ್ತ ರನ್ನರ್ಸ್ ಟ್ರೋಫಿಯತ್ತ. ದ ರನ್ನರ್ಸ್ ಆಫ್ KPL 2025 ಸೀಸನ್ 11 ತುಳುನಾಡ ತುಡಾರ ಎಲ್ಲ ಆಟಗಾರರು, ಅದೇ ರೀತಿ ಕಪ್ತಾನರು, ಓನರ್ಸ್ ಎಲ್ಲರೂ ಬಂದು ಈ ಒಂದು ಪಂದ್ಯಾಟದ ಟ್ರೋಫಿಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. I think I'm going crazy. Don't think I'll get home safe. So I'm taking 6 shots all straight to the face. I'm taking 6 shots, are you coming with me? I'm taking 6 shots, yeah, straight to the face. And I wanna get lost, I'm sick of this place. Don't know how to stop when I'm feeling this way. So I'm taking 6 shots till I'm feeling okay. I think I'm going crazy. Don't think I'll get home safe. So I'm taking 6 shots all straight to the face. I'm taking 6 shots, are you coming with me? Sometimes you need to let loose, grab juice, get goose, tattoos, taboos, get screwed. Loosen up, buttercup, all those hate comments will ಅದೇ never ರೀತಿ make. ಈ ಒಂದು ಪ್ರೆಸ್ಟೀಜಿಯಸ್ KPL ಚಾಂಪಿಯನ್ಸ್ 2025 ಸ್ವಿಸ್ ಎಲ್ಲ ಸ್ವಿಸ್ ವಾಚರ್ಸ್ ಎಲ್ಲ ತಂಡದ ಆಟಗಾರರು, ಮಾಲಕರು, ಕಪ್ತಾನರು ಬಂದು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ವಿಸ್ ಟೈಮ್ಸ್ ಚಾಂಪಿಯನ್ ಆಫ್ KPL 2025 ಸೀಸನ್ 11 is none other than Swiss So I'm taking 6 shots till I'm feeling okay. I think Swiss I'm going crazy. Times. Don't think I'll get ಎಲ್ಲರ ಕೈ ಚಪ್ಪಾಳೆ ಬರಬೇಕಾಗಿದೆ. all straight to the face. I'm taking 6 shots, are you ಉತ್ತಮವಾದಂತಹ coming with me? ಪ್ರದರ್ಶನವನ್ನು ನೀಡಿ I'm taking 6 shots, yeah, ಈ ಒಂದು straight to the ಪ್ರಶಸ್ತಿಗೆ face. ಭಾಜನರಾದಂತಹ I wanna get lost, I'm sick of this place. Don't know ಅಜೀಜ್ how to stop ಮಾಲಕತ್ವದ ತಂಡ, I'm taking 6 ಉಮ್ಮರ್ shots, ಶಾಫಿ, I'm feeling ಅದೇ okay. ರೀತಿ ನಿತೇಶ್ ಅವರ ಐಕಾನ್ ಸಾರಥ್ಯದಲ್ಲಿ ಹೊರಹೊಮ್ಮಿದಂತಹ ತಂಡ. ಇನ್ನೊಂದು ಕಡೆಯಲ್ಲಿ ಗಣೇಶ್ ಅವರ ಮಾಲಕತ್ವದ ತಂಡ, ನಿತೇಶ್, ಅದೇ ರೀತಿ ವಿಶಾಲ್ ಅವರ ಐಕಾನ್ ಆಟಗಾರರ ಸಾರಥ್ಯದಲ್ಲಿ ಹೊರಹೊಮ್ಮಿದಂತಹ ತಂಡ. ಆಡಿದಂತಹ ಎಲ್ಲ ಆಟಗಾರರಿಗೂ ಧನ್ಯವಾದವನ್ನು ತಿಳಿಸುತ್ತಾ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾದಂತಹ ಅತಿಥಿಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಎಲ್ಲರ ಕೈ ಚಪ್ಪಾಳೆ ಬರಬೇಕಾಗಿದೆ. ಧನ್ಯವಾದಗಳನ್ನು ತಿಳಿಸುತ್ತಾ ಶೈನಿಂಗ್ ಆಫ್ KPL 2025. Welcome to my Thank party, you. we're just getting started. A life is a dream or a nightmare scarring. Hand me a drink cause I think I'm going all in. Get me a shrink who can catch me when I'm falling. Cover up my scars, bars, crashing in my car. Wake up in a bar, I'll be a superstar. Just on my avatar, this world is so bizarre. Empty out the reservoir, yeah. I'm taking 6 shots, yeah, straight to the face. And I wanna get lost, I'm sick of this place. Don't know how to stop when I'm feeling this way. So I'm taking 6 shots till I'm feeling okay. I think I'm going crazy. Don't think